ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಚಾರ್ಟೆಡ್ ಅಕೌಂಟೆಂಟರು, ಉದ್ಯಮಿಗಳು ಆದ ಮಲೇಬೆನ್ನೂರು ನಾಗೇಶ್ ಅವರ ಕುಟುಂಬ ವರ್ಗದವರಿಗೆ ಪ್ರಥಮವಾಗಿ ನನ್ನ ನಮನಗಳನ್ನು ಸಲ್ಲಿಸಿ, ಹಿರಿಯರಾಗಿರ್ತಕ್ಕಂತಹ ಪತ್ತಿ ಶ್ರೀಧರ ಹಾಗೂ ಪತ್ತಿ ಪಾಂಡುರಂಗ ಅವರು, ಶ್ರೀಮತಿ ಶಾಂತಾ ಶ್ರೀಧರ ಅವರು ಕೂಡ ಇವತ್ತು ದಯಮಾಡಿಸಿದ್ದಾರೆ. ಅವರಿಗೂ ಕೂಡ ನನ್ನ ವಿನಮ್ರ ನಮನಗಳನ್ನು ಸಲ್ಲಿಸಿ, ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಈ ತಿಂಗಳ ಉಪನ್ಯಾಸ ಮಾಲಿಕೆಯ 2ನೇ ದಿನದ ಉಪನ್ಯಾಸವನ್ನು ತಮ್ಮ ಅನುಮತಿಯಂತೆ ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಶ್ರೀರಾಮಚಂದ್ರ ವಸಿಷ್ಠರ ಹತ್ರ ತನ್ನ ಮಾನಸಿಕ ದುಗುಡಗಳನ್ನು ಹೇಳ್ತಾ ಬರ್ತಾ ಇದ್ದಾನೆ. ಬಾಲ್ಯಾವಸ್ಥೆ ಮತ್ತು ಯೌವನಾವಸ್ಥೆಯಲ್ಲಿ ಈ ಇಂದ್ರಿಯಗಳು ಅನ್ನೋದು ಯಾವ ರೀತಿ ಮನುಷ್ಯನನ್ನು ಸೆಳೆಯುತ್ತೆ, ಅದಕ್ಕೆ ನಾವು ಮಾನಸಿಕವಾಗಿ ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಮೊದಲನೇ ದಿನವಾಗಿರ್ತಕ್ಕಂಥ ನಿನ್ನೆ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇವತ್ತು ವೃದ್ಧಾವಸ್ಥೆಯಲ್ಲಿ ನಾವು ಯಾವ ರೀತಿಯಾಗಿ ಈ ಕಾಲವನ್ನು ಎದುರಿಸಬೇಕಾಗತ್ತೆ ಅನ್ನೋದರ ಬಗ್ಗೆ ಶ್ರೀರಾಮಚಂದ್ರ ಹಂಚ್ಕೋತಾ ಇದ್ದಾನೆ. ಅದನ್ನು ನಾನಿಲ್ಲಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಹರ್ಷಿಯೇ, ವೃದ್ಧಾವಸ್ಥೆ ದೇಹವನ್ನು ಜರ್ಜರಗೊಳಿಸುತ್ತದೆ. ಜರೆಯ ಪ್ರಭಾವದಿಂದ ಅಂಗಾಂಗಗಳಲ್ಲಿ ಶೈಥಿಲ್ಯ ಎಂಬತಕ್ಕಂತಹದ್ದು ಪ್ರಾಪ್ತವಾಗುತ್ತದೆ. ದೇಹದಲ್ಲಿರ್ತಕ್ಕಂತಹ ಅಂಗಾಂಗಗಳು ತನ್ನ ಶಾರೀರಿಕವಾಗಿರ್ತಕ್ಕಂತಹ ಪಾಠವನ್ನು ಸ್ವಲ್ಪ ಮಟ್ಟಿಗೆ ಕಳ್ಕೊಳ್ತಾ ಬರುತ್ತೆ ವಯಸ್ಸಾದ ಮೇಲೆ. ಕೆಲವರಿಗೆ ಕಣ್ಣಿನ ಪ್ರಭಾವ ಆಗತ್ತೆ, ಕೆಲವರಿಗೆ ಕಿವಿ ಮಂದಾಗತ್ತೆ, ಕೆಲವರಿಗೆ ನಡೆಯೋದು ಕಷ್ಟ ಆಗತ್ತೆ, ಕೆಲವರಿಗೆ ಉಸಿರಾಟದ ಸಮಸ್ಯೆ ಬರುತ್ತೆ. ಈ ರೀತಿಯಾಗಿ ಈ ದೇಹದ ಅಂಗಾಂಗಗಳು ಅನ್ನೋದು ಅದು ಕೂಡ ಒಂದು ಮೆಷಿನ್ ತರಹನೇ. ಮೆಷಿನ್ನು ಎಲ್ಲಿ ತನಕ ಒಳ್ಳೆ ಆಯಿಲ್ ಮಾಡಿ ಇಟ್ಕೊಂಡಿರ್ತೀವೋ ಅಲ್ಲಿ ತನಕ ನಡೀತಾ ಇರುತ್ತೆ. ಸ್ವಲ್ಪ ಏನಾದರೂ ಮೆಷಿನಲ್ಲಿ ವ್ಯತ್ಯಾಸ ಆದರೆ ಯಾವ ರೀತಿಯಾಗಿ ಕಾರ್ ಓಡೋದು ಕಷ್ಟ ಆಗುತ್ತೋ ಅದೇ ತರಹ ಈ ದೇಹ ಅನ್ನೋದು ಕೂಡ ಒಂದು ಮೆಷಿನ್ ತರಹನೇ. ವೃದ್ಧರನ್ನು ಕಂಡರೆ ಜನಸಾಮಾನ್ಯರು ಅಷ್ಟಾಗಿ ಗೌರವವನ್ನು ಕೊಡ್ತಕ್ಕಂಥದ್ದು ಕಡಿಮೆಯಾಗುತ್ತೆ. ಆಸಕ್ತಿಯಿಂದಾಗಿ ಅವರ ದೇಹ ನಡುಗೋದಕ್ಕೆ ಪ್ರಾರಂಭ ಆಗುತ್ತೆ. ಈಗಂತೂ ಅದು ತುಂಬ ಒಂಥರ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಕೈಯಲ್ಲಿ ಹಿಡ್ಕೊಳ್ಳೋದೇ ಗ್ರಿಪ್ಪೇ ಕಷ್ಟ ಆಗಿಬಿಡುತ್ತೆ. ಕೈ ಅದರೋದು, ಈ ಥರ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆಗಳು ಕಂಡುಬರುತ್ತೆ. ಸೇವಕರು, ಬಂಧು ಬಾಂಧವರು ಕೂಡ ಅಷ್ಟಾಗಿ ಗೌರವ ತೋರಿಸೋದನ್ನು ಕಡಿಮೆ ಮಾಡ್ತಾರೆ. ವಿಶಾಲವಾದ ಆಸೆ ವೃದ್ಧಾವಸ್ಥೆಯಲ್ಲಿ ವರ್ಧಿಸುತ್ತಾ ಹೋಗುತ್ತದೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಹುಣಸೆ ಮರ ಹಳೇದಾದರೆ ಹುಳಿ ಬಿಟ್ಟೀತೆ ಅಂತ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಸೆಗಳು ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾಕೆಂದರೆ ದೇಹ ಧರ್ಮ ಅದು, ಅದನ್ನು ನಿಂದಿಸ್ತಕ್ಕಂಥದ್ದಲ್ಲ. ಅದು ಪ್ರತಿಯೊಬ್ಬರಿಗೂ ಉಂಟಾಗತಕ್ಕಂತಹ ಸಾಮಾನ್ಯ ಧರ್ಮ. ಅದು ಆಗದೆ ಹೋದರೆ ಇಲ್ಲ ಅವರು ಯೋಗಿ, ಇಲ್ಲದೆ ಹೋದರೆ ರೋಗಿ, ಎರಡರಲ್ಲೇ. ಸಾಮಾನ್ಯರಿಗೆ ಇದು ಆಗ್ತಕ್ಕಂಥದ್ದು. ಯೋಗಿಗಳಿಗೆ ಅದಕ್ಕೆಲ್ಲ ಅತೀತರಾಗಿರ್ತಕ್ಕಂಥವ್ರು, ಅವರಿಗೆ ಬಾಡಿ ಕಾನ್ಷಿಯಸ್ನೆಸ್ಸಿಂದ ಮೇಲೆ ಕೊಟ್ಟೋಗಿರ್ತಾರೆ. ಅದಕ್ಕೆ ಅವರಿಗೆ ನಾವು ವಯಸ್ಸು ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರೆ ಎಷ್ಟು ಕಾಲ ಇರ್ತಾರೋ ಯಾರಿಗೆ ಗೊತ್ತು. ಆವಾಗ ಹೆಂಗೆ ನಾವು ಕಂಡುಹಿಡಿಯೋದು ಅವರ ವಯಸ್ಸನ್ನು? ಅದು 4 ದಿನ ಆಗಿರ್ಬೋದು, 4 ವರ್ಷನೇ ಆಗಿರ್ಬೋದು, ಅಥವಾ 4 ನಿಮಿಷ ಆಗಿರ್ಬೋದು. ಆ ದೃಷ್ಟಿಯಿಂದನೇ ಜನಸಾಮಾನ್ಯರನ್ನು ನೋಡ್ತಕ್ಕಂತಹ ಪ್ರತಿಕ್ರಿಯೆಯಿಂದ ನಾವು ಮಹಾತ್ಮರನ್ನು ಕಾಣಬಾರ್ದು. ದೇ ಆರ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಎವ್ರಿಥಿಂಗ್ ಕೆನಾಟ್ ಬಿ ರೆಡ್ಯೂಸ್ ಟು ಲಾಜಿಕ್ ಆ್ಯಂಡ್ ರ್ಯಾಷನಾಲಿಟಿ. ಪ್ರತಿಯೊಂದನ್ನು ಕೂಡ ನಾನು ಬಹಳ ತರ್ಕಬದ್ಧವಾಗಿ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಕೆಲವು ತರ್ಕಕ್ಕೆ ಅತೀತವಾಗಿರೋದು ಇದೆ ಅನ್ನೋದನ್ನು ನಾವು ಒಪ್ಪಬೇಕಾಗತ್ತೆ. ಕೆಲವು ಸತ್ಯಗಳನ್ನು. ತೃಷ್ಣೆ ಬೆಳೆಯುತ್ತಾ ಹೋಗುತ್ತದೆ. ನೋಡಿ, ಆಸೆ ಎಂಬತಕ್ಕಂಥದ್ದು ಮುಖ್ಯವಾಗಿ ಮನುಷ್ಯನಿಗೆ ಯಾವ ರೀತಿಯಾಗಿ ಉಂಟಾಗತ್ತೆ ಅಂತ ಹೇಳಿದರೆ, ಈ ಆಸೆ ಪ್ರಕರಣವನ್ನು ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಸುದೀರ್ಘವಾಗಿ ವರ್ಣನೆ ಮಾಡ್ತಾರೆ ಅಷ್ಟಾವಕ್ರ ಗೀತೆಯಲ್ಲಿ.
ನಮ್ಮಲ್ಲಿರೋ 29 ಗೀತೆಗಳಲ್ಲಿ ಅಷ್ಟಾವಕರ ಗೀತೆಯೂ ಕೂಡ ಒಂದು. ಈ ಆಸೆಗಳನ್ನು ಕಡಿಮೆ ಮಾಡಿಕೊಂಡಿರ್ತಕ್ಕಂಥವರು ಮಾನಸಿಕವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅಂತ. ಮೊಟ್ಟ ಮೊದಲನೇದು ಏನಪ್ಪ ಅಂದರೆ, ಮನೋನಿಗ್ರಹಕ್ಕೆ ಕಾರಣ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಿ. ಸದಾಶಿವ ಬ್ರಹ್ಮೇಂದ್ರು ಅದನ್ನೇ ಹೇಳೋದು, ಮನೋ ನಿಯಮನಂ. ಒಂದು ಗ್ರಂಥವನ್ನೇ ಲೋಕಕ್ಕೆ ಕೊಟ್ಟಿದ್ದಾರೆ ಅವರು. 13 ಶ್ಲೋಕದಲ್ಲಿ 9 ಉಪಾಯಗಳನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಅನ್ನೋ ಬಗ್ಗೆ. ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಮನೋನಿಗ್ರಹ ಮಾಡಿಬಿಡಿ, ಹೇಗೆ ಮಾಡಬೇಕು ಅಂತ ಮಾತ್ರ ಯಾರೂ ಹೇಳಲ್ಲ. ಅದಕ್ಕೆ ಮನೋನಿಗ್ರಹ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ರಾಜಾಜಿನಗರದಲ್ಲಿ ನವರಂಗ್ ಟಾಕೀಸ್ ಮುಂದೆ 17ನೇ ಎ ಮೇನ್ ರೋಡಲ್ಲಿ ಪುಷ್ಪಕ ಎಂಬತಕ್ಕಂಥ ಗೃಹವಾಸಿಯಲ್ಲಿರ್ತಕ್ಕಂತಹ 92 ವಸಂತಗಳನ್ನು ಕಂಡಿರತಕ್ಕಂತಹ ವಿದ್ವಾನ್ ಎಸ್ ವಿ ಶ್ಯಾಮ್ ಭಟ್ರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈಗ ಅದು ಆವಣಿ ಶೃಂಗೇರಿ ಮಠದಲ್ಲಿ ಗ್ರಂಥ ಸಿಗ್ತಾ ಇದೆ, ರೀಪ್ರಿಂಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಸಿಗ್ತಾ ಇರಲಿಲ್ಲ, ಯಾಕೆಂದ್ರೆ ಅದಕ್ಕೆ ಬೆಲೆ ಹಾಕಿರಲಿಲ್ಲ ಅವರು. ಬೆಲೆ ಅಮೂಲ್ಯ ಅಂತ ಹಾಕಿಬಿಟ್ಟು ಬಂದವ್ರಿಗೆ ಕೊಟ್ಬಿಡ್ತಾ ಇದ್ರು, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ. ಈಗ ಮತ್ತೆ ರೀಪ್ರಿಂಟ್ ಆಗಿದೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಕೂಡ ಒಂದು ಅನುವಾದ ಸಿಗತ್ತೆ. ಮನೋನಿಯಮನಂಗೆ RM ಉಮೇಶ್ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೊಫೆಸರ್ ಆಗಿದ್ದರು ಮೆಡ್ರಾಸ್ IITನಲ್ಲಿ. ಅವರು ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಮದ್ರಾಸಲ್ಲಿ ಆ ಗ್ರಂಥ ಪಬ್ಲಿಷ್ ಆಗಿದೆ. ಆ ದೃಷ್ಟಿಯಿಂದ ಈ ಆಸೆ ಎಂಬತಕ್ಕಂಥದ್ದು ಮುಖ್ಯವಾಗಿ ಮಾನವನನ್ನು ಹೇಗೆ ಹಿಡಿದು ಎಳೆಯುತ್ತೆ ಅಂದರೆ, ಕೆಲವರಿಗೆ ಕಣ್ಣಿಂದ ನೋಡ್ತಕ್ಕಂಥ ಪದಾರ್ಥಗಳ ಮೇಲೆ ಆಸೆ, ಕೆಲವರಿಗೆ ಕಿವಿನಲ್ಲಿ ಒಳ್ಳೆಯದನ್ನು ಕೇಳಬೇಕು ಎಂಬತಕ್ಕಂಥ ಆಸೆ, ಇನ್ನು ಕೆಲವರಿಗೆ ಒಳ್ಳೆ ಪದಾರ್ಥಗಳನ್ನು ಸವಿಬೇಕು ರುಚಿಯಿಂದ ನಾಲಿಗೆಯಿಂದ ಅಂತ ಆಸೆ, ಇನ್ನು ಕೆಲವರಿಗೆ ಮೃದುವಾಗಿರ್ತಕ್ಕಂಥ ವಸ್ತುಗಳನ್ನು ಮುಟ್ಟಬೇಕು ಎಂಬುದಾಗಿ ಆಸೆ. ನೋಡಿ, ಒಂದೊಂದು ಇಂದ್ರಿಯವೂ ಕೂಡ ಹೊರಗಡೆನೇ ಚಾಚ್ಕೊಂಡಿರೋದರಿಂದ ಅದನ್ನು ಒಳಗಡೆ ತಿರುಗಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು. ನಿಜವಾಗಿ ವಿವೇಕಿಯಾದರೆ ಒಂದು ಆಮೆ ಹೊರಗಡೆ ಚಾಚ್ಕೊಂಡಿರ್ತಕ್ಕಂತಹ ತನ್ನ ಕಾಲುಗಳಿಗೆ ಯಾವಾಗ ಕಷ್ಟ ಬರುತ್ತೆ ಅಂತ ಅನಿಸುತ್ತೋ ತಕ್ಷಣ ಕಾಲುಗಳನ್ನ ಒಳಗಡೆ ಎಳ್ಕೊಂಡ್ಬಿಡುತ್ತೆ, ಚಿಪ್ ಒಳಗಡೆ. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಆ ತರಹ ಆಮೆಯಿಂದನೂ ಪಾಠ ಕಲಿಯೋದಿದೆ ನಾವು ಇಂದ್ರಿಯ ನಿಗ್ರಹಕ್ಕೋಸ್ಕರ. ಕೂರ್ಮೋಂಗಾನೀವ ಸರ್ವಶಃ ಗೀತೆನಲ್ಲಿ ಸ್ಪಷ್ಟವಾಗಿ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಯಾರಲ್ಲಿ ಒಳ್ಳೆಯ ಗುಣ ಇದ್ದರೂ ಕೂಡ ಅದನ್ನು ಗ್ರಹಿಸ್ತಕ್ಕಂತಹ ಪ್ರಾಮಾಣಿಕತೆ ನಾವು ಇಟ್ಕೋಬೇಕು. ವಯಸ್ಸು ಮುಖ್ಯವಲ್ಲ, ಗಂಡಸು ಹೆಂಗಸು ಅನ್ನೋದು ಮುಖ್ಯವಲ್ಲ. ಅವರು ವೃದ್ಧರಾಗಿರ್ಬೋದು, ಬಾಲರಾಗಿರ್ಬೋದು. ಬಾಲ ಅನ್ನೋ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ ನಮ್ಮಲ್ಲಿ. ಬಾಲ ಅಂದರೆ ಏನು ಗೊತ್ತಾ? ಎಲ್ಲ ಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಇದ್ದರೂ ಕೂಡ ಯಾವುದೋ ಒಂದು ಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಇಲ್ಲದೆ ಹೋದರೆ ಅವರು ಬಾಲರು ಅಂತ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲರೂ ಬಾಲರೇ. ಯಾರಿಗೆ ಈ ಸರ್ವಶಾಸ್ತ್ರ ಪ್ರಾವೀಣ್ಯತೆ ಯಾರಿಗಿದೆ? ಭಗವಂತನಿಗೊಬ್ಬನಿಗೆ ಸರ್ವಶಾಸ್ತ್ರ ಪ್ರಾವೀಣ್ಯತೆ ಇರೋದು. ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರ ಓದಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಂ. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಸ್ವಶಾಖ ಅಧ್ಯಯನ ಪೂರ್ತಿ ಆಗೋ ತನಕ ಪರಶಾಖಕ್ಕೆ ಕಾಲೇ ಇಡಬಾರ್ದು ಅಂತ. ನನ್ನ ಶಾಖೆ ಋಗ್ವೇದ ಆದರೆ ಶಾಕಲ ಶಾಖೆ ಪೂರ್ತಿ ನನ್ನ ಬಾಯಲ್ಲಿರಬೇಕು, ಆಮೇಲೆ ನಾನು ಯಜುರ್ವೇದಕ್ಕೆ ಕಾಲಿಡಬೇಕು. ಅದಿಲ್ಲದೆ ಹೋದರೆ ಅದು ಲೋಪ ಆಗತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ನಾಮಗಳಿದ್ದಿದ್ದು. ಇವಾಗಲೂ ನಾಮಗಳೇನೋ ಇದೆ, ಆದರೆ ಅದಕ್ಕೆ ಅನುಗುಣವಾಗಿ ನಾವು ನಡೀತಾ ಇಲ್ಲ ಅಷ್ಟೇ. ದ್ವಿವೇದಿನೇ ಮಾಡ್ರನ್ನಲ್ಲಿ ದೂಬೆ ಆಗಿರೋದು, ಚತುರ್ವೇದಿನೇ ಚೌಬೆ ಆಗಿರೋದು. ಸೊ ಅದೆಲ್ಲವೂ ಕೂಡ ಮಾಡ್ರನ್ ನೇಮ್ಸು. ರವಿ ಚತುರ್ವೇದಿ ಅಂತ ಕ್ರಿಕೆಟ್ ಕಾಮೆಂಟೇಟರ್ ಕೂಡ ಒಬ್ಬ ಇದ್ದಾನೆ. ಅವನು ಕೇಳಿಬಿಡಿ, 4 ವೇದಗಳ ಹೆಸರು ಹೇಳಿಬಿಡಲಿ ಸಾಕು, ಇನ್ನೇನು ಹೇಳೋದು ಬೇಡ. ಸೊ ಬರೀ ಹೆಸರು ಉಳ್ಕೊಂಡಿದೆಯೇ. ಸೋಮಯಾಜಿ, ವಾಜಪೇಯಿ, ಇದೆಲ್ಲವೂ ಕೂಡ ಅಗ್ನಿಹೋತ್ರಿ, ಪಾರಂಪರಿಕವಾಗಿ ಬಂದಿರತಕ್ಕಂಥ ಹೆಸರುಗಳಿದು. ಅದಕ್ಕೇನೆ ನಮ್ಮಲ್ಲಿ ಪರಂಪರೆಗೆ ಅಷ್ಟು ಬೆಲೆ ಇರತಕ್ಕಂಥದ್ದು. ಸಂಪ್ರದಾಯ ಗೊತ್ತಿಲ್ಲದೆ ಸ್ವಂತ ಬುದ್ಧಿಯಿಂದ ಯಾರು ವೇದಾಂತವನ್ನು ಅಧ್ಯಯನ ಮಾಡ್ತಾರೋ ಅವರು ಮೂರ್ಖರೇ ಸರಿ ಅಂತ ಆಚಾರ್ಯ ಶಂಕರರು ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 2ನೇ ಸಾಲಲ್ಲಿ ಅವರು 16ನೇ ವಯಸ್ಸಲ್ಲಿ ಬರೆದಿರತಕ್ಕಂಥ ಪ್ರಸನ್ನ ಗಂಭೀರ ಭಾಷ್ಯವಾಕ್ಯ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಅದಕ್ಕೆ ಗುರುಮುಖೇನ ಅಧ್ಯಯನಕ್ಕೆ ಅಧ್ಯಯನ ಅಂತ ನಾವು ಹೇಳೋದು. ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಆ ದೃಷ್ಟಿಯಿಂದ ಅಧ್ಯಯನಕ್ಕೆ ಕೊನೆ ಅನ್ನೋದಿಲ್ಲ, ಆದಿ ಇದೆ.
ವಿದ್ಯಾಭ್ಯಾಸಕ್ಕೆ ಆದಿಯುಂಟು, ಅಂತ್ಯವಿಲ್ಲ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಸರ್ವದಾ ವಿದ್ಯಾ ಅನುಸಂಧಾನಂ. ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ ಪುಣ್ಯಾತ್ಮರಾದ ಪರಶುರಾಮರು. ಪರಶುರಾಮರ ಚಿರಂಜೀವಿಗಳು ಅಂತೇನೋ ನಮಗೆ ಕೆಲವರಿಗೆ ಗೊತ್ತಿದೆ. 7 ಜನ ಚಿರಂಜೀವಿಗಳಲ್ಲಿ ಪರಶುರಾಮರು ಒಬ್ಬರು. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಂತ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಶ್ಚ ವಿಭೀಷಣ ಕೃಪಾಚಾರ್ಯ ಪರಶುರಾಮ. ಈ 7 ಜನ ಚಿರಂಜೀವಿಗಳು ಅಂತ. ಅವರು 6000 ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 4223ನೇ ಕಲ್ಪಸೂತ್ರ ಸರ್ವದಾ ವಿದ್ಯಾನುಸಂಧಾನಂ. ಯಾವತ್ತೂ ಕೂಡ ವಿದ್ಯೆಯನ್ನು ಅನುಸಂಧಾನ ಮಾಡೋದನ್ನು ಬಿಡಬೇಡ. ಸರ್ವದಾ ವಿದ್ಯೆಯಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋ. ಅದಕ್ಕೆ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು ವಿದ್ಯಾಧನ ಅಂತ. ಕೆಲವರಿಗೆ ಯಾವ್ದು ಹಣ ಅಂದರೆ ವಿದ್ಯೆನೇ ಹಣ, ಇನ್ಯಾವುದು ಬೇರೆ ಹಣ ಅಲ್ಲ. ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ನೋಡಿ ಶ್ರೀರಾಮಚಂದ್ರ, ವೃದ್ಧಾವಸ್ಥೆಯನ್ನು ವರ್ಧಿಸುತ್ತಾ ಹೋಗುವುದು, ತೃಷ್ಣೆಯನ್ನು ಬೆಳೆಯುತ್ತಾ ಹೋಗುವುದು. ತೃಷ್ಣಾಂ ಛಿಂದಿ. ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ಮೊದಲು ಆಸೆಗಳನ್ನು ಕತ್ತರಿಸಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡು. ಒಂದೇ ಸಲ ಬಿಟ್ಬಿಡೋಕ್ಕಾಗಲ್ಲ. ಕಡಿಮೆ ಮಾಡ್ಕೋತಾ 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 ಪೂರ್ತಿ ಬಿಟ್ಟು ಹೋಗಬೇಕು. ಆ ರೀತಿಯಾಗಿ ಹೇಗೆ ಅಂದರೆ ಈ ವಾಕಿಂಗ್ ಮಾಡೋರಾಗಲಿ, ಆಸನಗಳು ಮಾಡೋರಾಗಲಿ ಹೇಗೆ ಗ್ರ್ಯಾಜುಯಲಾಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೋ ಹಾಗೆ ಇದನ್ನು ಗ್ರ್ಯಾಜುಯಲಾಗಿ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಆಸೆಗಳನ್ನು ಮೊದಲು ಸ್ವಲ್ಪ ಬಿಡೋದು, ಆಮೇಲೆ ಇನ್ನು ಸ್ವಲ್ಪ ಬಿಡೋದು, ಆಮೇಲೆ ಪೂರ್ತಿ ಕೊನೆಗೆ ಬಿಟ್ಟೋಗೋ ಹಾಗೆ ಒಂದೇ ಸಲ ಬಿಡೋಕ್ಕಾಗಲ್ಲ. ಅದು ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಾರೆ. ಆಶಾಯಾ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ, ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ನಾವು ಈ ಆಸೆ ಪಡೋಕ್ಕೆ ಮುಂಚೆ ಅದನ್ನು ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ನೈತಿಕವಾಗಿ ನನಗಿದೆಯಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡಿಕೊಂಡು ಆಸೆ ಪಡಬೇಕು ಅಂತ ವಿಧಾನಸೌಧ ಕಟ್ಟಿಸಿದಾಗ ಕೆಂಗಲ್ ಹನುಮಂತಯ್ಯನವರಿಗಿದ್ದ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದ ಅಣ್ಣೇಗೌಡ ಅವರು ಒಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಇವನ್ ಡಿಸೈರ್ ಫಾರ್ ಇಟ್ ಅಂತ. ಆ ದೃಷ್ಟಿಯಿಂದ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನನಗಿದನ್ನು ಪಡ್ಕೊಳ್ಳೋದಕ್ಕೆ ಹಕ್ಕಿದೆಯಾ? ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾನು ವೈಸ್ ಚಾನ್ಸಲರ್ ಆಗಬೇಕು ಅಂತ. ಕೊನೆಗೆ ಚಾನ್ಸಲರ್ ವೈಸಸ್ ಆಗಿಬಿಡ್ತೀವಿ. ಆ ದೃಷ್ಟಿಯಿಂದ ನನಗದು ನೈತಿಕವಾಗಿ ಅದು ಇರಬೇಕು. ಅದಿಲ್ಲದೆ ಹೋದರೆ ಸುಮ್ಮನೆ ಆಸೆಗಳು ಪಟ್ಟು ಏನು ಪ್ರಯೋಜನ? ಊಟಕ್ಕೆ ಎಕ್ಕನ ಅಕ್ಕಮ್ಮ ಸ್ವರ್ಗಾನಕ್ಕೆ ಎಕ್ಕ ಅಂತ ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ. ಇಲ್ಲೇ ಹತ್ತಕ್ಕಾಗ್ತಾ ಇಲ್ಲ, ಒಂದೇ ಸಲ ಸ್ವರ್ಗಕ್ಕೆ ಹತ್ತಿ ನಿಂತು ಕಾಲಿಟ್ಟರೆ ಬೀಳೋದೇ ಗ್ಯಾರಂಟಿ. ಹಂತ ಹಂತವಾಗಿ ಹೋಗಬೇಕು. ಅದಕ್ಕೇ ನಮಗೆ ಸಾಕ್ಷಾತ್ತಾಗಿ ಹತ್ತೋ ಶಕ್ತಿ ಇಲ್ಲದೇ ಇರೋದರಿಂದ ಹಂತ ಹಂತವಾಗಿ ಮೇಲಕ್ಕೆ ಹೋಗಬೇಕು. ಊರ್ಧ್ವೋರ್ಧ್ವಮಾರುಹ್ಯ ಯದರ್ಥ ತತ್ವಂ ಧೀಪಶ್ಯತಿ ಶ್ರಾಂತಿಮವೇದಯಂತಿ ಫಲಂತದಾದ್ಯೈ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಾಂ. ಅಭಿನವ ಗುಪ್ತಾಚಾರ್ಯ ಅಂತ ಕಾಶ್ಮೀರದಲ್ಲಿದ್ದಂತಹ ಮಹಾ ದೊಡ್ಡ ವಿದ್ವಾಂಸ, 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾನೆ. ಹೋದ ವರ್ಷ ಅವನ 1000ದ ಹುಟ್ಟುಹಬ್ಬವನ್ನು ಸಮಗ್ರ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸಿದರು. ಭಗವದ್ ರಾಮಾನುಜರಿಗೂ 1000 ವರ್ಷ ಆಯಿತು, ಅಭಿನವ ಗುಪ್ತಾಚಾರ್ಯರಿಗೂ 1000 ವರ್ಷ ಆಯಿತು ಹೋದ ವರ್ಷಕ್ಕೆ. ಸಹಸ್ರಮಾನೋತ್ಸವ, ಶತಮಾನೋತ್ಸವ ಅಲ್ಲ, ಸಹಸ್ರಮಾನೋತ್ಸವ. ಆ ಮಹನೀಯ ನಾಟ್ಯಶಾಸ್ತ್ರದ ಮೇಲೆ ವ್ಯಾಖ್ಯಾನ ಮಾಡ್ತಾ ಈ ಶ್ಲೋಕವನ್ನು ಹೇಳ್ತಾನೆ, ಊರ್ಧ್ವೋರ್ಧ್ವಮಾರುಹ್ಯ ಯದರ್ಥ ತತ್ವಂ. ನಾವು ಮೇಲಕ್ಕೆ ಹೋಗಬೇಕು ಆಧ್ಯಾತ್ಮಿಕವಾಗಿ ಅಂತ. ನೋಡಿ, ಯೋಗಶಾಸ್ತ್ರದಲ್ಲಿ ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ ಅಂತ ಅಷ್ಟಸಿದ್ಧಿಗಳು. ಅಣಿಮ ಮಹಿಮ ಚೈವ ಗರಿಮ ಲಘಿಮ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಂತ. ಜ್ಞಾನಿಗಳಿಗೆ, ಯೋಗ ಸಿದ್ಧಿಗಳಿಗೆ ಆರ್ಟ್ ಆಫ್ ಲೆವಿಟೇಷನ್, ಸುಮ್ಮನೆ ಹಿಂಗೆ ಮೇಲಕ್ಕೆ ಹೋಗ್ತಕ್ಕಂಥ ಶಕ್ತಿ ಇರುತ್ತೆ, ಕೆಳಗಡೆ ಏನೂ ಸಪೋರ್ಟೇ ಇಲ್ಲದೆ. ಆ ರೀತಿಯಾಗಿ ಈಗಿರೋರಲ್ಲ, ಹಿಂದೆ ಇದ್ದಂತಹ ಕೂಡ್ಲಿ ಜಗದ್ಗುರುಗಳು 6 ಗಂಟೆ 7 ಗಂಟೆ ಪದ್ಮಾಸನ ಹಾಕ್ಕೊಂಡು ಕೈಯಲ್ಲಿ ಒಂದು ಪೇಪರು ಇಲ್ಲದೆ ಭಾಷಣ ಮಾಡ್ತಾಯಿದ್ರು ಅಂತ ನಾನು ಕೇಳಿದ್ದೀನಿ, ನಾನು ನೋಡಿಲ್ಲ. ಯಾರು ಭಾಷಣ ಮಾಡಿಸ್ಕೊಂಡಿದ್ದಾರೋ ಅವ್ರು ಹೇಳಿರೋ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ದಟ್ ಈಸ್ ಆರ್ಟ್ ಆಫ್ ಲೆವಿಟೇಷನ್. ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ಯಾರ ಕೈಯಲ್ಲೂ ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ಆಲ್ ಜನರಲೈಸೇಷನ್ಸ್ ಆರ್ ಓಡಿಯಸ್. ಆ ದೃಷ್ಟಿಯಿಂದನೇ ದಟ್ ವಿಲ್ ಬಿ ಕಮಿಟಿಂಗ್ ದ ಹೇಸ್ಟಿ ಜನರಲೈಸೇಷನ್, ಎ ಫ್ಯಾಲಸಿ ಅಕಾರ್ಡಿಂಗ್ ಟು ಅರಿಸ್ಟೋಟಲಿಯನ್ ಸಿಸ್ಟಮ್ ಆಫ್ ಲಾಜಿಕ್. ಈ ದೃಷ್ಟಿಯಿಂದ ಮುಖ್ಯವಾಗಿ
ಆಸೆಗಳನ್ನು ನಾವು ಕಡಿಮೆ ಮಾಡ್ತಾ ಬರಬೇಕು. ನನಗೆ ಭಗವಂತ ಇಷ್ಟು ಮಟ್ಟಿಗೆ ಕೊಟ್ಟಿದ್ದಾನೋ ಇಲ್ವೋ ಸಾಕು. ಮೇಲ್ಗಡೆ ಯಾವಾಗಲೂ ಇಬ್ಬರು ಇರ್ತಾರೆ, ಕೆಳಗಡೆ ಇರ್ತಕ್ಕಂಥ 200 ಜನ ನಾವು ಯಾಕೆ ನೋಡಬಾರ್ದು? ಮೊನ್ನೆ ನೋಡ್ಕೊಂಬಂದೆ ಕಲ್ಕತ್ತಾನಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕಲ್ಕತ್ತಾ ಈಸ್ ಎ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ಆನ್ ದಿ ಒನ್ ಸೈಡ್ ಯು ಹ್ಯಾವ್ ಗಾಟ್ ಪೆಲೇಶಿಯಲ್ ಬಿಲ್ಡಿಂಗ್ಸ್, ಆನ್ ದಿ ಅದರ್ ಸೈಡ್ people are born on the street, they live on the street and they die on the street without ever having any roof over their heads. ಎಂಥ ಕಾಂಟ್ರಾಸ್ಟ್ ಅಂದರೆ ಅದಕ್ಕೆ ಮದರ್ ತೆರೇಸಾ ಅಲ್ಲಿ ಹೋಗಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ದು ಆ ಬಡವರ ಜೊತೆ ಮಿಕ್ಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ ಮುಖ್ಯವಾಗಿ ಅದಕ್ಕೆ ಹೇಳ್ತಾರೆ. ಮೊನ್ನೆ ಪಾಪ ಅವರು ಪತಿ ಶ್ರೀಧರ್ ಅವರು ಫೋನ್ ಮಾಡಿದಾಗ ನಾನು ಒಂದು ಸಲ ದಕ್ಷಿಣೇಶ್ವರದಲ್ಲಿದ್ದೆ, ಇನ್ನೊಂದು ಸಲ PhD ಎಕ್ಸಾಮ್ನರ್ ಆಗಿದ್ದೆ, ಹಾಗಾಗಿ ಅವ್ರು ಫೋನ್ ತೆಗೆದುಕೊಳ್ಳೋಕ್ಕಾಗಲಿಲ್ಲ, ಕ್ಷಮಿಸಬೇಕು ಅವರು. ಸೊ ಹೇಳ್ತೇನೆ ನೋಡಿ, ವರ್ಧಿಸುತ್ತಾ ಹೋಗುತ್ತದೆ. ದೈನ್ಯ ಮತ್ತು ತೃಷ್ಣೆ ಎರಡೂ ಕೂಡ ಬೆಳೀತಾ ಹೋಗುತ್ತೆ. ಅದರಿಂದನೇ ವೃದ್ಧಾವಸ್ಥೆಯಲ್ಲಿ ರೋಗಗಳಿಂದ ಜರ್ಜರಿತನಾಗುತ್ತಾನೆ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ಫಾಲೇ ನೃಪಾಲಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ. ಭರ್ತೃಹರಿ ಅದಕ್ಕೆ ಹೇಳ್ತಾನೆ, ನನಗೆ ಒಳ್ಳೆ ಸಂಪತ್ತು ಚೆನ್ನಾಗಿದೆ, ಇಹಲೋಕದ ಭೋಗವನ್ನು ಅನುಭವಿಸೋಣ ಅಂದರೆ ರೋಗ ಅಲ್ಲೇ ಕಾದ್ಕೊಂಡಿರುತ್ತೆ. ಇದ್ದರೂ ಕೂಡ ಅನುಭವಿಸೋದಕ್ಕಾಗೋದಿಲ್ಲ. ನಾನು ತುಂಬ ಶಕ್ತಿಶಾಲಿಯಾಗಿದ್ದೀನಿ ಅಂತ ಅಹಂಕಾರ ಪಟ್ಟರೆ ನನಗಿಂತ ಶಕ್ತಿಶಾಲಿಯಾಗಿರೋನು ಬಂದು ನನ್ನನ್ನು ಸೋಲಿಸ್ತಾನೆ. ನಾನು ತುಂಬ ವಿದ್ಯಾವಂತ ಅಂದ್ಕೊಂಡ್ರೆ ನನಗಿಂತ ವಿದ್ಯಾವಂತ ಬಂದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ನಾನು ಎಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ರಾಜ ತೆರಿಗೆ ಹಾಕಿ, ಈಗಿನ ಕಾಲದಲ್ಲಿ ಗೌರ್ಮೆಂಟು ತೆರಿಗೆ ಹಾಕಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ತೆರಿಗೆನೂ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಸಾವನ್ನು ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ. ದೇರ್ ಆರ್ ಓನ್ಲಿ 2 things which are certain in life, paying taxes and death ಅಂತ. ಆಲ್ ಅದರ್ ಥಿಂಗ್ಸ್ ಆರ್ ಅನ್ಸರ್ಟನ್ ಇನ್ ಲೈಫ್. ದೀಸ್ ಆರ್ ದಿ ಓನ್ಲಿ 2 certain things. ಯಾರು ಸಾವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ತೆರಿಗೆನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ತೆರಿಗೆ ಹೇಗೆ ವಸೂಲಿ ಮಾಡಬೇಕು ಅಂತಾನೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಒಳ್ಳೆ ಸೂಚನೆ ಕೊಡ್ತಾನೆ. ರಾಜನಾಗಿರೋನು ದುಂಬಿ ಥರ ಕೆಲಸ ಮಾಡಬೇಕಂತೆ. ದುಂಬಿ ಏನು ಮಾಡುತ್ತೆ? ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗಿ ಹೂವಿಗೆ ತೊಂದರೆ ಕೊಡದೇ ಇರೋ ಹಾಗೆ ಪರಾಗವನ್ನು ಹೇಗೆ ಸ್ವೀಕರಿಸುತ್ತೋ, ರಾಜ ಹಾಗೆ ಪ್ರಜೆಗಳಿಗೆ ತೊಂದರೆ ಕೊಡದೆ ತೆರಿಗೆಯನ್ನು ವಸೂಲಿ ಮಾಡಬೇಕು ಅಂತ. ಇದು ಕೌಟಿಲ್ಯ ಕೊಟ್ಟಿರ್ತಕ್ಕಂತಹ ಉದಾಹರಣೆ. ಅದೇ ಉದಾಹರಣೆನೇ ಕ್ಲಾಸ್ ರೂಮಲ್ಲಿ ಶಿಷ್ಯರಿಗೂ ಅಪ್ಲೈ ಆಗುತ್ತೆ. ಶಿಷ್ಯರಾಗಿರ್ತಕ್ಕಂಥವ್ರು ಒಬ್ಬ ಗುರುಗಳಿಂದ ಮತ್ತೊಬ್ಬ ಗುರುಗಳಿಗೆ ತೊಂದರೆ ಕೊಡದೆ ಅವರಿಂದ ಇರ್ತಕ್ಕಂಥ ವಿದ್ಯೆಯನ್ನೆಲ್ಲ ಗ್ರಹಿಸಬೇಕು ಅಂತ. ಆ ದೃಷ್ಟಿಯಿಂದನೇ ಯಾರಲ್ಲಿ ಒಂದು ಒಳ್ಳೆಯ ಅಂಶ ಇದ್ದರೂ ಗ್ರಹಿಸೋದಕ್ಕೆ ಮುಕ್ತ ಮನಸ್ಸಿರಬೇಕು ನನಗೆ. ಯಾಕೆಂದರೆ ಯಾರೂ ಸರ್ವಜ್ಞರಲ್ಲ. ಕೆಲವು ಗೊತ್ತಿರುತ್ತೆ, ಇನ್ನು ಕೆಲವು ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲೇನು ಅವಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಗೊತ್ತು ಅಂತ ಹೇಳಿ ಆಮೇಲೆ ಸಿಹಾಕೊಂಡು ಒದ್ದಾಡೋಕ್ಕಿಂತ ಗೊತ್ತಿಲ್ಲ ಅಂತ ಹೇಳೋದು ತುಂಬ ಕ್ಷೇಮ ಯಾವಾಗಲೂ. ಅದಕ್ಕೆ ಕೆಲವರು ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ, ಮುಗಿದಾಯ್ತು, ನೆಕ್ಸ್ಟ್ ಪ್ರಶ್ನೆನೇ ಇಲ್ವಲ್ಲ. ದಟ್ ಇಸ್ ವೆರಿ ಸೇಫ್ ವೇ ಆಫ್ ಆಲ್ವೇಸ್ ಅವಾಯ್ಡಿಂಗ್ ಡಿಸ್ಕಷನ್ಸ್ ಇನ್ ದ ಸೆಮಿನಾರ್. ಮೊದಲು ಎತ್ಕೋತ ಹೇಳ್ಬಿಡ್ತಾರೆ, ನನ್ನ ಫೀಲ್ಡ್ ಇದಲ್ಲಪ್ಪ, ಏನೋ ನೀವು ಕರೆದಿದ್ದೀವಿ ನಾನು ಮಾತಾಡ್ತೀನಿ ಅಂದರೆ ಏನಾಯಿತು, ಕ್ವೆಶ್ಚನ್ಸ್ ಕೇಳಬೇಡಿ ಅಂತ. ಇನ್ನು ಕೆಲವರು ಟೆಕ್ನಿಕ್ ಏನು ಗೊತ್ತಾ, ನಾನು ಏನು ಮಾತಾಡೋದಿಲ್ಲ ಅಂತ ಮೊದಲು ಹೇಳಿಬಿಡ್ತಾರೆ. ಏನು ಮಾತಾಡ್ತೀನಿ ಅಂತಲ್ಲ, ಏನು ಮಾತಾಡೋದಿಲ್ಲ ಅಂತ ಮೊದಲು ಹೇಳಿಬಿಟ್ರೆ ಅವರು ಅದ್ರ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಂತ. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದಿಸ್, ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದೆನ್ ವಾಟ್ ಆರ್ ಯು ಗೋಯಿಂಗ್ ಟು ಟಾಕ್ ಅಬೌಟ್, ನೌ ಯು ಲಿಸನ್. ಆ ತರಹ ಅದೆಲ್ಲ ಕೂಡ ಸೆಮಿನಾರ್ ಟೆಕ್ನಿಕ್ಸ್. ಒಂದು 50-60 ಸೆಮಿನಾರ್ ಅಟೆಂಡ್ ಮಾಡಿದ್ರೆ ಅದೆಲ್ಲ ಸಹಜವಾಗಿ ಬರುತ್ತೆ ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ. ಆ ದೃಷ್ಟಿಯಿಂದನೇ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಾಯಿದ್ರು, ಇಫ್ ಯು ವಾಂಟ್ ಟು ಸೇ ಸಮಥಿಂಗ್ ಇನ್ ಎ ಸೆಮಿನಾರ್, ಸ್ಟ್ಯಾಂಡ್ ಅಪ್, ಸೇ ಅಪ್ ಆ್ಯಂಡ್ ಶಟ್ ಅಪ್, ಲಿಸನ್ ಟು ದ ಅದರ್ ಮ್ಯಾನ್, ಡೋಂಟ್ ಮಿನ್ಸ್ ವರ್ಡ್ಸ್ ವೆನ್ ಅದರ್ ಮ್ಯಾನ್ ಇಸ್ ಟಾಕಿಂಗ್. ಇನ್ನೊಬ್ಬರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕಬೇಡ, ಕೇಳಿಸ್ಕೊ ಮೊದಲು. ಆಮೇಲೆ ಐ ಬೆಗ್ ಟು ಡಿಫರ್ ಫ್ರಮ್ ಯು ಅಂತ ಹೇಳಬೇಕೇ ಹೊರತು ಐ ಡೋಂಟ್ ಲೈಕ್ ಯು ಅಂತ ಹೇಳಬೇಡ. ಐ ಬೆಗ್ ಟು ಡಿಫರ್ ಫ್ರಮ್ ಯುವರ್ ಒಪಿನಿಯನ್ ಆನ್ ಅಕೌಂಟ್ ಆಫ್ ದೀಸ್ ರೀಸನ್ಸ್. ದಟ್ಸ್ ದ ವೇ ಯು ಹ್ಯಾವ್ ಟು ಆಲ್ವೇಸ್ ಟ್ಯಾಕಲ್ ಇನ್ ಎ ಸೆಮಿನಾರ್ ಅಂತ. ಸೊ ಹಾಗೆ ಅದೆಲ್ಲವೂ ಕೂಡ ಅಭ್ಯಾಸ ಬಲದಿಂದ ಬರತಕ್ಕಂಥದ್ದು. ಮುಖ್ಯವಾಗಿ ವೃದ್ಧಾವಸ್ಥೆಯಲ್ಲಿ ರೋಗಗಳಿಂದ ಜರ್ಜರಿತನಾಗುತ್ತಾನೆ, ಬಾಡಿದ ಕುಸುಮದಂತೆ ಅವನು ಆಗುತ್ತಾನೆ. ನೋಡಿ, ಹೂವು ಯಾವಾಗಲೂ ಕೂಡ ಮೊಗ್ಗಾಗಿರೋದು ಅರಳೋದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಅರಳದ ಮೇಲೆ ಬಾಡಿ ಹೋಗಿ ಬಿದ್ದೋಗೋದನ್ನು ನೋಡೋದು ಎಂಥವ್ರಿಗಾದರೂ ಕೂಡ ತುಂಬ ವ್ಯಸನ ಆಗುತ್ತೆ. ನಮ್ಮ ಜೀವನವೂ ಅಷ್ಟೇ. ಮೊಗ್ಗಾಗಿರ್ತಕ್ಕಂತಹ ಯೌವನಾವಸ್ಥೆ ಅರಳಿದಾಗ ಯೌವನ ಪೂರ್ತಿ ಆಯಿತು ಅಂತ, ಆಮೇಲೆ ಅರಳಿರ್ತಕ್ಕಂಥದ್ದೆಲ್ಲ ಕೂಡ ಬಾಡ್ತಾ ಬರುತ್ತೆ, ಒಂದೊಂದಾಗಿ ರೆಕ್ಕೆಗಳು ಎಲ್ಲ ಕೂಡ ಹರ್ಕೊಂಬರುತ್ತೆ. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಕ್ರಾಸಿಂಗ್ ದಾಟಿದರೆ
ವಿಶ್ವೇಶ್ವರಯ್ಯ ಪಾರ್ಕ್ ಸಿಗತ್ತೆ. ಪಾರ್ಕಲ್ಲಿ ಗೇಟ್ ಒಳಗೆ ಎಂಟರ್ ಆದರೆ ಬಲಗಡೆ 5ನೇ ಗಿಡದ ಮೇಲೆ ಒಂದು ಬೋರ್ಡ್ ಇದೆ. ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಚಿಕ್ಕಬಳ್ಳಾಪುರ ಪಾರ್ಕಲ್ಲಿರೋ ಬೋರ್ಡು. ಸೊ ಹಾಗಾಗಿ ಯಾವಾಗಲೂ ಕೂಡ ಹೂ ಬಿಡೋದು ಎಷ್ಟು ಚೆನ್ನಾಗಿರುತ್ತೆ ಕೊಡಿ. ಯಾರೂ ಕೂಡ ಎಲೆ ಹೂವೇ ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ. ಸಹಜವಾಗಿ ಆ ಹೂ ಅರಳತ್ತೆ ಆಯಾ ಸಮಯಕ್ಕೆ. ದಿ ಪ್ರಾಸೆಸ್ ಆಫ್ ಅರಳಿಂಗ್ ಯು ಹ್ಯಾವ್ ಟು ಸಿ, ನಾಟ್ ವೆನ್ ಇಟ್ ಹ್ಯಾಸ್ ಟೋಟಲಿ ಅರಲ್ಡ್. ಸೊ ಆ ದೃಷ್ಟಿಯಿಂದ ಅರಳ್ತಾ ಇರುತ್ತೆ, ಹೀಗಿರೋದು ಹೀಗೆ ಆಗೋದನ್ನು ನೋಡಬೇಕು. ಅದು ಕೀಟ್ಸ್ ಒಂದು ಕಡೆ ಹೇಳ್ತಾನೆ, ಎಷ್ಟು ಸಹಜವಾಗಿ ಗಿಡಕ್ಕೆ ಹೂವು ಅನ್ನೋದು ಸಕಾಲಕ್ಕೆ ಬರುತ್ತೋ ಅಷ್ಟೇ ಸಹಜವಾಗಿ ಕವಿಯ ಲೇಖನಿಯಿಂದ ಕವಿತ್ವ ಅನ್ನೋದು ಹೊರಸೂಸುತ್ತೆ ಅಂತ. ಈ ಪೊಯೆಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆ್ಯಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್. ಸಹಜವಾಗಿ ಬರಬೇಕು ಕವಿತ್ವ ಅನ್ನೋದು, ಎಫರ್ಟೆಡ್ ಪೊಯೆಟ್ರಿ ಅಲ್ಲ, ಅದು ಗಿಫ್ಟೆಡ್ ಪೊಯೆಟ್ರಿ. ಅದು ನಿಜವಾಗಿರ್ತಕ್ಕಂಥ ಕವಿತ್ವ ಅಂದರೆ ಆ ರೀತಿಯಾಗಿ ಬರಬೇಕು. ಆ ಶಬ್ದಗಳು ಪುಂಖಾನುಪುಂಖವಾಗಿ ಬರ್ತಾ ಹೋಗಬೇಕು. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಷುನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನಭಾರಣಂ ಭಜೇ ಪುರಾಣವಾರಣಂ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ ಮಹಾಗಣೇಶ ಪಂಚರತ್ನ ಮಾದರೇಣ ಯೋನ್ವಹಂ ಪ್ರಜಲ್ಪತಿ ಪ್ರಭಾತಕೆ ಹೃದಯ ಸ್ಮರನ್ ನಿರಂತರಂ ಅರೋಗತಾಂ ಅದೋಷತಾಂ ಸುಸಾಹಿತೀಂ ಸುಪುತ್ರತಾಂ ಸಮಾಹಿತಾಯುರಷ್ಟಭೂತಿ ಮಭ್ಯಪೈತಿ ಸೋಚಿರಾತ್. ಅದು ಪೊಯಿಟ್ರಿ. ಬಂದರೆ ಆ ರೀತಿ ಬರಬೇಕದು ಸಹಜವಾಗಿ. ಅಯ್ಯೋ ಬರಿಬೇಕಲ್ಲ ಅಂತ ಬರಿಬಾರ್ದು, ಅದು ಸಹಜವಾಗಿರ್ತಕ್ಕಂಥ ಒಂದು ಕ್ರಿಯೆ. ಕೆಲವರಿಗೆ ಎಷ್ಟು ಸಹಜವಾಗಿ ಕವಿತ್ವ ಬರುತ್ತೆ ಅಂದರೆ ಮಾತಾಡೋದೆಲ್ಲ ಕವಿತ್ವದಲ್ಲೇ ಮಾತಾಡ್ತಾರೆ. ಅಲೆಕ್ಸಾಂಡರ್ ಪೋಪ್ ಅಂತ ಒಬ್ಬ ಇದ್ದಂತೆ, ನಮ್ಮ ತಂದೆಯವರು 7 ತಿಂಗಳ ಕೆಳಗೆ ಹೇಳಿದ ಮಾತು. ಆಚೆ ಕಡೆ ಬೆಂಚ್ ಕಲ್ ಮೇಲೆ ಕೂತಿದ್ದಾಗ ಅವನ ತಂದೆ ಮಗನಿಗೆ ಕವಿ ಆಗಬಾರ್ದು 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 ಅಂತ ಹೊಡಿತಾ ಇದ್ದಂತೆ. ಅವನದಕ್ಕೆ ಉತ್ತರ ಕೊಟ್ಟನಂತೆ, ಫಾದರ್ ಫಾದರ್ ಬೀಟ್ ಮೀ ನಾಟ್, ವರ್ಸಸ್ ವಿಲ್ ಐ ಕಂಪೋಸ್ ನಾಟ್ ಅಂತ. ಅದನ್ನು ಪೊಯಿಟ್ರಿನಲ್ಲೇ ಹೇಳ್ದ ಅಂತ. ಸೊ ಕೆಲವರಿಗೆ ಅದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಬಾಯಿ ಬಿಟ್ಟರೆ ಅದು ಆ ತರಹ ಬರ್ತಾ ಹೋಗುತ್ತೆ, ಏನು ಮಾಡೋಕ್ಕಾಗತ್ತೆ. ಅದು ಆಶು ಕವಿತ್ವ, ಆ ಥರದ್ದೆಲ್ಲ ಕೂಡ ನಮ್ಮ ಕಾವ್ಯಕಂಠ ಗಣಪತಿ ಮುನಿಗಳಿಗೆ ಆಶು ಕವಿತ್ವ ಇತ್ತು. ಶತಾವಧಾನಿ ಗಣೇಶ್ ಅವರಿಗೆ ಕಾವ್ಯಕಂಠ ಪ್ರಶಸ್ತಿ ಅಂತಲೂ ಒಂದಿದೆ. ಅವ್ರು ಹೇಳ್ಕೊಳ್ಳಲ್ಲ, ಅದು ಬೇರೆ ವಿಷಯ, ನಾವಾದರೂ ಹೇಳಬೇಕು ಜನಗಳಿಗೆ ಗೊತ್ತಾಗಲಿ ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಕಾವ್ಯಕಂಠ ಅಂದರೆ ಏನು ಅಂದರೆ, ನಾನು ಪ್ರತ್ಯಕ್ಷವಾಗಿ ನೋಡಿದ್ರಿಂದ ಹೇಳಲೇಬೇಕು. 86ನೇ ಇಸ್ವಿನಲ್ಲಿ ಉಜ್ಜಯಿನಿ ಕಾಳಿದಾಸ ಅಕಾಡೆಮಿನಲ್ಲಿ 60 ನಿಮಿಷದಲ್ಲಿ 60 ಶ್ಲೋಕ ಅವ್ರ ಬಾಯಿಂದ ಬಂದಿದ್ದರಿಂದ ಆವಾಗ ಅವರಿಗೆ ಪುರುಷ ಸರಸ್ವತಿ ಅಂತ ಬಿರುದು ಕೊಟ್ಟರು. ಇರಲಿ, ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರಸ್ವತಿ ಅಂದರೆ ಹೆಂಗಸರಿಗೆ ಇರೋದು, ಪುರುಷ ಸರಸ್ವತಿ ಅನ್ನೋ ಬಿರುದು ಗಣೇಶ್ ಅವರಿಗೆ ಆವಾಗ ಸಲ್ತು. ಬಾಣನಿಗೆ ಪುರುಷ ಸರಸ್ವತಿ ಅಂತ ಒಂದು ಬಿರುದಿದೆ. ಬಾಣನ ಲೇಖನಿಯಿಂದ ಹೊರಟಿರ್ತಕ್ಕಂಥ ಶಬ್ದಗಳು ಹೇಗಿರುತ್ತೆ ಅಂದರೆ, ಸರಸ್ವತಿಯ ವೀಣೆಯಿಂದ ಹೊರಹೊಮ್ಮತಕ್ಕಂತಹ ನಾದದ ಸೊಬಗಿನ ಮಾಧುರ್ಯಕ್ಕೆ ಸರಿಸಮಾನವಾದದ್ದು ಅಂತ. ಅದು ನಿಜವಾಗಿರ್ತಕ್ಕಂಥ ಶಬ್ದಗಳು ಒಂದು ಆ ರೀತಿ ಬರ್ತಾ ಇರಬೇಕು ಅಂಥೇಳಿ. ರುಚಿರ ಸ್ವರ ವರ್ಣ ಪದಾರಸ ಭಾವವತಿ ಜಗನ್ಮನೋಹರತಿ ತತ್ಕಿಂ ತರುಣಿ ನಹಿ ನಹಿ ವಾಣಿ ಬಾಣಸ್ಯ ಮಧುರಶೀಲಸ್ಯ. ಅದು ಸಹಜವಾಗಿರ್ತಕ್ಕಂಥ ಶಬ್ದಗಳು. ಆ ಶಬ್ದ ಮಾಧುರ್ಯ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ, ಶ್ರೀರಾಮ ಯಾವಾಗಲೂ ಕೂಡ ಅತ್ಯಂತ ಕೋಮಲ ಸ್ವಭಾವ, ಮೃದು ಸ್ವಭಾವ, ಅಣಕಿನಿಂದ ಇರತಕ್ಕಂಥವನು. ಅದಕ್ಕೆ ಯಾವಾಗಲೂ ಅವನಿಗೆ ಅಲ್ಪ ಪ್ರಾಣಗಳನ್ನೇ ವರ್ಣನೆ ಮಾಡೋಕೆ ಕೊಡ್ತಾರೆ. ಪರಶುರಾಮ ಯಾವಾಗಲೂ ಕ್ರೂರಿ, ಅದಕ್ಕೆ ಅವನಿಗೆ ಮಹಾಪ್ರಾಣಗಳನ್ನೇ ಕೊಡ್ತಾರೆ. ಆ ದೃಷ್ಟಿಯಿಂದ ಯಾವುದು ಪರಶುರಾಮ ಯಾವ ಶ್ರೀರಾಮ ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಶಬ್ದಗಳೇ ಅದನ್ನು ಅರ್ಥ ಮಾಡ್ಕೋಬೇಕು. ಆ ರಾಮನ ಬಗ್ಗೆ ಮೊದಲು ಪರಶುರಾಮ, ತಸ್ಮಾ ಸಮಸ್ತ ಕ್ಷತ್ರವರ್ಗ ಪಾಟನ ವರಿಷ್ಠ ಧಾರಾ ಪರಶ್ವದ ಭರಣ ಭೀಷಣ ವೇಷ ಭಾರ್ಗವ ಭಂಗಾತ್ ಅಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಮೊದಲನೇದಷ್ಟು ಪರಶುರಾಮ, ಕೊನೆಯದಷ್ಟು ಶ್ರೀರಾಮ.
9ನೇ ಶತಮಾನದ ಭೋಜರಾಜ ಚಂಪೂ ರಾಮಾಯಣದಲ್ಲಿ ಏನು ಹೇಳಿದ್ನೋ ಅದನ್ನೇ 14ನೇ ಶತಮಾನದ ಆಂಗ್ಲ ಕವಿತ್ವದಲ್ಲಿ ಪ್ರೀ ರಾಫಲೈಟಿಕ್ ಪೊಯೆಟ್ಸ್ ಆಗಿರ್ತಕ್ಕಂಥ ಡಾಂಟೆ ಗ್ಯಾಬ್ರಿಯಲ್ ರಾಸೆಟಿ, ಕ್ರಿಸ್ಟಿನಾ ರಾಸೆಟಿ ಏನು ಪ್ರಪೋನ್ ಮಾಡಿದರು ಅಂದರೆ ವರ್ಡ್ ಎಕೋಯಿಂಗ್ ದ ಸೆನ್ಸ್ ಅಂತ. ವರ್ಡ್ ಎಕೋಯಿಂಗ್ ದ ಸೆನ್ಸ್ 5 centuries earlier we had in India. You need not study that from English poetry. On the contrary, Sanskrit poetry's influence on English poetry one can determine. ಅದಕ್ಕೆ ಓದಬೇಕು ಒಂದು 16 ಗಂಟೆ ದಿನಕ್ಕೆ, ಬೇರೆ ಆಲ್ಟರ್ನೇಟ್ ಇಲ್ಲ. ಸೊ ಹಾಗಾಗಿ ದೆರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ರೀಡಿಂಗ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಓದ್ತಾ ಇದ್ದರೆ ನಿಜವಾಗ್ಲೂ ಕೂಡ ಎಷ್ಟೋ ಸಲ ಇಷ್ಟು ಬೇಗ ಸಂಜೆ 5 ಗಂಟೆ ಆಗೋಯ್ತಾ, ನಾನು ಹೊರಡಬೇಕಲ್ಲ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಅನಿಸ್ಬಿಡುತ್ತೆ. ಯಾಕೆಂದರೆ ಯಾವುದೋ ಒಂದರಲ್ಲಿ ಎನ್ಗ್ರಾಸ್ಡಾಗಿ ಓದ್ತಾ ಇರೋವಾಗ ನಮಗೆ ಸಮಯದ ಪರಿವೆಯೇ ಇಲ್ಲದೆ ಹೋಗಿಬಿಡುತ್ತೆ. ಅದಕ್ಕೆ ಕಾಲ ಅಂತ ಹೇಳೋದು. ಕಾಲದ ಬಗ್ಗೆ ಅದಕ್ಕೆ ಶ್ರೀರಾಮಚಂದ್ರ ಹೇಳ್ತಾನೆ, ಮುನೀಂದ್ರ ಸರ್ವಭಕ್ಷಕನಾದ ಕಾಲ ಎಲ್ಲವನ್ನೂ ಕೂಡ ನುಂಗಿ ಹಾಕುತ್ತಾನೆ. ಇದು ನನ್ನ ಭೋಗ್ಯ ವಸ್ತು, ನಾನು ಅದನ್ನು ಭೋಗಿಸುವವನು. ಭೋಗ್ಯ ವಸ್ತುವನ್ನು ಸಂಪಾದಿಸಿ ಚಿರಕಾಲವೂ ಅದನ್ನು ಉಪಯೋಗಿಸುವೆನು. ಇದೇ ಮೊದಲಾದ ಮಾನಸಿಕ ಸಂಕಲ್ಪ ವಿಕಲ್ಪಗಳಿಂದ ಅನೇಕ ವ್ಯಾವಹಾರಿಕ ಪ್ರಯೋಗಗಳನ್ನು ಮಾಡುತ್ತಾ ಕಾಲನ ಅಧೀನನಾಗುತ್ತಾನೆ. ಕಾಲ ಅಂದರೆ ಯಮನಿಗೂ ಒಂದು ಪರ್ಯಾಯ ಪದ ಇದೆ, ಪರಮೇಶ್ವರನಿಗೂ ಪರ್ಯಾಯ ಪದ ಇದೆ. ಕಾಲ ಅಂದರೆ ಕಾಲಾಯ ನಮಃ, ಕಲವಿಕರಣಾಯ ನಮಃ, ಬಲಾಯ ನಮಃ, ಬಲಪ್ರಮಥನಾಯ ನಮಃ, ಅಘೋರೇಭ್ಯೋ ಥಘೋರೇಭ್ಯೋ ಘೋರಘೋರಸೇಭ್ಯ ಸರ್ವೇಭ್ಯ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ಅಲ್ಲಿ ಕಾಲ ಅಂದರೆ ಭಗವಂತ ಅಂತ. ಕಾಲೋ ಜಗದ್ಭಕ್ಷಕ ಕಾಲಾಯ ತಸ್ಮೈ ನಮಃ ಅಂದರೆ ಅಲ್ಲಿ ಯಮ ಅಂತ ಅರ್ಥ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕಾಲ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ಅಥರ್ವವೇದದಲ್ಲಿ. ನೆನ್ನೆ ಅದನ್ನು ತಮ್ಮ ಹತ್ರ ಹೇಳಿರೋದರಿಂದ ಮತ್ತೆ ಪುನರುಚ್ಚಾರ ಬೇಡ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸಂಕಲ್ಪ ಮತ್ತು ವಿಕಲ್ಪಗಳು ನೋಡಿ, ಸಂಕಲ್ಪ ಮಾಡಿಕೊಳ್ಳೋದು ನಿತ್ಯ ದೇವತಾರ್ಚನೆಯಲ್ಲಿ ಇತಿ ಸಂಕಲ್ಪ್ಯ ಅದನ್ನು ಹೇಳ್ತೀವಿ. ಆಗಮಾರ್ತಂತ ದೇವಾನಾಂ ಗಮನಾರ್ಥಂತ ರಕ್ಷಸಾಂ ಕುರ್ವೇ ಗಂಟಾರವಂತತ್ರ ದೇವತಾ ಆಹ್ವಾನ ಲಾಂಛನಂ ಇತಿ ಗಂಟಾನಾದಂ ಕೃತ್ವ ಅಪಸರ್ಪಂತ ಯೇ ಭೂತ ಭೂಮಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇನ ಶಿಂತು ಶಿವಾಗ್ನಯ ಅಪಕ್ರಾಂತ ಭೂತಾದ್ಯಾ ಸರ್ವೇ ತೇ ಭೂಮಿಭಾರಕಾ ಸರ್ವೇಷಾಂ ವಿರೋಧೇನ ದೇವಕರ್ಮ ಸಮಾರಭೇತ್ ಪೃಥಿವ್ಯಾಹ ಮೇರೋ ಪೃಷ್ಠಋಷಿ ಕುರ್ಮೋ ದೇವತಾ ಸುತನಂ ಚಂದ ಹಾಸನ ಪ್ರಾಣಾಯಾಮಿ ವಿನಿಯೋಗ ಇತಿ ಸಂಕಲ್ಪ್ಯ ಆಮೇಲೆ ಬರುತ್ತೆ. ಸೊ ಸಂಕಲ್ಪದಿಂದನೇ ಎಲ್ಲವೂ ಕೂಡ ನಡೀತಕ್ಕ. ಅದಕ್ಕೆ ಹೇಳೋದು ದೊಡ್ಡವರು ಸತ್ಸಂಕಲ್ಪ ಮಾಡಿದ್ರೆ ಅದು ನಡೆದೋಗುತ್ತೆ ಅಂತ. ಅದಕ್ಕೆ ಹೇಳೋದು ಕೆಲವರ ನಾಲಿಗೆನಲ್ಲಿ ಗರುಡ ಮಚ್ಚೆ ಇರುತ್ತೆ, ಅವ್ರು ಹೇಳಿದ ನಡೆಯುತ್ತೆ ಅಂತ. ನಡೆದಿರೋ ಘಟನೆಯೂ ಇದೆ. 30 ವರ್ಷದ ಕೆಳಗೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಯಾರು ಅಂತ ಹೇಳೋದು ಬೇಡ, ಅವ್ರು ಹೇಳಿದರು ಎಲ್ಲರೂ ಕೂಡ ಉಡುಪಿಗೆ ರಾತ್ರಿ ಬಸ್ಗೆ ರಿಸರ್ವ್ ಮಾಡಿಸ್ಕೊಂಡಿದ್ರು, ಇವತ್ತು ಹೋಗಬೇಡಿ ಅಂತ ಹೇಳಿದರು. ಏನು ಇವ್ರ ಮಾತು ಕೇಳೋದು ಅಂದ್ಬಿಟ್ಟು ಹೋದವ್ರು ಯಾರೂ ವಾಪಸ್ ಬರಲಿಲ್ಲ. ಯಾತಕ್ಕೆ ಹೇಳಿದೆ ಅಂದರೆ ಕೆಲವರು ಹೇಳಿದರೆ ನಾವು ನಂಬಬೇಕು ಅದನ್ನು. ಯಾಕೆಂದರೆ ಯಾತಕ್ಕೆ ಹೋದ ಏನಾಗತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ಏನಾಗಬಾರದು ಅದಾಗತ್ತೆ ಅಷ್ಟೆ. ಆ ದೃಷ್ಟಿಯಿಂದನೇ ಕೆಲವರಲ್ಲಿ ನಮಗೆ ಆ ವಿಶ್ವಾಸ ಮತ್ತು ನಂಬಿಕೆ ಇದೆ ನೋಡಿ, ಅದೇ ನಮ್ಮನ್ನು ಕಾಪಾಡೋದು. ರೋಗಿಗೆ ವೈದ್ಯನಲ್ಲಿರ್ತಕ್ಕಂಥ ನಂಬಿಕೆಯಿಂದ ಗುಣವಾಗುತ್ತೆ ಹೊರತು ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ ಅಂತ. ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಎ ಪ್ರಿಸ್ಕ್ರೈಬ್ಸ್. ನಮ್ಮ ವೈದ್ಯರು ಕೊಟ್ಟಮೇಲೆ ನನಗೆ ವಾಸಿ ಆಗತ್ತೆ ಅನ್ನೋದು. ಅದು ಇನ್ನೊಂದು ತಮಾಷೆಗೂ ಇದೆ ಆ ಸುಭಾಷಿತ ವೈದ್ಯರ ಬಗ್ಗೆ. ವೈದ್ಯ ಅಂದರೆ ಯಮನ ಸಹೋದರ ಅಂತ. ವೈದ್ಯರಾಜ ನಮಸ್ತವ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿಚ ಅಂತ. ಸೊ ಇಬ್ಬರಿಗೂ ಒಂದೇ ವ್ಯತ್ಯಾಸ. ಇವನು ಯಾರು ಅಂದರೆ ಯಮನ ಸಹೋದರನಂತೆ. ಯಮ ಬರೀ ಪ್ರಾಣ ತೆಗೆದುಕೊಂಡು ಹೋದರೆ ಇವನು ಪ್ರಾಣ ಜೊತೆ ದುಡ್ಡು ಹೊಡ್ಕೊಂಡು ಹೋಗ್ತಾನೆ. ಅದರಿಂದ ವೈದ್ಯ ಯಮನಿಗಿಂತ ಡೇಂಜರಸ್ಸು ಅಂತ. ಇನ್ನೊಂದು ಆಯುರ್ವೇದ ಡಾಕ್ಟರ್ಸ್ ಬಗ್ಗೆನೂ ಇದೆ. ಇಲ್ಲಿ ಯಾರಾದ್ರು ಇದ್ದರೆ ಕ್ಷಮಿಸ್ಬಿಡಿ, ಬರೀ ತಮಾಷೆಗೆ ಹೇಳ್ತಾರೋ ಸುಭಾಷಿತ ಅದು. ಯಸ್ಯ ಕಸ್ಯ ತರೋರ್ಮೂಲಂ ಏನ ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಯಾವುದೋ ಒಂದು ಗಿಡಮೂಲಿಕೆ ತೊಗೊಂಬನ್ರಿ, ಯಾರಿಗೆ ಭಾಗ್ಯ ಕೋತಾಗಿರುತ್ತೋ ಅವ್ರಿಗೆ ಕೊಡಿ, ತೊಗೊಂಡವನ ಮೇಲೆ ಕೇಳೋದೇ ಇಲ್ಲ. ಒಂದೇ ಸಲ ಭಗವಂತನ ಪದ ಸೇರ್ಕೊಂಡ್ಬಿಡ್ತಾನೆ. ಸೊ ಹಾಗೆ ನಮ್ಮಲ್ಲಿ ಎಷ್ಟು ಹಾಸ್ಯ ಪ್ರಜ್ಞೆ ಇದೆ ಸುಭಾಷಿತದಲ್ಲಿ ಅಂತ ಹೇಳಿದ್ರೆ, 1 ಗಂಟೆನೂ ನಗಿಸ್ತಾ ಕಾಲ ಕಳೆದುಬಿಡ್ಬೋದು ಸುಭಾಷಿತಗಳು ಹೇಳ್ಕೊಂಡು ಒಂದಾದ್ಮೇಲೆ ಒಂದು. ಸೊ ಹಾಗೆ ಸುಭಾಷಿತಗಳಲ್ಲಿ ಹಾಸ್ಯ ಅಂತಲೇ ಒಂದು ಟಾಪಿಕ್ಕು 1997 ಜನವರಿ 10ನೇ ತಾರೀಕು ತರಳಬಾಳು ಕೇಂದ್ರ RT ನಗರ ಬೆಂಗಳೂರು 36ರಲ್ಲಿ ಒಂದು ಭಾಷಣ ಮಾಡಿದ ನೆನಪು. ಸೊ ಆ ದೃಷ್ಟಿಯಿಂದ ಸಮೃದ್ಧ ಸಾಹಿತ್ಯದಲ್ಲಿ ಹಾಸ್ಯ ಅಂತ ಎಷ್ಟು ರೀತಿಯಾಗಿ ಹಾಸ್ಯ ಅನ್ನೋದಿರುತ್ತೆ
ಅನ್ನೋದಕ್ಕೆ ಸ್ಮಿತ, ಉಪಹಸಿತ, ಅಪಹಸಿತ, ಅಟ್ಟಹಾಸ ಈ ರೀತಿಯಾಗಿ ನಗೋದರಲ್ಲೇ ವೈವಿಧ್ಯತೆ ಇದೆ. ಕೆಲವರಿಗೆ ಸ್ಮಿತವಾಗಿ ನಗೋಕ್ಕೆ ಆಗಲ್ಲ, ಯಾಕೆಂದರೆ ಹಲ್ಲು ಹಿಂಗಿರುತ್ತೆ ಪಾಪ, ಹೆಂಗೆ ಸ್ಮಿತವಾಗಿ ನಗೋದು. ಉಬ್ಬಲ್ಲಿರೋರಿಗೆ ಸ್ಮಿತವಾಗಿ ನಗೋಕ್ಕಾಗಲ್ಲ. ಕೆಲವು ಸ್ಮಿತ ಅಂತ ಹೆಸರಿಟ್ಕೊಂಡಿರ್ತಾರೆ, ಜೀವನದಲ್ಲಿ ನಗೋದೇ ಇಲ್ಲ, ಹೆಸರು ಮಾತ್ರ ಸ್ಮಿತ. ಅದಕ್ಕೆ ನಾನು ಮೊದಲನೇ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಪಾಠ ಮಾಡ್ತಾ ಇರಲಿಲ್ಲ. ಆ ಮಕ್ಕಳ ಹೆಸರಿನ ಔಚಿತ್ಯ ಅರ್ಥ ಹೇಳಿ ಕಳಿಸ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಡೇ ಅವ್ರ ಅಮ್ಮ ಅಪ್ಪ ಹುಡ್ಕೊಂಡು ಬರ್ತಾಯಿದ್ರು, ನಾನು ಅಂಥ ಒಳ್ಳೆಯ ಹೆಸರಿಟ್ಟಿದ್ದೀವ ಸರ್ ನಮ್ಮ ಮಗಳಿಗೆ ಅಂತ. ಹೌದಮ್ಮ, ನಿಮಗೆ ಗೊತ್ತಿಲ್ಲದೇನೆ ಭಗವಂತ ನಿಮ್ಮ ಕೈಯಲ್ಲಿ ಒಳ್ಳೆ ಕೆಲಸ ಮಾಡಿಸೋದು. ಗೊತ್ತಾದರೆ ನಾನು ಮಾಡಿದೆ ಅಂತ ಅಹಂಕಾರ ಬರುತ್ತೆ. ಆ ದೃಷ್ಟಿಯಿಂದ ಸಹಜವಾಗಿ ಆ ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಶ್ರದ್ಧೆ, ಪ್ರೀತಿ, ಗೌರವ ಬರಬೇಕು ಅಂತ ನನ್ನ ಉದ್ದೇಶ, ಬೇರೆ ಇನ್ನೇನು ಅಲ್ಲ. ಮೊದಲನೇ ದಿನ ಪಾಠ ಮಾಡಬಾರ್ದು ಅಂತಲ್ಲ, ಒಂದು ಬೆಳೀಲಿ ಆ ಮಕ್ಕಳಿಗೆ ಗೌರವ ಅನ್ನೋದು. ಏಕೆಂದರೆ ಸಾಕ್ಷಾತ್ ದೇವರವರು. ನಾವು ದೇವ್ರನ್ನಂತೂ ನೋಡಿಲ್ಲ ಈ ಜನ್ಮದಲ್ಲಿ, ತಂದೆ ತಾಯಿಗಳನ್ನ ನೋಡಿದ್ದೀವೋ ಇಲ್ವೋ. ಆ ದೃಷ್ಟಿಯಿಂದ ಮೊದಲು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಏಕೆಂದರೆ ಇವತ್ತು ನಾವು ಏನಾದರೂ ಆಗಿದ್ದರೆ ಅದು ಕೇವಲ ಅವರು ಮಾಡಿರ್ತಕ್ಕಂಥ ಪುಣ್ಯ ವಿಶೇಷದಿಂದ, ಅವರು ಮಾಡಿರ್ತಕ್ಕಂಥ ತ್ಯಾಗದಿಂದ ಅನ್ನೋದನ್ನು ಮಾತ್ರ ನಾವು ಯಾವತ್ತೂ ಕೂಡ ನಂಬಬೇಕಾಗತ್ತೆ. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ಅತಿಥಿ ದೇವೋಭವ. ಅದೇ ಈಗಿನ ಕಾಲದಲ್ಲಿ ತಿಥಿ ದೇವೋಭವ ಆಗಿರೋದು. ಸೊ ಆ ದೃಷ್ಟಿಯಿಂದ ಅದು ಆರ್ಡರು ಯಾವತ್ತೂ ಕೂಡ ನಾವು ಇಟ್ಕೋಬೇಕಾಗಿರ್ತಕ್ಕಂಥದ್ದು. ತಾಯಿ ಅಂದ್ರೆ ಏನು? ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಜೀಜಾಬಾಯಿ ಆ ರೀತಿಯಾಗಿರ್ತಕ್ಕಂಥ ದಿವ್ಯ ಸಂದೇಶವನ್ನು, ರಾಷ್ಟ್ರಪ್ರೇಮ ಉಕ್ಕೋ ಹಾಗೆ ಕಥೆಗಳನ್ನು ಬಾಲ್ಯದಲ್ಲಿ ಶಿವಾಜಿಗೆ ಹೇಳದೆ ಹೋಗಿದರೆ ಶಿವಾಜಿ ದೇಶಭಕ್ತ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ತಾಯಂದರೆ ನಿಜವಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥವರು. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಆ್ಯಂಡ್ ಸ್ಟಿಲ್ ವಾಂಟ್ ದಿ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್? ಮೊದಲು ಅವರಿಗೆ ನೀನು ಎಜುಕೇಷನ್ ಕೊಡು. ಯಾರಿಗೆ ಶ್ರದ್ಧೆ ಇದೆಯೋ ಓದಲಿ ಅವರು ಇವರು ಅನ್ನೋದು ಯಾಕೆ? ಇಷ್ಟ ಬಂದವರಿಗೆ, ಶ್ರದ್ಧೆ ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ನೀನು ಇರೋಷ್ಟು ಕೊಟ್ಬಿಡ್ಬೇಕು. ಅದಕ್ಕೇ ನಿಜವಾದ ಗುರು ಕಾಯ್ತಾ ಇರ್ತಾನಂತೆ. ಒಳ್ಳೆ ಶಿಷ್ಯ ಬಂದರೆ ತನ್ನ ಸಂಪೂರ್ಣವಾಗಿರೋ ಜ್ಞಾನ ಅವನಿಗೆ ಕೊಟ್ಬಿಟ್ಟು ಹೋಗೋಣ ಅಂತ. ಇಲ್ಲದೆ ಹೋದರೆ ಅವನ ಗುರು ಋಣ ತೀರೋದಿಲ್ಲ. ಶಿಷ್ಯನನ್ನು ತಯಾರು ಮಾಡದೆ ಹೋಗ್ಬಿಟ್ರೆ ಅವನ ಗುರುಋಣದಲ್ಲೇ ಸಾಯಬೇಕಾಗತ್ತೆ. ಆ ದೃಷ್ಟಿಯಿಂದನೇ ಪ್ರತಿಯೊಬ್ಬ ಗುರುವೂ ಕೂಡ ಒಳ್ಳೆ ಶಿಷ್ಯನಿಗೋಸ್ಕರ ಕಾಯ್ತಾ ಇರ್ತಾರೆ. ಅದೇ ರೀತಿಯಾಗಿ ಪರಮಹಂಸರು ನರೇಂದ್ರನಿಗೋಸ್ಕರ ಕಾಯ್ತಾ ಇದ್ದಿದ್ದು. ಆಮೇಲೆ ಅವರೇ ವಿವೇಕಾನಂದರಾಗಿದ್ದು. ಅದೇ ದೃಷ್ಟಿಯಲ್ಲೇ ಪರಮಶಿವೇಂದ್ರ ಸರಸ್ವತಿಗಳು ಸದಾಶಿವ ಬ್ರಹ್ಮೇಂದ್ರಿಗೆ ಕಾಯ್ತಾ ಇದ್ದಿದ್ದು. ನೋಡಿ ಅವರ ಎಷ್ಟು ಶ್ರದ್ಧಾಭಕ್ತಿಯಿಂದ ನಮಗೆ ಅನಿಸತ್ತೆ ಅಂತ ಹೇಳಿದರೆ, ಒಂದು ಸಮಾಧಿ ಟೂರ್ ಅಂತಲೇ ಅರೇಂಜ್ ಮಾಡ್ಬೋದು ಕಂಪ್ಲೀಟಾಗಿ. ಪರಮಶಿವೇಂದ್ರ ಸರಸ್ವತಿಗಳ ಸಮಾಧಿ ಅರವಂಗಾಡಲ್ಲಿದೆ ತಮಿಳುನಾಡಲ್ಲಿ. ಸದಾಶಿವ ಬ್ರಹ್ಮೇಂದ್ರ ಸಮಾಧಿ ನೆರೂರಲ್ಲಿದೆ. ನೆರೂರು ಕರೂರಿಂದ 18 ಕಿಲೋಮೀಟರು. ಅಲ್ಲಿ ಇವತ್ತಿಗೂ ಕೂಡ ಪರಮಶಿವೇಂದ್ರ ಸಮಾಧಿ ಹತ್ರ 4 ದೊಡ್ಡ ಈ ಸೈಜ್ ಹದ್ದುಗಳು ಕಾಯ್ತಾ ಇರುತ್ತೆ, ಮೇಲ್ಗಡೆ ಓಡಾಡ್ತಾ ಇರುತ್ತೆ ಸಮಾಧಿ ಮೇಲೆ. 4 ಜನ ಶಿಷ್ಯರು ಇವತ್ತು ಗುರುಗಳನ್ನು ಕಾಯ್ತಾ ಇದ್ದಾರೆ ಅಂತ. ಅದಕ್ಕೆ ಪ್ರತೀತಿ ಯಾವಾಗಲೂ ಕೂಡ. ಆ ಶಿಷ್ಯ ಹೇಗಿದ್ದರು ಬ್ರಹ್ಮೇಂದ್ರರು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟು ಸಂಗೀತಮಯವಾಗಿರ್ತಕ್ಕಂಥ ಕೃತಿಗಳನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಅವರು ತೋರಿಸ್ಕೊಟ್ಟಿಲ್ಲ. ಬ್ರಹ್ಮಣಿ ಮಾನಸ ಸಂಚರರೆ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡಿತೆ ವನಮಾಲಿ ತೇಷಾಂ ಚಿಂತಾ ನಾಸ್ತಿ ಕಿಲ ಬ್ರೂಹಿ ಮುಕುಂದೇತಿ ಭಜರೇ ರಘುನಾಥಂ ಭಜರೇ ಯದುವೀರಂ. ಈ ರೀತಿಯಾಗಿ ಎಷ್ಟು ಗ್ರಂಥಗಳು ಅವರು ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಕೊಂಡೊಯ್ದರು. ಅದಕ್ಕೇ ಶೆಲ್ಲಿ ಹೇಳ್ತಾನೆ, ಪೊಯಿಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಮ್ಯೂಸಿಕ್ ಎಡಿಫೈಸ್ ಫಿಲಾಸಫಿ ಅಂತ. ಆ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂಥ ಸಂಗೀತ ಅಧ್ಯಾತ್ಮದಲ್ಲೇ ಕೊನೆಗೊಳ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಸಂಗೀತ ಅನ್ನೋದಕ್ಕೆ ಅಷ್ಟು ನಮ್ಮಲ್ಲಿ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಸಂ ಗೀ ತಾ, ದುರ್ಗಾ, ಪಾರ್ವತಿ ಮತ್ತು ಲಕ್ಷ್ಮಿ ಒಟ್ಟಿಗೆ ಸೇರಿಕೊಂಡು ಸಂಗೀತ ಅನ್ನೋ ಶಬ್ದ ಬಂದಿದೆ ಅಂತ ಮಂತ್ರಶಾಸ್ತ್ರದ ಡೈಮೆನ್ಷನ್ನು ಸಂಗೀತ ಅನ್ನೋದಕ್ಕೆ. ಸಂಗೀತ ಎಂಬತಕ್ಕಂಥದ್ದು ಸಮುದ್ರದಷ್ಟೇ ಆಳ, ಆಕಾಶದಷ್ಟೇ ವಿಸ್ತಾರ. ಆನಾಕ್ರು ಹೇಳ್ತಾರೆ, ಸಂಗೀತವನ್ನು ಪಾಮರರಿಗೂ ಪಂಡಿತರಿಗೂ ಇರತಕ್ಕಂತಹ ಏಕೈಕ ಆಸ್ತಿ ಅಂತ ಗೋಕಾಕ್ ಅವರು ಹೇಳ್ತಾರೆ. ಆ ದೃಷ್ಟಿಯಿಂದನೇ ಸಂಗೀತವನ್ನು ಕೇಳ್ತಾ ಇದ್ದರೆ ನಾವು ಯಾವುದೋ ಲೋಕಕ್ಕೆ ಹೋದಂಗಿರುತ್ತೆ. ಅದರಲ್ಲೂ ಕೂಡ ಭಾರತ ಅಂದ್ರೇನಪ್ಪ? ಬಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಭಾರತ ಅನ್ನೋದರಲ್ಲೇ ಭಾವ ರಾಗ ತಾಳಗಳು ಬಂದೋಯ್ತಾ? ಇನ್ನು ಹೊರಗಡೆಯಿಂದ ನೀವು ಯಾಕೆ ಅಭ್ಯಾಸ ಮಾಡಬೇಕು? ಒಳಗಡೆ ಇರತಕ್ಕಂಥ ನಿಮ್ಮ ಸಂಗೀತ ಭಾವನೆಯನ್ನು ಹೊರಗಡೆ ಸೂಚಿಸಬೇಕಷ್ಟೇ ನಾವು ಮಾಡಬೇಕಾಗಿರೋದು.
ಎವ್ರಿ ಮ್ಯಾನ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಇಟ್ಸ್ ಫಾರ್ ಹಿಮ್ ಟು ರಿಯಲೈಸ್ ಇಸ್ ಇನ್ವೆರ್ಟ್ ಪೊಟೆನ್ಸಿ. ನೀನು ಒಳಗಡೆ ಇರ್ತಕ್ಕಂಥದ್ದನ್ನು ನೀನು ಅದಕ್ಕೆ ಮುಚ್ಚಾಕಿರ್ತಕ್ಕಂಥ ಹೊದಿಕೆ ಇದೆ ನೋಡು, ಹೊದಿಕೆ ಪಕ್ಕಕ್ಕೆ ಸರಿಸಿದ್ರೆ ನೀವು ಕೆಲವು ಫೋಟೋನಲ್ಲಿ ನೋಡ್ಬೋದು, ಹನುಮಂತ ತನ್ನ ಎದೆನಲ್ಲಿ ರಾಮ ತೋರಿಸೋ ಹಾಗೆ ನಾವು ಮಾಡಬೇಕಾದ್ರೆ ಅಷ್ಟೇ. ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ವಸ್ತು ಏನಿದೆಯೋ ಅದನ್ನು ಮುಚ್ಚಾಕಿರ್ತಕ್ಕಂಥ ಅಜ್ಞಾನವನ್ನ ಪರದೆಯನ್ನು ಪಕ್ಕಕ್ಕೆ ಸರಿಸ್ಬೇಕು ಅಷ್ಟೇ. ಆವಾಗಿರೋದೇ ಜ್ಞಾನ. ಜ್ಞಾನ ಆಚೆಯಿಂದ ಬರೋದಲ್ಲ, ಜ್ಞಾನ ಪ್ರತಿಯೊಬ್ಬರ ಒಳಗಡೆನೂ ಇರತಕ್ಕಂಥದ್ದು. ನೀಲತೋ ಇದ ಮಧ್ಯಸ್ಥ ವಿದ್ಯುಲ್ಲೇಖೇ ಬಭಾಸ್ವರ ನೀವಾರಶೂಕವತ್ತನ್ವಿ ಪೀತಾವ ಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾ ಆತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಒಳಗಡೆ ಇರತಕ್ಕಂಥ ಅಂಗುಷ್ಟ ಮಾತ್ರ ಪುರುಷ ಅಷ್ಟೇ ಒಳಗಡೆ ಇರತಕ್ಕಂಥ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ರಮಣರು ಹೃದಯ ಕುಹರ ಮಧ್ಯೆ, ಹೃದಯ, ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಎಲ್ಲಿ ಎದೆ ಮುಟ್ಕೊಂಡು ಹೇಳು ನೋಡೋಣ. ಈಗ ಆ ತರಹ ಮಾತಾಡೋದೇ ಹೋಗ್ಬಿಟ್ಟಿದೆಯಲ್ಲ, ಯಾಕಂದ್ರೆ ನಮಗದು ಬೆಲೆ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಆದರೆ ಯಾರಾದರೂ ಮಾತು ತಬ್ಬಿಟ್ರೆ ನೀನೇನು ಮನುಷ್ಯನೋ ಹಾವು ಅಂತ ಕೇಳೋರು. ಹಾವಿಗೆ ಮಾತ್ರ 2 ನಾಲ್ಗೆ ಇರೋದು ಅಂತ. ಈಗ ನಾವು ಬೆಳಿಗ್ಗೆ ಒಂದು ಮಾತಾಡ್ತೀವಿ, ಸಂಜೆ ಒಂದು ಮಾತಾಡ್ತೀವಿ. ಹಾಗಿರೋದು ನಮ್ಮ ಮಾತಿಗೆ ಬೆಲೆನೇ ಹೋಗ್ಬಿಟ್ಟಿದೆಯಲ್ಲ. ನಿಜವಾಗ್ಲೂ ಕೂಡ ಹಾವು ಅಂತ ಬೈಯೋರು. ಯಾರಿಂದ ಆದರೂ ಉಪಕಾರ ಪಡ್ಕೊಂಡು ಪ್ರತಿಯಾಗಿ ಅಪಕಾರ ಮಾಡಿದರೆ ಹಾವಿಗಿಂತ ಕೃತಜ್ಞರು ಅಂತ. ಇನ್ಗ್ರಾಟಿಟ್ಯೂಡ್ ಈಸ್ ವರ್ಸ್ ದ್ಯಾನ್ ದ ಟೀತ್ ಆಫ್ ಎ ಸರ್ಪೆಂಟ್ ಅಂತ ಕಿಂಗ್ ಲಿಯರ್ ನಾಟಕದಲ್ಲಿ ಶೇಕ್ಸ್ಪಿಯರು ಹೇಳಿಸ್ತಾನೆ ಆ ಮಾತನ್ನು. ಗಾನ್ರಿಲ್ ಮತ್ತು ರೀಗನ್, ಫಸ್ಟ್ 2 ಡಾಟರ್ಸ್ ವೆನ್ ದ ಡಿಚ್ಡ್ ಲಿಯರ್ and when Cordelia came to the rescue of the old Lear, at that time late realization Lear says these words. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಇನ್ಗ್ರಾಟಿಟ್ಯೂಡ್ ಈಸ್ ವರ್ಸ್ ದ್ಯಾನ್ ದ ಟೀತ್ ಆಫ್ ಎ ಸರ್ಪೆಂಟ್. ಮುಖ್ಯವಾಗಿ ಯಾರಿಂದಾದರೂ ಉಪಕಾರ ಪಡ್ಕೊಂಡ್ರೆ ಪ್ರತ್ಯುಪಕಾರ ಮಾಡಿ ತೀರಿಸಿಬಿಡಬೇಕು. ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 1ನೇ ಸರ್ಗ 121ನೇ ಶ್ಲೋಕದಲ್ಲಿ ಮೈನಾಕ ಪರ್ವತ ಎದ್ದು ಹನುಮಂತನ ದಾರಿಗೆ ಅಡ್ಡ ಬಂದಾಗ ಹನುಮಂತನಿಗೆ ಮೈನಾಕ ಹೇಳ್ತಕ್ಕಂಥ ಮಾತು, ನೀನು ಸಗರ ವಂಶದವರ ಕೆಲಸಕ್ಕೋಸ್ಕರ ಹೋಗ್ತಾ ಇದೆಯಪ್ಪ, ಸಗರ ವಂಶದವರು ನನಗೆ ಉಪಕಾರ ಮಾಡಿದ್ರು, ಆ ಉಪಕಾರವನ್ನು ನಾನು ನಿನ್ನ ಮುಖಾಂತರ ರಾಮನಿಗೆ ತೀರಿಸೋದಕ್ಕೆ ಅಡ್ಡ ಬಂದಿದ್ದೇನೆ ಹೊರತು ತೊಂದರೆ ಕೊಡೋಕ್ಕಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗು. ನಾನು ನಿನಗೆ ಅಡ್ಡ ಮಾಡೋಕ್ಕೆ ಬಂದಿಲ್ಲ. ನಿನ್ನ ದಣಿತಿಯ 100 ಯೋಜನೆ ಒಂದೇ ಸಲ ಕ್ರಾಸ್ ಮಾಡೋಕ್ಕೆ ಹೋದರೆ ಒಂದು ಸ್ಟಾಪ್ ತೊಗೊಂಡು ಮುಂದಕ್ಕೆ ಹೋಗೋದು, ಅದಕ್ಕೋಸ್ಕರ ಅಡ್ಡ ಬಂದಿದ್ದೀನಪ್ಪ, ಬೇರೆ ಥರ ನಾನು ಭಾವಿಸಬೇಡ ಅಂತ ಅಲ್ಲಿ ಹೇಳ್ತಾನೆ ವಾಲ್ಮೀಕಿ. ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಭಾಳ ಒಳ್ಳೆಯ ಸುಭಾಷಿತ ಅದು. ರಾಮಾಯಣದಲ್ಲಿ ಸುಭಾಷಿತಗಳು ಅಂತ ಯಾರಾದರೂ ಮಾತಾಡಿದರೆ ಖಂಡಿತವಾಗಿಯೂ ಕೂಡ ಆ ಮಾತನ್ನು ಬಿಡಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಸರ್ವಭಕ್ಷಕನಾಗಿರ್ತಕ್ಕಂಥ ಕಾಲ ಸಂಕಲ್ಪ ವಿಕಲ್ಪಗಳಿಂದ ಅನೇಕ ವ್ಯಾವಹಾರಿಕ ಪ್ರಯೋಗಗಳನ್ನು ಮಾಡುತ್ತಾನೆ. ಈ ಕಾಲನಿಗೆ ದಯೆ ಎಂಬತಕ್ಕಂಥದ್ದೇ ಇಲ್ಲ. ಕಾಲನ ಪತ್ನಿ ಕಾಳರಾತ್ರಿ. ಕಾಲನು ಇವಳನ್ನು ಸಂಹಾರ ರೂಪಿ ವನದಲ್ಲಿ ವಿಹಾರ ಮಾಡಲು ನಿಯುಕ್ತಗೊಳಿಸಿರುತ್ತಾನೆ. ಇವರು ಹುಲಿಯಂತೆ ಪ್ರಾಣಿ ಸಮೂಹವನ್ನು ಸಂಹಾರ ಮಾಡುತ್ತಾರೆ. ಕಾಲನಿಗೆ ದಯೆ ಎಂಬುದು ಸರ್ವತಾ ಇಲ್ಲ. ಸರ್ಪವು ವಾಯುವನ್ನು ಕಡಿಯುವಂತೆ ಕಾಲನು ಪ್ರಾಣಗಳನ್ನು ಹರಣ ಮಾಡುತ್ತಾನೆ. ತರುಣ ಶರೀರವನ್ನು ವೃದ್ಧಾಪ್ಯಕ್ಕೆ ತಲುಪಿಸಿ ಸಮಸ್ತ ಪ್ರಾಣಿ ಸಮುದಾಯವನ್ನು ಅವನು ಗ್ರಾಸ ಮಾಡುತ್ತಾನೆ. ನಾನು ನಿನ್ನೆ ನಿಮಗೊಂದು ಮಾತು ಹಂಚಿಕೊಂಡೆ. ವೃದ್ಧಾವಸ್ಥೆ ಅನ್ನೋದು ಹೇಗಿರುತ್ತೆ ಅಂದರೆ, ಹೆಣ್ಣು ಹುಲಿ ಹೊಂಚು ಹಾಕಿ 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 ಮೇಕೆ ಮೇಲೆ ಹೇಗೆ ನೆಗೆಯುತ್ತೋ ಹಾಗೆ ವೃದ್ಧಾಪ್ಯ ಅನ್ನೋದು ನಮ್ಮ ಬೆನ್ನ ಹಿಂದೆನೇ ಕಾದ್ಕೊಂಡಿದೆಯಂತೆ, ನಮ್ಮ ಬೆನ್ನ ಮೇಲೆ ನೆಗೆಯೋದಿಕ್ಕೆ. ವ್ಯಾಘ್ರೀ ವತಿಷ್ಠತಿ ಜರ ಪರಿತರ್ಜಯಂತಿ ರೋಗಾಶ್ಚ ಶತ್ರವೈವ ಪ್ರಹರಂತಿ ದೇಹಂ. ಅಶ್ವಘೋಷ ಬುದ್ಧಚರಿತ ಎಂಬತಕ್ಕಂಥ ಮಹಾಕಾವ್ಯದಲ್ಲಿ ಆ ಮಾತನ್ನು ಹೇಳ್ತಾನೆ. ಪ್ರಾಯಶಃ ಗಣೇಶ್ ಅವರು ಹೇಳಿರ್ಬೋದು, ಮಹಾಕಾವ್ಯಗಳು ಅಂತ ಅವ್ರು ಮಾತಾಡ್ತಾ ಇರ್ತಕ್ಕಂಥ ಸೀರೀಸಲ್ಲಿ ಅಶ್ವಘೋಷನ ಏನೋ ಟಚ್ ಮಾಡಿದರೆ ಖಂಡಿತವಾಗಿಯೂ ಹೇಳಿರ್ತಾರೆ. ಕಾಲ ಅನ್ನೋದಕ್ಕೆ ದಯೆ ಎಂಬತಕ್ಕಂಥದ್ದು ಇಲ್ಲ. ದಯಾ ಎಂಬತಕ್ಕಂಥದ್ದು ನೋಡಿ, ದಯಾ ಶತಕ ಅಂತಾನೆ ಒಂದು 100 ಶ್ಲೋಕ ದಯೆ ಮೇಲೆ ಬರೆದಿದ್ದಾರಲ್ಲಪ್ಪ ವೇದಾಂತ ದೇಶಿಕರು. ಎಂತಹ ಮಹನೀಯರು ಅಂದರೆ ವೇದಾಂತ ದೇಶಿಕರು ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. 100ಕ್ಕಿಂತ ಹೆಚ್ಚು ವರ್ಷ ಜೀವನವನ್ನು ನಡೆಸಿದ್ದಾರೆ. ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ವೇದಾಂತ ದೇಶಿಕರು ಅಂದರೆ ಏನು? ತರ್ಕಶಾಸ್ತ್ರದಲ್ಲಿ ಎಂಥ ಅದ್ವಿತೀಯ ಪಾಂಡಿತ್ಯ ಇತ್ತೋ
ಕಾವ್ಯಶಾಸ್ತ್ರದಲ್ಲಿ ಅಂತಹ ಕೋಮಲವಾಗಿರ್ತಕ್ಕಂಥ ಕಾವ್ಯ ವಿಧಾನದಲ್ಲೂ ಚಾತುರ್ಯ ಇತ್ತು ಅಂತ ಯಾರೋ ಅವ್ರನ್ನ ಪ್ರಶ್ನೆ ಮಾಡ್ಕೊಂಡಿದ್ದಕ್ಕೆ ಅವರೇ ಉತ್ತರ ಕೊಟ್ರಂತೆ. ತರ್ಕೇಶು ಕರ್ಕಶದಯ ವಯಮೇವ ನ ಚಾನ್ಯೆ, ಕಾವ್ಯೇಶು ಕೋಮಲದಯ ವಯಮೇವ ನ ಚಾನ್ಯೆ. ಬಾ, ಹೇಗೆ ಬರ್ತೀಯೋ ಬಾ. ತರ್ಕಶಾಸ್ತ್ರದಲ್ಲಿ ಬರ್ತೀಯಾ, ತರ್ಕದಲ್ಲೇ ಮಾತಾಡಿ ಕಳಿಸ್ತೀನಿ ಆಚೆಗೆ. ಕಾವ್ಯದಲ್ಲಿ ಬರ್ತೀಯಾ, ಕಾವ್ಯದಲ್ಲಿ ಕೋಮಲವಾಗಿ ಉತ್ತರ ಕೊಡ್ತೀನಿ. ಯಾವ ರೀತಿ ಬರ್ತೀಯೋ ಬಾ ಅಂತ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂತಹ ಒಂದು ಪರಿಪಕ್ವವಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಮಾತ್ರ, ಅದು ಅಹಂಕಾರದಿಂದ ಹೇಳ್ತಕ್ಕಂಥ ಮಾತಲ್ಲ. ಸ್ವಾಭಿಮಾನಕ್ಕೂ ದುರಭಿಮಾನಕ್ಕೂ ನಾವು ವ್ಯತ್ಯಾಸ ತಿಳ್ಕೋಬೇಕು. ಅದೇ ರೀತಿಯಾಗಿ ಯಾವಾಗಲೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಎ ಮಸ್ಟ್, ನಾಟ್ ಓವರ್ ಕಾನ್ಫಿಡೆನ್ಸ್ ಆರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಕೆಲವರಿಗೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಯಾವಾಗಲೂ ಬೀಳ್ತಾ ಇರ್ತಾರೆ. ದಟ್ ಈಸ್ ದ ಸೈನ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಇನ್ನು ಕೆಲವರು ಎಲ್ಲ ಬರೀ ಕೊಚ್ಕೋತಾ ಇರೋದೇ ಆಗ್ಬಿಡುತ್ತೆ. ದಟ್ ಈಸ್ ಓವರ್ ಕಾನ್ಫಿಡೆನ್ಸ್. ಎರಡೂ ತುಂಬ ತಪ್ಪು. ಯಾವಾಗಲೂ ಕೂಡ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆಲ್ ರೈಟ್, ಬಟ್ ನೆವರ್ ಅಲೋ ದಟ್ ಟು ಬಿಕಮ್ ಓವರ್ ಕಾನ್ಫಿಡೆನ್ಸ್, ನಾಟ್ ಲ್ಯಾಕ್ ಬಿಹೈಂಡ್ ಇನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಕೆಲವರಿಗೆ ಎಷ್ಟೇ ಪರಾಕ್ರಮ ಇದ್ರೂ ಕೂಡ ಮುಂದುವರಿಯೋದೇ ಇಲ್ಲ. ಸ್ಟಾರ್ಟಿಂಗ್ ಟ್ರಬಲ್ಲು. ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ. ಆಗತ್ತೆ, ಎಷ್ಟೋ ಚೆನ್ನಾಗಿ ಮಾಡ್ತಾರೆ, ಆದರೆ ಪ್ರಯತ್ನವೇ ಮಾಡಲ್ಲ. ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದು. ಅದಕ್ಕೆ ಭರ್ತೃಹರಿ ಒಂದು ಒಳ್ಳೆ ಸುಭಾಷಿತದಲ್ಲಿ ಹೇಳ್ತಾನೆ, 3 ಥರ ಜನರಿದ್ದಾರಪ್ಪ, ಸತ್ಪುರುಷರು, ಸಾಮಾನ್ಯರು, ಅಧಮರು ಅಂತ. ಸತ್ಪುರುಷರು ಪ್ರಾರಂಭ ಮಾಡಿರೋ ಕೆಲಸವನ್ನು ಪೂರ್ತಿ ಕೊನೆ ಮಾಡದೆ ಬಿಡೋದಿಲ್ಲ. ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಇನ್ನು ಮಧ್ಯಮದವ್ರು ಏನು ಮಾಡ್ತಾರೆ, ಅರ್ಧ ಹೋಗ್ಬಿಟ್ಟು ಇಷ್ಟೇ ನನ್ನ ಕೈಲಾಗೋದು ಅಂತ ವಾಪಸ್ ಬಂದುಬಿಡ್ತಾರೆ. ಇನ್ನು ಅಧಮರು ಏನು ಮಾಡ್ತಾರೆ, ಪ್ರಾರಂಭವೇ ಮಾಡಲ್ಲ, ನನ್ನ ಕೈಲಾಗಲ್ಲ, ಒಂದೇ ನಿಲುವೆ ಎತ್ಕೋತಾನೆ. ಅದರಲ್ಲಿ ಮಾತ್ರ ದೃಢತೆ ಇದೆ ಅವರಿಗೆ. ಮಾನಸಿಕ ದೃಢತೆ ಇಲ್ಲದೆ ಹೋದರೂ ಕೂಡ ಕೆಲಸ ಪ್ರಾರಂಭ ಮಾಡದೇ ಇರೋದ್ರಲ್ಲಿ ಮಾತ್ರ ದೃಢತೆ ಇದೆ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಕಾಲನು ನಿರವಯವ ರಾಜನಾಗಿರುವನು, ಅವನು ನಿರ್ದಯಿಯಾದ ರಾಜ. ಎಂತಹ ಉಪಮೆಗಳನ್ನು ರೂಪಗಳನ್ನು ಕೊಡ್ತಾನೆ ಶ್ರೀರಾಮಚಂದ್ರ ವಸಿಷ್ಠರ ಮುಂದೆ ಅಂದರೆ, ದಯೆ ಅನ್ನೋದೇ ಇಲ್ಲ ಅವನಿಗೆ. ನಿರ್ದಯವಾಗಿರ್ತಕ್ಕಂಥ ರಾಜ ಅವನು. ಅದಕ್ಕೆ ಹೇಳೋದು, ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೊಂಡಂಗೆ ಅಂತ. ಏನು ಪ್ರಯೋಜನ? ಸುಂಕದವನು ಇರೋದು ಸುಂಕ ಕಲೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಅವನು ತನ್ನ ದುಃಖ ಹೇಳ್ಕೊಂಡ್ರೆಷ್ಟು ಬಿಟ್ಟರೆ ಎಷ್ಟು. ಅದೇ ತರಹ ಕಾಲ ಎಂಬತಕ್ಕಂಥದ್ದು ದಯೆ ಇಲ್ಲದೆ ಇರತಕ್ಕಂಥ ನಿರ್ದಯನಾಗಿರ್ತಕ್ಕಂಥ ರಾಜನ ತರಹ. ರಾಜ ತೆರಿಗೆ ಹಾಕಿಸ್ಬಿಟ್ರೆ, ನಾನು ಕೊಡಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀನು ಹೇಳಂಗಿಲ್ಲ, ಕೊಡಲೇಬೇಕಷ್ಟೇ, ಇಲ್ಲದೆ ಹೋದರೆ ಶಿಕ್ಷೆಗೆ ಗುರಿಯಾಗತ್ತೆ. ಹೇಗೆ ಅಂದರೆ ನಮ್ಮ ಎಲೆಕ್ಷನ್ ಡ್ಯೂಟಿ ತರಹ. ನನಗೆ ಮೈ ಜುಮ್ಮನತ್ತೆ. ಹೋದ ವರ್ಷ ಪಾಪ ರಾಮವರು ತಪ್ಪಿಸಿದ್ರು. ಇರಲಿ, ಕಾಲನು ನಿರ್ದಯವಾಗಿರ್ತಕ್ಕಂತಹ ರಾಜನಾಗಿರುತ್ತಾನೆ. ಯಾವಾಗಲೂ ಕೂಡ ದಯೆ ಎಂಬತಕ್ಕಂತಹದ್ದು ಇಲ್ಲ ಕಾಲನಿಗೆ. ಎಂತಹ ಆರ್ತ ಪ್ರಾಣಿಗಳ ಮೇಲೆಯೂ ಅವನು ದಯೆ ಮಾಡುವುದಿಲ್ಲ. ನೋಡಿ, ಒಂದೇ ಸ್ಟ್ಯಾಂಡು, ಯಾರಿಗೂ ದಯೆ ತೋರಿಸೋದಿಲ್ಲ. ಕಠೋರವಾಗಿರ್ತಕ್ಕಂತಹ ಇದು. ಒಂದು ಸುಭಾಷಿತದಲ್ಲಿ ಭರ್ತೃಹರಿ ಹೇಳ್ತಾನೆ, ನಿಜವಾಗಿ ಸಜ್ಜನರು ಹೇಗೆ ನಡೀತಾರೆ ಅಂದರೆ, ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ. ಆ ಶ್ಲೋಕದಲ್ಲಿ ಹೇಳ್ತಾನೆ ಅವನು, ದಾಕ್ಷಿಣ್ಯಂ ಸ್ವಜನೆ ದಯಾ ಪರಿಜನೆ, ಶಾಠ್ಯಂ ಸದಾ ದುರ್ಜನೆ, ಪ್ರೀತಿ ಸಾಧುಜನೆ, ನಯೋ ನೃಪಜನೆ, ವಿದ್ವಚ್ಚನೆ ಚ ಆರ್ಜವಂ, ಶೌರ್ಯಂ ಶತ್ರುಜನೆ, ಕ್ಷಮಾ ಗುರುಜನೆ, ಕಾಂತಾಜನೆ ದೃಷ್ಟತ, ಯೇ ಚೈವಂ ಪುರುಷಃ ಕಲಾಸು ಕುಶಲಾಹ ತೇಷ್ವೇವ ಲೋಕಸ್ಥಿತಿ. ಮಹಾತ್ಮರು ಹಾಗಿರ್ತಾರೆ. ಒಂದೇ ಸಲ ಇಷ್ಟೂ ಕೂಡ ಗುಣಗಳನ್ನು ಅವರು ಅಭಿವ್ಯಕ್ತಿಗೊಳಿಸ್ತಾರಂತೆ. ದಾಕ್ಷಿಣ್ಯಂ ಸ್ವಜನೆ, ಸ್ವಜನರಲ್ಲಿ ದಾಕ್ಷಿಣ್ಯವನ್ನು ಇಟ್ಕೋಬೇಕು. ಆದರೆ ಉಚ್ಚಾರ ಮಾಡುವಾಗ ಸ್ವಲ್ಪ ಸಾಗು ಶಾಗು ಗಮನ ಇದ್ದರೆ ಒಳ್ಳೆಯದು. ಸ್ವಜನ ಅನ್ನೋದು ಸ್ವಜನ ಅಂತ ಹೇಳಿಬಿಟ್ರೆ ನಾಯಿ ಜನ ಅಂತ ಅರ್ಥ ಆಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದನೇ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ, ಅರ್ಥ ಗೊತ್ತಾದವರಿಗೆ. ಅಯ್ಯೋ ಹೀಗೆ ಹೇಳ್ತಾರಲ್ಲ ಅಂತ. ಸತ್ಯಂ ವದ ಸತ್ಯಂ ವಧ, ಈಗ ಅದೇ ಆಗ್ತಾ ಇರೋದು ಎಲ್ಲ ಕಡೆಯೂ ಕೂಡ. ಸೊ ಆ ದೃಷ್ಟಿಯಿಂದ ಅಯ್ಯೋ ಅನ್ಸತ್ತೆ ಆ ರೀತಿಯಾಗಿ ಹೇಳಿದಾಗ. ಇಲ್ಲಿ ನೋಡಿ, ಯಾವಾಗಲೂ ಕೂಡ ಮನುಷ್ಯನ ಬಾಲ್ಯ ಅಜ್ಞಾನದಲ್ಲಿ ಕಳೆದು ಹೋಗುತ್ತದೆ. ಮನುಷ್ಯನಿಗೆ 100 ವರ್ಷ ಆಯುಸ್ಸು ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 50 ವರ್ಷ ನಿದ್ದೆಯಲ್ಲಿ ಕಳೆದೋಯ್ತಾ. ಇನ್ನು 50 ವರ್ಷದಲ್ಲಿ 30 ವರ್ಷ ಬಾಲತ್ವ ವೃದ್ಧತ್ವಯೋ, ತೀರಾ ಚಿಕ್ಕ ವಯಸ್ಸು, ಏನೂ ಮಾಡೋಕ್ಕಾಗಲ್ಲ. ತೀರಾ ವಯಸ್ಸಾದ ಮೇಲೂ ಏನೂ ಮಾಡೋಕ್ಕಾಗಲ್ಲ. ಇನ್ನು ಆದರ್ಶವಾಗಿ ಅವನು ಬದುಕೋದು 20 ವರ್ಷನಂತೆ 100 ವರ್ಷದಲ್ಲಿ. ಆ 20 ವರ್ಷವನ್ನು ಅವನು ಕಾಲಹರಣ ಮಾಡಿಬಿಟ್ರೆ ಇನ್ನು ಯಾವಾಗಪ್ಪ ಅವನು ಓದೋದು, ಯಾವಾಗ ಲೋಕ ಕಾರ್ಯ ಮಾಡೋದು ಅಂತ. ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಅದಕ್ಕೆ ಗೀತೆಯಲ್ಲಿ ಆ ಮಾತನ್ನು ಹೇಳಿರ್ತಕ್ಕಂಥದ್ದು, ಕಾಲೋ ಜಗದ್ಭಕ್ಷಕ ಕಾಲಾಯ ತಸ್ಮೈ ನಮಃ. ಅದಕ್ಕೆ ಕಾಲ ಕಾಲಾಯ ಸ್ವಾಹ.
ಆ ಕಾಲನಿಗೆ ನಮಸ್ಕಾರ ಅಂತ ಹೇಳೋದು. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ. ಅರುಣ ಪ್ರಶ್ನೆ ವೇದದಲ್ಲಿ ಬರುತ್ತೆ. ನದಿ ನೀರು ಹರ್ಕೊಂಡು ಹೋಗ್ತಾ ಇರೋ ಹಾಗೆ ಕಾಲ ಯಾವಾಗಲೂ ಕೂಡ ಓಡ್ತಾ ಇರುತ್ತೆ. ಯಾರಿಗೂ ಕೂಡ ಕಾಲ ಎಂಬತಕ್ಕಂಥದ್ದು ಕಾಯೋದಿಲ್ಲ. ಈಗಲೂ ಕೂಡ 45 ನಿಮಿಷ ಓಡೋಯ್ತು ನಾನು ಕಾಲ ಶುರು ಮಾಡಿದಾಗಿಂದ. ಇನ್ನೊಂದು 45 ನಿಮಿಷ ಬಾಕಿ ಇದೆ ಅಷ್ಟೇ. ಅಲ್ಲಿ ತನಕ ಸಹಿಸ್ಕೋಬೇಕು, ಏನು ಮಾಡೋದು ನೀವು ನನ್ನನ್ನು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಬಂಧು ಬಾಂಧವರು ಸಂಸಾರದಲ್ಲಿ ಪಾಶರೂಪದಲ್ಲಿ ಇರುತ್ತಾರೆ. ಬಂಧು ಬಾಂಧವರು ಅಂದ್ರೇನು? ಕಿತ್ ಆ್ಯಂಡ್ ಕಿನ್ ಅಲ್ವಾ ಅವರು? ಅದಕ್ಕೆ ಕಿತ್ಕೊಂಡು ತಿನ್. ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಸೊ ಯಾವಾಗಲೂ ಕೂಡ ಬಂಧು ಬಾಂಧವರಿಂದನೇ ಕಷ್ಟ ಆಗೋದು, ಒಳ್ಳೆಯವರಿಂದ ಅಲ್ಲ. ಆ ದೃಷ್ಟಿಯಿಂದ ಥ್ಯಾಂಕ್ ಗಾಡ್, ಗಾಡ್ ಹ್ಯಾಸ್ ಗಿವನ್ ಮೀ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್. ಮತ್ತು ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ. ಸೊ ಅದಕ್ಕೇ ನಾವು ಯಾವಾಗಲೂ ಕೂಡ ವ್ಯಾಪಕವಾಗಿ ಓದಬೇಕು. ಯಾರು ಹೇಳಿದ್ದಾರೆ ಅಂತಲ್ಲ ಮುಖ್ಯ, ಎಲ್ಲೋ ಅದು ಕರೆಸ್ಪಾಂಡ್ ಆಗಿ ಎಲ್ಲೋ ಜ್ಞಾಪಕ ಬರುತ್ತೆ. ಅದಕ್ಕೇ ಓದೋದನ್ನು ಬಿಡಬಾರ್ದು ಯಾವತ್ತೂ ಕೂಡ. ಬಂಧು ಬಾಂಧವರು ಸಂಸಾರದಲ್ಲಿ ಪಾಶ ರೂಪದಲ್ಲಿರುತ್ತಾರೆ. ನೋಡಿ, ಪಾಶ ಪಶು ಪತಿ ಅಂತ ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಜೀವಿಗಳಿಗೆ 3 ರೀತಿಯಾಗಿ ತೊಂದರೆ ಬರುತ್ತೆ ಅಂತ. ಪಾಶ ಅಂದರೆ ನಮಗೆ ಗೊತ್ತಿರತಕ್ಕಂತಹದ್ದು ಯಮಪಾಶ. ಅದೇ ಇಲ್ಲಿ ಪಾಶ ಅಂದ್ರೇನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ಮಾಡಿರ್ತಕ್ಕಂಥ ಕರ್ಮದಲ್ಲಿ ನಮ್ಮನ್ನೇ ನಾವು ಕಟ್ಟಾಕೊಂಡಿರೋದು. ಯಾರು ಬೇರೆಯವ್ರು ಬಂದು ನಮ್ಮನ್ನು ಕಟ್ಟಾಕಿಲ್ಲ, ನಮ್ಮನ್ನೇ ನಾವು ಕಟ್ಟಾಕೊಂಡಿದ್ದೀವಿ. ಹೆಂಗೆ ಅಂದರೆ, ಉಪನಿಷತ್ತಲ್ಲಿ ಜೇಡರ ಹುಳುವಿನ ಉದಾಹರಣೆ ಕೊಡ್ತಾರೆ. ಜೇಡರ ಹುಳು ಏನು ಮಾಡುತ್ತೆ? ತಾನು ತುಂಬ ಸೇಫಾಗಿರಬೇಕು ಅಂತ ಸುತ್ತಲೂ ಬಲೆ ಕಟ್ಕೊಳ್ಳುತ್ತೆ. ಕೊನೆಗೆ ತಾನೇ ಕಟ್ಟಿರೋ ಬಲೆಯಿಂದ ತಾನೇ ಆಚೆ ಬರೋಕ್ಕಾಗದೆ ಒದ್ದಾಡುತ್ತೆ. ನಮ್ಮ ಜೀವನವೂ ಅಷ್ಟೇ. ನಾವು ಕಟ್ಕೊಂಡಿರ್ತಕ್ಕಂಥ ಪಾಶದಲ್ಲಿ ನಾವೇ ಸಿಹಾಕೊಂಡಿದ್ದೀವಿ ಹೊರತು ಬೇರೆ ಯಾರೂ ನಮ್ಮನ್ನು ಸಿಹಾಕ್ಸಿಲ್ಲ. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ ಅಹಂಕರೋಮೀತಿ ವೃಥಾಭಿಮಾನ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಸುಖವನ್ನಾಗಲಿ ದುಃಖವನ್ನಾಗಲಿ ಯಾರೂ ನಿನಗೆ ಆರೋಪಣೆ ಮಾಡಿಲ್ಲ. ನೀನು ಮಾಡಿರ್ತಕ್ಕಂಥ ಕರ್ಮಪಾಶದಲ್ಲಿ ನೀನು ಸಿಹಾಕೊಂಡು ಒದ್ದಾಡ್ತಾ ಇದೆಯಪ್ಪ ಅಷ್ಟೇ. ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪ್ರಾರಬ್ಧಂತ್ವಿಹ ಭುಜ್ಯತಾಂ. ಜೀವನ್ಮುಕ್ತನಿಗೂ ಕೂಡ ಪ್ರಾರಬ್ಧ ಕರ್ಮ ಬಿಟ್ಟಿಲ್ಲ. ನಾನು ನೆನ್ನೆ ನಿಮ್ಗೆ ಉದಾಹರಣೆ ಕೊಟ್ಟೆ, ಅಲ್ಲಿರ್ತಕ್ಕಂಥ ಫ್ಯಾನ್ ಉದಾಹರಣೆ. ಫ್ಯಾನ್ ತಿರುಗ್ತಾ ಇದೆ, ನೀವು ಸ್ವಿಚ್ ಆಫ್ ಮಾಡಿ ತಕ್ಷಣ ನಿಲ್ಲಲ್ಲ ಫ್ಯಾನು, 2 ಸುತ್ತಬಿಟ್ಟೆ ಆಮೇಲೆ ನಿಲ್ಲತ್ತೆ. ಅದೇ ರೀತಿಯಾಗಿ ಈ ಜೀವನ ಎಂಬತಕ್ಕಂಥದ್ದು ನಡೀತಕ್ಕಂಥದ್ದು. ಸತ್ಯರೂಪವಾದ ಆತ್ಮನು ಅಸತ್ಯನಾಗುವನು. ಜೀವಾತ್ಮನು ಅಜ್ಞಾನದಿಂದ ದೇಹವನ್ನೇ ತನ್ನ ಸ್ವರೂಪ ಎಂದು ನಂಬುತ್ತಾನೆ. ಮೊದಲೆತ್ಕೋತ ನಾವು ತಿಳ್ಕೋಬೇಕಾಗಿರೋದೇನು ಅಂದರೆ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಚಿತ್ತವಲ್ಲ, ನಾನು ಅಹಂಕಾರವಲ್ಲ. ಹಾಗಿದ್ರೇನೋ ನಾನೇ ಆತ್ಮವಸ್ತು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣನೇತ್ರೆ. ಹಾಗಿದ್ರೆ ಯಾರಪ್ಪ ನೀನು? ಶಿವೋಹಂ ಶಿವೋಹಂ ಅಷ್ಟೆ. ಅವಧೂತ ಗೀತೆನಲ್ಲಿ ದತ್ತಾತ್ರೇಯರು ಒಂದು ಮಾತು ಹೇಳ್ತಾರೆ, ಯಾರು ಶಿವನನ್ನು ಭಜಿಸ್ತಾರೋ ಅವರು ಶಿವ ಆಗ್ತಾರೆ. ಶಿವ ಅಂದರೆ ಮಂಗಳ ಸ್ವರೂಪ ಅಂತ. ಶಂಕರ ಅನ್ನೋದಕ್ಕೂ ಅದೇ ಅರ್ಥನೇ ಇರೋದು. ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರ. ಅದಕ್ಕೆ ನಾವು ಶಾಂತಿ ಮಂತ್ರ ಏನು ಹೇಳ್ತೀವಿ? ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತೆ 3 ಸಲ ಯಾಕೆ ಹೇಳಿದ್ರಿ ಶಾಂತಿ 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 ಅಂದರೆ? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋ ದುಃಖ ತ್ರಯಗಳು ನಿವಾರಣೆ ಆಗೋಕ್ಕೋಸ್ಕರ 3 ಸಲ ಶಾಂತಿ 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 ಅಂತ ಹೇಳಬೇಕು ಅಂತ ಸಾಂಖ್ಯ ಪ್ರವಚನ ಭಾಷ್ಯದಲ್ಲಿ, ಸಾಂಖ್ಯಕಾರಿಕೆ ಮೇಲಿರ್ತಕ್ಕಂಥ ಭಾಷ್ಯದಲ್ಲಿ ಈಶ್ವರ ಕೃಷ್ಣ ಎಂಬತಕ್ಕಂಥ ಮಹನೀಯ 7ನೇ ಶತಮಾನದಲ್ಲಿ ಅಪ್ಪಣೆ ಕೊಡಿಸ್ತಾನೆ. ಆ ದೃಷ್ಟಿಯಿಂದ 3 ಸಲ ಶಾಂತಿ ಶಾಂತಿ ಅಂತ ಏನೋ ನಾವು ಹೇಳ್ತೀವಿ, ಅದರ ಹಿನ್ನೆಲೆ ನಮಗೆ ಗೊತ್ತಿರಲ್ಲ. ಯಾತಕ್ಕೆ ಹೇಳಬೇಕು 3 ಸಲ ಅಂತ? ಅದಕ್ಕೆ ಇದೇ ಬ್ಯಾಕ್ಗ್ರೌಂಡು ನೋಡಿ. ಅಲ್ಲಿಗೆ ಹೇಳ್ತಾನೆ, ಜೀವಾತ್ಮನು ಅಜ್ಞಾನದಿಂದ ದೇಹವನ್ನೇ ತನ್ನ ಸ್ವರೂಪ ಅಂತ ತಿಳ್ಕೊಂಡಿದ್ದಾನೆ. ನಾಹಂ ದೇಹ ನಮೇ ದೇಹ ಅಹಂ ಹಿ ಚಿತ್. ಮತ್ತೆ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ನಾನು ದೇಹವಲ್ಲ, ನನಗೂ ದೇಹವಲ್ಲ, ನಾನು ಚೈತನ್ಯ ಮಾತ್ರ. ಚೈತನ್ಯಂ ಆತ್ಮ. ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ
ಚೈತನ್ಯವನ್ನೇ ಆತ್ಮ ಅಂತ ಹೇಳಿರ್ತಕ್ಕಂಥದ್ದು. ಚೈತನ್ಯ, ಚಿತ್ ಅಂದ್ರೇನು? ಜ್ಞಾನ ಅಂತಷ್ಟೇ. ಚಿತ್ ಶಬ್ದ ಜ್ಞಾನಸ್ಯ ಪರ್ಯಾಯ. ಶಿವಪುರಾಣದಲ್ಲಿ ಚಿತ್ಯೈ ನಮಃ, ಚಿತ್ ಶಕ್ತಿಯೈ ನಮಃ, ಲಲಿತಾ ಸಹಸ್ರನಾಮ. ಅದಕ್ಕೆ ಚಿತ್ತಿಗೆ ನಮಸ್ಕಾರ, ಚಿತ್ ಶಕ್ತಿಗೆ ನಮಸ್ಕಾರ ಅಂತ ಹೇಳಿರ್ತಕ್ಕಂಥದ್ದು. ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮಾನಸ ಗೋಚರಂ ಆತ್ಮಾನಂ ಅಖಿಲಾಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ನನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಆತ್ಮನನ್ನು ಆಶ್ರಯಿಸುತ್ತೇನೆ. ಆತ್ಮ ಎಂಥವನು? ಸತ್ಯ, ಜ್ಞಾನ, ಅನಂತ. ಸತ್ಯ ಅಂದ್ರೇನು? ಭೂತ ಭವಿಷ್ಯದ್ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾರಿರ್ತಾರೋ ಅದೇ ಸತ್ಯವಸ್ತು. ಹಾಗಿರೋದು ದೇಹ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟ್ಯಾಕೆ ಈ ಪ್ರವಚನ ಶುರು ಮಾಡಿರ್ತಕ್ಕಂಥ ನಾನಲ್ಲಪ್ಪ. ಯಾಕಂದರೆ ಈ ದೇಹಕ್ಕೆ 50 ನಿಮಿಷ ವಯಸ್ಸಾಗೋಯ್ತು. ನಾನು ಒಪ್ಪಲಿ ಬಿಡಲಿ, ದಟ್ಸ್ ಎ ಫ್ಯಾಕ್ಟ್. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಒಂದು ಸಲ ಹೇಳಿದ್ದು, ಬಾಡಿ ಈಸ್ ನಥಿಂಗ್ ಬಟ್ ಎ ಲೀಕಿ ಬಕೆಟ್, ಡೋಂಟ್ ಎವರ್ ಟ್ರಸ್ಟ್ ದಿಸ್ ಬಕೆಟ್ ಅಂತ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಹಿ ಕಿಕ್ಡ್ ಇಸ್ ಬಕೆಟ್ ಅಂತ. ಹೋಗ್ಬಿಟ್ಟ ಅನ್ನೋದಕ್ಕೆ. ಈಗ ಆ ತರಹ ಮಾತಾಡೋದು ಯಾರಿಗೂ ಅರ್ಥವೇ ಆಗೋದಿಲ್ಲ. ಈ ಕಿಕ್ಡಿಸ್ ಬಕೆಟ್ ಇದೆಯಲ್ರಿ ಬಕೆಟು ಎಲ್ರಿ ಹೋಯ್ತು ಅಂತ ಕೇಳ್ತಾರೆ. ಬಿ ಚಂದ್ರಶೇಖರ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ತಿಪ್ಟೂರಿಗೆ ಒಂದು ಸೆಮಿನಾರ್ಗೆ ಅವ್ರು ಕರೆದಿದ್ದಕ್ಕೆ ಅವರು ಹೋಗಿ ಅಲ್ಲಿ ಇಳಿದಾಗ ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ಳೋಕೆ ಬದಲು ಬ್ಯಾಗಲ್ಲಿ ಹಿಡ್ಕೊಂಡು ಹೋಗಿದ್ರು ಪುಸ್ತಕ. ಯಾರೋ ಇದನ್ನು ದೂರ ಇಟ್ಬಿಟ್ರು ಆ ಬ್ಯಾಗ್ನ. ಅದಕ್ಕೆ ಅವ್ರು ಹೇಳಿದರು, ಮೈ ಫುಡ್ ಈಸ್ ದೇರ್ ಅಂತ. ಅವ್ರು ಹೇಳಿದ್ರು, ಏನು ಸರ್ ನಮ್ಮ ತಿಪ್ಟೂರಲ್ಲಿ ನಿಮಗೆ ಊಟ ಸಿಗಲ್ವಾ? ಊಟ ಯಾಕೆ ಕಟ್ಕೊಂಬಂದ್ರಿ? ಊಟ ಅಲ್ಲಪ್ಪ, ನನ್ನ ಪುಸ್ತಕ ಒಳಗಡೆ ಇದೆ ಅಂತ. ದಟ್ ಈಸ್ ಮೈ ಫುಡ್, ಬುಕ್ ಈಸ್ ಮೈ ಫುಡ್ ಅನ್ನೋದಕ್ಕೆ. ಸೊ ಈಗ ಆ ತರಹ ಮಾತಾಡಿದರೆ ಅದು ಬಹಳ ಥರ ಸ್ಟ್ರೇಂಜಾಗಿ ಕಾಣುತ್ತೆ. ಬಟ್ ದಟ್ ವಾಸ್ ದಿ ಎಕ್ಸ್ಪ್ರೆಷನ್ ಇನ್ ದೋಸ್ ಡೇಸ್. 40-50 ವರ್ಷದ ಕೆಳಗೆ ಮಾತಾಡ್ತಾ ಇದ್ದವರು ಆ ರೀತಿಯಾಗಿ ಮಾತಾಡ್ತಾ ಇದ್ರು. ಈಗ ನಮಗೆ ಅರ್ಥವೇ ಆಗೋದಿಲ್ಲ. ಯಾಕೆಂದರೆ ಜನ್ರೇಷನ್ ಗ್ಯಾಪ್ ನೋಡಿ ಆ ರೀತಿ ಆಗಿಬಿಟ್ಟಿದೆ. ಇಂದ್ರಿಯಗಳು ಶಕ್ತಿ ರೂಪವಾಗಿ ಕಾಡಿಸುತ್ತದೆ. ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಇಂದ್ರ ಇಂದ್ರಿಯ ಅಷ್ಟೇ ವ್ಯತ್ಯಾಸ. ರಾವಣಾಸುರ ಜಂಬಾ ಕೊಚ್ಕೋತಾನೆ ಸೀತೆ ಹತ್ರ, ಸೀತೆಯೇ ನನ್ನನ್ನು ಏನು ಅಂದ್ಕೊಂಡಿದ್ಯಾ? ಇಂದ್ರನನ್ನೇ ಗೆದ್ದಂಥ ಮಹಾನುಭಾವ. ಇಂದ್ರನ ಗೆದ್ದರೆಷ್ಟು ಬೆಟ್ರಷ್ಟಪ್ಪ. ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನೀನು ಇಂದ್ರಿಯವನ್ನು ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಮಂಡೋದರಿ ಸೀತೆ ಒಂದೇ ತರಹ ಇದ್ದರು ಅಂತ ನೋಡೋಕ್ಕೆ. ಅದಕ್ಕೆ ಹನುಮಂತನಿಗೆ ಭ್ರಮೆ ಆಗಿಬಿಡುತ್ತೆ. ಸುಂದರಕಾಂಡದಲ್ಲಿ ಸೀತೆಯನ್ನು ಹುಡುಕ್ತಾ ಹೋಗ್ತಾನೆ ಅಂತಃಪುರದಲ್ಲೆಲ್ಲ ಕೂಡ. ಅಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದರಿಯನ್ನು ಕಂಡು ಸೀತೆ ಸಿಕ್ಕಿದ್ಲು ಅಂತ ಕುಣಿದ, ಕುಪ್ಪಳಿಸ್ದ, ಜಿಗದ, ನೆಗದ, ಪುಷ್ಪಕ ವಿಮಾನವನ್ನು ಹತ್ತದ, ಬಾಲವನ್ನು ಮುತ್ತಿಟ್ಕೊಂಡ, ಅಲ್ಲಿಂದ ನೆಗದ ಕೆಳಕ್ಕೆ. ಅಸ್ಫೋಟಯಾಮಾಸ ಚುಚುಂಬ ಪುಚ್ಛಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. 11ನೇ ಸರ್ಗ 121ನೇ ಶ್ಲೋಕ ಸುಂದರಕಾಂಡ ವಾಲ್ಮೀಕಿ ರಾಮಾಯಣ. ಇಷ್ಟೆಲ್ಲ ಆಗಿದ್ದೇನೋ ಮಿಸ್ಟೇಕನ್ ನೋಷನ್ನು. ಮಲಗಿರ್ತಕ್ಕಂಥ ಮಂಡೋದರಿಯನ್ನೇ ಸೀತೆ ಅಂತ ಭ್ರಮಿಸಿಬಿಟ್ಟಿದ್ದು, ಒಂದೇ ತರಹ ಇದ್ದಿದ್ದ ಒಂದು ದೃಷ್ಟಿಯಿಂದ. ಅದಕ್ಕೆ ಒಂದು ಕಥೆ ಪ್ರಕಾರ ಸೀತೆ ರಾವಣಾಸುರನ ಮಗಳು ಅಂತಲೂ ಇದೆ ಒಂದು ವರ್ಷನಲ್ಲಿ. ಒಟ್ಟು 300 ರಾಮಾಯಣಗಳಿರೋದು ಅಂತ ಎ.ಕೆ. ರಾಮಾನುಜನ್ ಒಂದು ಎಸ್ಸೆ ಬರೆದಿದ್ದಾರೆ, 300 ರಾಮಾಯಣಾಸ್ ಅಂತ. ಹೋದ ವರ್ಷ ಇಸ್ಕಾನ್ ಮತ್ತು ಭಾರತೀಯ ವಿದ್ಯಾಭವನರು ರಾಮಾಯಣದ ಮೇಲೆ ಸೆಮಿನಾರ್ ಮಾಡಿದಾಗ ಪ್ರೊಫೆಸರ್ ನಾಗನಾಥ್ ಅಂತ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರಾಗಿ ರಿಟೈರ್ ಆಗಿದ್ದಾರೆ. ಶ್ರೀಕಂಠ ಶಾಸ್ತ್ರಿ ಅಂತ ಫೇಮಸ್ ಹಿಸ್ಟ್ರಿ ಪ್ರೊಫೆಸರ್ ಇದ್ದರು ಮೈಸೂರು ಯೂನಿವರ್ಸಿಟಿಲಿ, ಅವ್ರ ಮಗ. ಅವರು ಅದರ ಮೇಲೊಂದು ಪೇಪರ್ ಪ್ರೆಸೆಂಟ್ ಮಾಡಿದರು, 300 ರಾಮಾಯಣಸ್ ಅಕಾರ್ಡಿಂಗ್ ಟು ಎ.ಕೆ. ರಾಮಾನುಜನ್ ಅಂತ. ಸೊ ಆ ದೃಷ್ಟಿಯಿಂದ ಒಂದೇ ಎರಡೇ. ಅದಕ್ಕೆ ನಾವು ಹೇಳೋದು ರಾಮಾಯಣವೇ ರಾಮಾಯಣ ಆಗಿಬಿಟ್ಟಿದೆ ಅಂತ. ಎಷ್ಟು ರಾಮಾಯಣಗಳು! ಪ್ರತಿಯೊಂದು ಭಾರತೀಯ ಭಾಷೆನಲ್ಲೂ ರಾಮಾಯಣ ಇದೆ. ಅಷ್ಟಲ್ಲದೆ ವಿದೇಶದಲ್ಲೂ ಕೂಡ ಇದೆಯಲ್ಲ. ಈಶಾನ್ಯ ದಿಕ್ಕಿನಲ್ಲಿ ಥಾಯ್ಲ್ಯಾಂಡ್ ರಾಮಾಯಣ, ಲಾವೋಸ್ ರಾಮಾಯಣ, ಬರ್ಮೀಸ್ ರಾಮಾಯಣ, ಕ್ಯಾಂಬೋಡಿಯನ್ ರಾಮಾಯಣ, ಎಷ್ಟು ರಾಮಾಯಣಗಳು ಇರತಕ್ಕಂಥದ್ದು. ಅದಕ್ಕೆ ಮೊದಲು ಯಾವ ರಾಮಾಯಣ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಡಿಫೈನ್ ಮಾಡಬೇಕು. ಅದ್ರಲ್ಲಿ ನಮ್ಮ ಜ್ಞಾನಪೀಠ ಪುರಸ್ಕಾರ ಕೊಟ್ಟಿರ್ತಕ್ಕಂಥದ್ದೇ ರಾಮಾಯಣ ಅನ್ನೋದನ್ನು ಮರಿಬಾರ್ದು ನಾವು ಯಾವಾಗಲೂ ಕೂಡ. ನೋಡಿ, ಕುವೆಂಪು ಅವರಿಗೆ ಜ್ಞಾನಪೀಠ ಬಂದಿದ್ದೇ ರಾಮಾಯಣದ ಕೃತಿಗೆ. ವಿಶ್ವನಾಥ ಸತ್ಯನಾರಾಯಣ ಅವರಿಗೆ ಬಂದಿದ್ದೇ ರಾಮಾಯಣ ಕಲ್ಪವೃಕ್ಷಮು, ಅದಕ್ಕೆ ಬಂದಿರತಕ್ಕಂಥದ್ದು ಜ್ಞಾನಪೀಠ ಪುರಸ್ಕಾರ ಅವರಿಗೆ. ವಿಶ್ವನಾಥ ಸತ್ಯನಾರಾಯಣ ಅದೆಲ್ಲವೂ ಕೂಡ 2 ಹೆಸರು ಇರತಕ್ಕಂಥದ್ದು. 32 3ನೇ ಮೇನ್ ರಸ್ತೆ, ಮಾರುತಿ ನಗರ, ವಿಜಯವಾಡ.
59000001. ಅದು ವಿಶ್ವನಾಥ್ ಸತ್ಯನಾರಾಯಣ ಅವರ ಮನೆ. ಅವರ ಮಗ ಪಾವನಿ ಶಾಸ್ತ್ರಿ ಅಂತ ಆತ ಜರ್ನಲಿಸ್ಟ್ ಆಗಿದ್ದರು. ಅವ್ರ ಹತ್ರ ವಿಶ್ವನಾಥ್ ಸತ್ಯನಾರಾಯಣ ಪುಸ್ತಕ ಎಲ್ಲ ಇಸ್ಕೊಂಬರೋ ಸೌಭಾಗ್ಯ 24 ವರ್ಷದ ಕೆಳಗೆ ನಂದಾಗಿತ್ತು. ಆವತ್ತು ಕೇವಲ 48 ಡಿಗ್ರಿ ಮಾತ್ರ ಇತ್ತು ಬಿಸಿಲು. ಸೊ ಹಾಗೆ ಯಾವಾಗಲೂ ಕೂಡ ಒಬ್ಬ ನಿಜವಾಗಿರ್ತಕ್ಕಂಥ ವಿದ್ವಾಂಸರನ್ನು ನೋಡಿ ಅವರಿಂದ ಬಯಸ್ಕೊಂಡು ಆಶೀರ್ವಾದ ಪಡ್ಕೊಳ್ಳೋದ್ರಲ್ಲಿ ಎಂತಹ ಒಂದು ಸಂತೋಷ ಆಗುತ್ತೆ ಅಂದರೆ ಮನಸ್ಸಿಗೆ ನಿಜಕ್ಕೂ ಕೂಡ. ಏನೋ ಒಂಚೂರು ಪೂರ ನಾನು ಆಂಧ್ರ ಕರ್ನಾಟಕ ಓಡಾಡಿರೋದ್ರಿಂದ ಆ ಮಾತನ್ನು ಹೇಳ್ತಾ ಇದ್ದೀನಿ. ರಾಜಮಂಡ್ರಿನಲ್ಲಿ ಒಬ್ಬರು ವಿದ್ವಾಂಸರನ್ನು ನೋಡೋಕ್ಕೆ ಹೋದಾಗ ಫುಟ್ಪಾತಲ್ಲಿ ಮಲಗಿದ್ರು. ಮಕ್ಕಳಿಗೆ ಬೇಡವಾಗಿ ಅವರನ್ನು ರಸ್ತೆಗೆ ಬಿಸಾಕಿದ್ರು. ನಾನು ಯಾವುದೋ ಒಂದು ಪುಸ್ತಕ ಹುಡ್ಕೊಂಡು ಹೋದಾಗ ತಲೆ ದಿಂಬಾಗಿ 3 ಕಾಪಿ ಇಟ್ಕೊಂಡಿದ್ರು. ನಾನು ಹೋಗಿ ಆ ಪುಸ್ತಕ ಇದೆಯಾ ಅಂತ ಕೇಳಿದ್ದಕ್ಕೆ 3 ಕಾಪಿ ನನ್ನ ಕೈಯಲ್ಲಿ ಇಟ್ಬಿಟ್ಟು ತೊಗೊಂಡೋಗಪ್ಪ, ನನ್ನ ಪುಸ್ತಕನೂ ಕೇಳೋರು ಇದಾರಲ್ಲ ಅಂತ ಹೇಳಿದರು. ಯಾರಿಗೂ ಬೇಕಾಗಿಲ್ಲ, ನನ್ನ ಮಕ್ಕಳಿಗೆ ನಾನು ಬೇಕಾಗಿಲ್ಲ, ನನ್ನ ಪುಸ್ತಕ ಬರೆದಿರೋದೇ ಯಾರಿಗೂ ಗೊತ್ತಿಲ್ಲ, ನೀನು ಬೆಂಗಳೂರಿಂದ ನನ್ನ ಹುಡ್ಕೊಂಬಂದಿದ್ಯಾ ಅಂದರೆ ತೊಗೊಂಡೋಗೊಂಡ್ಬಿಟ್ಟು 3 ಪುಸ್ತಕ ನನ್ನ ಕೈಲಿ ಇಟ್ಬಿಟ್ರು. ನನಗೆ ಅವತ್ತು ಕಣ್ಣಲ್ಲಿ ನೀರು ಬಂದುಬಿಡ್ತಾರೆ ನೋಡಿಬಿಟ್ಟು ಆ ಸ್ಥಿತಿನ. ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಆ ಸ್ಥಿತಿ ಒಬ್ಬ ವಿದ್ವಾಂಸನಿಗೆ ಬರೋ ಹಾಗೆ ಮಕ್ಕಳು ನೋಡ್ಕೋಬಾರ್ದು. ನಿಜವಾಗ್ಲೂ ಕೂಡ ನಮಗೆ ಆ ವಿದ್ವತ್ ಇಲ್ಲದೆ ಹೋದರೂ ಕೂಡ ವಿದ್ವತ್ತನ್ನು ಗೌರವ ಮಾಡತಕ್ಕಂತಹ ಸದ್ಬುದ್ಧಿ ಸಂಸ್ಕಾರ ಆದರೂ ಇರಬೇಕು. ಅವರು ಬದುಕಿರೋವಾಗಲೇ ರಸ್ತೆಯಲ್ಲಿ ಇಟ್ಬಿಟ್ರೆ ಹೇಗಾಗಬೇಕು ಒಬ್ಬ ಮನುಷ್ಯನಿಗೆ? ನಿಜವಾಗ್ಲೂ ಕೂಡ ಸತ್ಯರೂಪನಾಗಿರ್ತಕ್ಕಂಥ ಆತ್ಮನು ಅಸತ್ಯನಾಗುತ್ತಾನೆ. ಜೀವಾತ್ಮನು ಅಜ್ಞಾನದಿಂದ ದೇಹವನ್ನೇ ತನ್ನ ಸ್ವರೂಪ ಎಂದು ಭಾವಿಸುತ್ತಾನೆ. ನೋಡಿ, ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅಹಂಕಾರಕ್ಕೆ ಕಲಂಕಕ್ಕೆ ಕಾರಣನಾಗುತ್ತಾನೆ. ಶರೀರ ಮತ್ತು ಮಾನಸಿಕವಾಗಿರ್ತಕ್ಕಂತಹ ದುರ್ಬಲವಾದಾಗ ಅವನಿಗೆ ಕಾಲಪುರುಷನಿಗೆ ಅವನು ಒಂದಾಗುತ್ತಾನೆ. ಅಲ್ಲಿ ಅವನು ದೇಹತ್ಯಾಗ ಮಾಡತಕ್ಕಂಥ ಸ್ಥಿತಿ ಬರುತ್ತೆ. ಅದಕ್ಕೆ ಕಾಲ ಮಹಿಮಾ ಅಂತ ಹೇಳಿ 10 ಶ್ಲೋಕಗಳನ್ನು ಭರ್ತೃಹರಿ ವೈರಾಗ್ಯ ಶತಕದಲ್ಲಿ ಕೊಟ್ಟಿದ್ದಾನೆ. ನೋಡಿ, ಈ ಭರ್ತೃಹರಿ ಎಂತಹ ಸುಪ್ರಸಿದ್ಧವಾಗಿರ್ತಕ್ಕಂಥ ವಿದ್ವಾಂಸ ಅಂತ ಹೇಳಿದರೆ 3 ಶತಕಗಳನ್ನು ಅವನು ಬರೆದಿದ್ದಾನೆ. 100 ಶ್ಲೋಕ. ನೀತಿ ಮೇಲೆ 100 ನೀತಿ ಶತಕ, ಶೃಂಗಾರದ ಮೇಲೆ 100 ಶ್ಲೋಕ, ವೈರಾಗ್ಯದ ಮೇಲೆ 100. ಅದಕ್ಕೆ ಅವನಿಗೆ ಶತಕತ್ರಯೀ ಕರ್ತೃ ಎಂಬುದಾಗಿ ಹೇಳ್ತಾರೆ. ಉಜ್ಜಯಿನಿಯಿಂದ 12 ಕಿಲೋಮೀಟರ್ ದೂರದಲ್ಲಿ ಭರ್ತೃಹರಿ ಗುಹೆ ಇದೆ. ಇವತ್ತಿಗೂ ಕೂಡ ಈ ನೀತಿ ಶತಕದ ಶ್ಲೋಕ, ಶೃಂಗಾರ ವೈರಾಗ್ಯ ಶತಕದ ಶ್ಲೋಕವನ್ನು ಭರ್ತೃಹರಿ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಕಲ್ಲು ಮೇಲೆ ಕೆತ್ತಿರೋದನ್ನು ಯಾರು ಬೇಕಾದ್ರೂ ನೋಡ್ಬೋದು. ಏನು ಅಂದರೆ ಸ್ವಲ್ಪ ತೆವಳ್ಕೊಂಡು ಹೋಗಬೇಕು ಆ ಗುಹೆನಲ್ಲಿ, ಅಷ್ಟೇ ಮಾಡಬೇಕಾಗಿರ್ತಕ್ಕಂಥದ್ದು. ಡಿಸೆಂಬರ್ 16ನೇ ತಾರೀಕು ನನಗೆ 3ನೇ ಸಲ ಆ ದರ್ಶನ ಆಯಿತು ಆ ಗುಹೆದು ಉಜ್ಜಯಿನಿನಲ್ಲಿ. ಸೊ ಇಲ್ಲಿ ಹೇಳ್ತಾರೆ ನೋಡಿ, ಕಾಲ ಅನ್ನೋದು ಹೇಗೆ ಮನುಷ್ಯನನ್ನು ಮಾಡುತ್ತೆ ಅಂತ ಹೇಳಿದರೆ, ಮನೋಹರವಾಗಿರ್ತಕ್ಕಂಥ ನಗರ, ಶ್ರೇಷ್ಠನಾದ ರಾಜ, ಸಾಮಂತರಾದ ರಾಜಮಂಡಲ, ಅವನ ಪಕ್ಕದಲ್ಲಿರ್ತಕ್ಕಂಥ ವಿದ್ವಾಂಸರ ಸಮೂಹ, ಚಂದ್ರಮುಖಿಯರು, ಮದೋನ್ಮತ್ತರಾದ ರಾಜಪುತ್ರರ ಸಮೂಹ, ಸ್ತುತಿ ಪಾಠಕರು, ಕತೆ ಹೇಳತಕ್ಕಂಥವರು ಯಾರೂ ಕೂಡ ರಾಜನನ್ನು ಕಾಲದಿಂದ ತಪ್ಪಿಸಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಇರ್ಬೋದು ಅವನ ಹತ್ರ, ಸ್ತುತಿ ಪಾಠಕರು ಇರ್ಬೋದು, ಬಹುಪರಾಗ್, ಪ್ರತಿ ದಿನಕ್ಕೆ 3 ಸಲ ಹೇಳ್ತಾರೆ. ಎಂಥ ಒಳ್ಳೆ ಜಾಬ್ ನೋಡಿ. ನಮಗೂ ಆ ಥರ ಜಾಬ್ ಸಿಕ್ಬಿಟ್ರೆ 3 ಸಲ ರಾಜನ ಹೊಗಳ್ಕೊಂಡಿರ್ಬೋದು, ಇನ್ನೇನು ಮಾಡಬೇಕಾಗಿಲ್ಲ. ಅದರಲ್ಲೇ ಹೊಟ್ಟೆಪಾಡು ಕಳೆದೋಗತ್ತೆ ನೋಡಿ. ಸ್ತುತ್ಯ ವೈ ವರ್ಧಂತೆ ದೇವತಾಹ, ಒಂದು ಮಾತಿದೆ ವೇದದಲ್ಲಿ. ನೀವು ಎಷ್ಟು ಹೊಗಳಿದ್ರೆ ಅಷ್ಟೂ ಕೂಡ ದೇವತೆಗಳಿಗೆ ಸುಪ್ರೀತರಾಗಿ ವರ ಕೊಡ್ತಾರೆ ಅಂತ. ನಿನಗೆ ಮಳೆ ಬೇಕಾದರೆ ವರುಣ ಜಪ ಪರ್ಜನ್ಯ ಜಪ ಮಾಡು, ನೀನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳಿದ್ರೆ ತಕ್ಷಣ ಮಳೆ ಬರುತ್ತೆ. ಅದಕ್ಕೆ ದೇವತೆಗಳಿಗಿರೋಷ್ಟು ಹೊಗಳುವಿಕೆ ಪ್ರಿಯ ಮನುಷ್ಯರು ಕೂಡ ಇಲ್ಲ. ಅದಕ್ಕೆ ನೋಡಿ, ಯಾವಾಗಲೂ ಕೂಡ ಅತ್ಯಂತ ಅಸೂಯಾಪರನಾಗಿರ್ತಕ್ಕಂಥ ದೇವರು ಯಾರು ಅಂದರೆ ಇಂದ್ರ. ದೇವಾದಿ ದೇವ ತಾನೇ, ಡೈರೆಕ್ಟ್ಲಿ ಪ್ರಪೋರ್ಷನ್ದಾಗ ಅಸೂಯೇನೂ ಜಾಸ್ತಿ ಅವನಿಗೆ. ಯಾರಾದ್ರು 90 ಯಾಗ ಮಾಡಲಿ, ತಕ್ಷಣ ಅದನ್ನು ಹೇಗಾದರೂ ಮಾಡಿ ಕೆಡಿಸೋಕ್ಕೆ ಬರ್ತಾನೆ ಅವನು. ಏಕೆಂದರೆ ಅವನಿಗೆ ಶತಕ್ರತು ಒಂದು ಪರ್ಯಾಯ ಪದ ಇದೆ ಇಂದ್ರನಿಗೆ. 24 ಪರ್ಯಾಯ ಪದಗಳು ಇಂದ್ರನಿಗೆ. ಇಂದ್ರಃ ಮರುತ್ವಾನ್ ಮಗವ ಬಿಡೋಜ ಪಾಕಶಾಸನ ವೃದ್ಧಶ್ರವ ಸುನಾಸೀರಃ ಪುರುಹೂತಃ ಪುರಂದರಃ ಜಿಷ್ಣು ಲೇಕರ್ಷಭಃ ಶಕ್ರಃ ಶತಮನ್ಯು ದಿವಸ್ಪತಿ ಸುತ್ರಾಮ ಗೋತ್ರವಿದ್ ವಜ್ರಿ ವಾಸವೋ ವೃತ್ರಃ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. 24 ಪರ್ಯಾಯ ಪದದಲ್ಲಿ ಕೊನೆಯದು ತುಂಬ ಐಡಿಯಲ್ಲು. ಶಚೀಪತಿ ಅಂದ್ರೇನೋ ಅಮ್ಮವ್ರ ಗಂಡ. ಅದಕ್ಕೆ ಕೈಲಾಸಂ ಬರೆದಿರೋದು ಅಮ್ಮವ್ರ ಗಂಡ ಅಂತ ಒಂದು ನಾಟಕ. ಸೊ ಆ ದೃಷ್ಟಿಯಿಂದನೇ ಕೆಲವರು ಪ್ರಾಮಾಣಿಕವಾಗಿ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಐ ಆಮ್ ದ ಬಾಸ್ ಆಫ್ ದ ಹೌಸ್.
ಇಫ್ ಮೈ ವೈಫ್ ಸೇಸ್ ಸೋ, ವೈಫ್ ಶುಡ್ ಸೇ ದಟ್ ಈಸ್ ಬಾಸ್, ಬಿಕಾಸ್ ಶಿ ಈಸ್ ವೆರಿ ಪವರ್ಫುಲ್. ಹೋಮ್ ಮಿನಿಸ್ಟರ್ ಅಂದರೆ ಏನು ಸಾಮಾನ್ಯನ? ಅದಕ್ಕೇ ಆ ಮನೋಹರವಾಗಿರ್ತಕ್ಕಂಥ ನಗರ ಇರ್ಬೋದು, ಶ್ರೇಷ್ಠನಾಗಿರ್ತಕ್ಕಂಥ ರಾಜ ಇರ್ಬೋದು. ರಾಜ ಅಂದ್ರೇನು? ರಾಜದೀಪ್ತೌ ಅನ್ನೋ ಧಾತು. ಅತ್ಯಂತ ಪ್ರಕಾಶಮಾನನಾದ, ಕಣ್ಣು ಕೋರೈಸ್ತಕ್ಕಂತಹ ಸ್ಫುರದ್ರೂಪಿಯಾಗಿರ್ಬೋದು. ಏನಾದರೂ ಏನು, ಕೊನೆಗೆ ಈ ದೇಹ ಅನ್ನೋದು ಬೀಳೋದೆ. ಅವನಿಗೆ ಎಷ್ಟೇ ಸಾಮಂತರ ಇರ್ಬೋದು, ಎಷ್ಟೇ ಆಳುಕಾಳಿರ್ಬೋದು, ಎಷ್ಟೇ ಸುಂದರಿಯರಿಂದ ಪರಿವೃತರಾಗಿರ್ಬೋದು, ಎಷ್ಟೇ ಸ್ತುತಿಪಾಠಕರ ದಿನಕ್ಕೆ 3 ಸಲ ಹೊಗಳಿಕೆ ಮಾಡ್ಬೋದು. ಯಾವಾಗಲೂ ನಮ್ಮನ್ನು ಯಾರು ಹೊಗಳಿದ್ರೆ ಸ್ವಲ್ಪ ನಾವು ಹುಷಾರಾಗಬೇಕು. ದೊಡ್ಡವ್ರು ಯಾರಾದರೂ ಬೈದರೆ ಅದು ಆಶೀರ್ವಾದ. ಅದಕ್ಕೆ ನಾನು ಪ್ರತಿ ತಿಂಗಳು ಒಬ್ಬರ ಹತ್ರ ಹೋಗ್ಬಿಟ್ಟು, ಯಾರು ಅಂತ ಹೇಳಲ್ಲ, ಒಬ್ಬರ ಹತ್ರ ಹೋಗಿ ಬೈಸ್ಕೊಂಡು ಬರ್ತೀನಿ. ಬೈತಾರೆ, 16 ಗಂಟೆ ಓದಬೇಕು, 8 ಗಂಟೆ ಓದ್ತೀನಿ ಅಂತೀಯಲ್ಲ ದಿನಕ್ಕೆ, ಯಾವಾಗಲೂ ಓದೋದು? ಈಗಲೇ 60 ದಾಟ್ತು ನಿನಗೆ, ಇನ್ನು ಎಷ್ಟು ಮಹಾಕಾಲ ಉಳಿತೀಯ? ನನ್ನ ಹತ್ರ 1,00,000 ಪುಸ್ತಕ ಇದೆ, ಯಾವಾಗ ನೀನು ತೊಗೊಂಡೋಗೋದು? ನಾನು ಒಂದು ಸಲ ಓದಿದ್ರೆ ಬಿಸಾಕ್ತೀನಿ ಪುಸ್ತಕ, ನನಗೆ ಬೇಕಾಗಿಲ್ಲ, ಬಾಯಲ್ಲಿರುತ್ತೆ, ತೊಗೊಂಡೋಗು. ಎಲ್ಲಿಟ್ಕೊಳ್ಳಿ? ನಾನು ತೊಗೊಂಬಂದು 1,00,000 ಪುಸ್ತಕ, ಮನೇಲಿ ಜಾಗ ಇಲ್ಲ, ಏನು ಮಾಡೋದು? ಈಗಲೇ 23,000 ಪುಸ್ತಕ ಇದೆ, ಅದನ್ನು ಎಲ್ಲಿ ತಂದಿಟ್ಕೊಳ್ಳಿ? ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಹಿರಿಯರು ಯಾಕೆ ಬೈತಾರೆ ಕಿರಿಯರನ್ನ ಅಂತ ಹೇಳಿದ್ರೆ, ಏನೋ ಸ್ವಲ್ಪ ಬುದ್ಧಿ ಇದೆ, ಇನ್ನೂ ಚೆನ್ನಾಗಾಗಲಿ ಅಂತ ಬೈತಾರೆ ಹೊರತು ಅವರಿಗೆ ಯಾವಾಗಲೂ ಕೂಡ ನಿಂದೆ ಮಾಡಬೇಕು, ಅಸೂಯೆ ಅನ್ನೋದಿರೋದಿಲ್ಲ. ಯು ಹ್ಯಾವ್ ಎ ಸ್ಪಾರ್ಕ್ ಐ ಸೇ, ಬಟ್ ಅನ್ನೆಸರಿ ಯು ಸಿ ದ ಪಾರ್ಕ್ ಔಟ್ಸೈಡ್ ಯುವರ್ ಹೌಸ್ ಅಂತ ಬೈತಾರೆ. ಸ್ಪಾರ್ಕ್ ಶುಡ್ ಬಿಕಮ್ ಫ್ಲೇಮ್, ಸ್ಪಾರ್ಕ್ ಶುಡ್ ನಾಟ್ ಗೆಟ್ ಎಕ್ಸ್ಟಿಂಗ್ವಿಶ್ಡ್. ಈ ಥರ ಎಲ್ಲ ಬೈತಾರೆ. ಏನು ಮಾಡೋದು? ಬೈಸ್ಕೊಂಡು ಬರ್ತೀನಿ ಅಷ್ಟೇ. ಸಾಮಂತ ರಾಜರ ಮಂಡಲ, ರಾಜನ ಪಕ್ಕದಲ್ಲಿರ್ತಕ್ಕಂಥ ವಿದ್ವಾಂಸರ ಮಂಡಲ, ಚಂದ್ರಮುಖಿಯರು. ನೋಡಿ, ಯಾವಾಗಲೂ ಕೂಡ ಸುತ್ತಲೂ ಇರತಕ್ಕಂಥ ರಾಜ ಪರಿವಾರ ಅಂದ್ರೇನು? ಇಷ್ಟೂ ಇರಬೇಕು. ಪ್ಯಾರಫರ್ನೇಲಿಯಾ ಅಷ್ಟು ದೊಡ್ಡದಾಗಿರುತ್ತೆ ರಾಜನ ಹತ್ರ. ಪ್ರಶಸ್ಯ ಮಿತ್ರ ಶಾಸ್ತ್ರಿ ಅಂತ ಫೆರೋಜ್ ಗಾಂಧಿ ಕಾಲೇಜ್ ಅಂತಿದೆ ರಾಯ್ಬರೇಲಿನಲ್ಲಿ. ಫೆರೋಜ್ ಗಾಂಧಿ ಇಂದಿರಾ ಗಾಂಧಿ ಗಂಡ. ಅಲ್ಲಿ ಸಮೃತ ಪ್ರಾಧ್ಯಾಪಕರು. ಅವರು ಕೋಮಲ ಕಂಟಕಾವಳಿ ಅಂತ 1992 ಪುಸ್ತಕ ಬರೆದರು. ಅದರಲ್ಲಿ ಬರೀತಾರೆ, ಮೊದಲು 5 ವರ್ಷ ಹೆಂಡತಿ ಚಂದ್ರಮುಖಿ, ಆಮೇಲೆ 5 ವರ್ಷ ಸೂರ್ಯಮುಖಿ, ಆಮೇಲೆ ಪರ್ಮನೆಂಟಾಗಿ ಜ್ವಾಲಾಮುಖಿ ಅಂತ. ಸೊ ಏನೋ ಅವರ ಅನುಭವ ಇರಬೇಕು, ಪಾಪ ತೋಡ್ಕೊಂಡಿದ್ದಾರೆ, ಏನು ಮಾಡೋದು? ಸೊ ಆ ದೃಷ್ಟಿಯಿಂದ ಈ ಕವಿಗಳಿಗೆ ಹೇಳ್ಕೊಳ್ದೆ ಹೋದರೆ ಸಮಾಧಾನ ಇಲ್ಲ ನೋಡಿ. ಅದನ್ನು ಕವಿತ್ವದ ಮುಖಾಂತರ ಹೇಳಿಬಿಡ್ತಾರೆ. ನಾನು ಅವ್ರನ್ನ ಮೀಟ್ ಮಾಡಿ ಕೇಳಬೇಕು ಅಂತಿದ್ದೀನಿ, ಸ್ವಾನುಭವನ ಏನು ಸ್ವಾಮಿ ಅಂತ. ಬರೋ ತಿಂಗಳು 7ನೇ ತಾರೀಕು ಸಿಗ್ತಾರೆ ಪಾಂಡಿಚೇರಿನಲ್ಲಿ, ಕೇಳ್ತೀನಿ ಅವರನ್ನು. ಸೊ ಆ ದೃಷ್ಟಿಯಿಂದನೇ ಚಂದ್ರಮುಖಿಯರು ಮತ್ತು ಮದೋನ್ಮತ್ತೆಯರಾಗಿರ್ತಕ್ಕಂತಹ ರಾಜಪುತ್ರರ ಸಮೂಹ ಮತ್ತು ಸ್ತುತಿ ಪಾಠಕರು ಈ ಕಥೆಗಳು ಯಾವುದರ ವಶದಿಂದ ಸ್ಮರಣ ಮಾರ್ಗವನ್ನು ಇಟ್ಕೊಂಡ್ರೂ ಕೂಡ ಕಾಲವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದಾದರೂ ಮನೆಯಲ್ಲಿ ಒಂದೇ ಒಂದು ಇರುತ್ತದೆ, ಅದೇನು ಅಂದರೆ ಅದೇ ಸಾವು. ಒಬ್ಬರು ಕೇಳಿದ್ರಂತೆ, ಯಾರ ಮನೇಲಿ ಸಾವೇ ಆಗಿಲ್ವೋ ಆ ಮನೇನ ಹುಡ್ಕೊಂಬ ಅಂತ. ಎಲ್ಲಿ ಸಿಗತ್ತೆ? ಪ್ರತಿ ಮನೆಯಲ್ಲೂ ಯಾರೊಬ್ಬರು ಹೋಗೇ ಇರ್ತಾರೆ ಯಾವಾಗಲೂ ಒಂದು ಸಲ. ಈಗಿಲ್ಲದೆ ಇರ್ಬೋದು, ಹಿಂದೆ ಇರ್ಬೋದು. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಹುಟ್ಟಿದ ಕೂಡಲೇ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತು ಮರ್ಹಸಿ. ಏನಪ್ಪ, ನೀನು ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡುತ್ತೆ. ಅದಕ್ಕೆ ಹೇಳಿ, ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂತ. ಅದಕ್ಕೆ ಚಿಂತೆ ಯಾವಾಗಲೂ ಮಾಡಬೇಕು, ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಆಕಾಶವಾಣಿಯಲ್ಲಿ ಚಿಂತನ ಅಂತ ಒಂದು ಕಾರ್ಯಕ್ರಮ ಬೆಳಗ್ಗೆ ಬರ್ತಕ್ಕಂಥದ್ದು. ಈಗ ಆಕಾಶವಾಣಿನೇ ಕೇಳುವರಿಲ್ವಲ್ಲ, ಎಲ್ಲ ಟಿ ವಿ ಮುಂದೆ ಟಿ ವಿಯಾಗಿ ಕೂತ್ಕೊಂಡು ಒಂದು ತೊಡೆ ಮೇಲೆ ರಿಮೋಟು, ಒಂದು ತೊಡೆ ಮೇಲೆ ಮೊಬೈಲ್ ಇದ್ದರೆ ಸ್ವರ್ಗ ಸುಖ ಅಷ್ಟೇ. ಯಾರಾದರೂ ಟಿ ವಿ ಸೀರಿಯಲ್ ನೋಡುವಾಗ ಮನೆಗೆ ಯಾರಾದರೂ ಬಂದುಬಿಡ್ಲಿ, ಮುಖ ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಈಗಲೇ ಬರಬೇಕೇನ್ರಿ, ಒಂದು 10 ನಿಮಿಷ ಬಿಟ್ಕೊಂಡು ಬರೋಕ್ಕಾಗಲ್ವ, ಏನಾಗೋಯ್ತೋ ಏನೋ ಆ ಸೀರಿಯಲಲ್ಲಿ ಅಂತ. ಸೊ ಆ ತರಹ ಇದು ನಮಗೆ ಈಗಿನ ಕಾಲದಲ್ಲಿ ಇರ್ತಕ್ಕಂಥ. ಅದಕ್ಕೆ ಯಾರ ಮನೆಗೂ ಹೋಗೋದೇ ಇಲ್ಲ. ಹಿಂದೆ ಆದರೆ ಏನೋ ಈ ರಸ್ತೆಯಲ್ಲಿ ಹೋಗ್ತಾ ಇದ್ವಿ ಸ್ವಾಮಿ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಬರ್ತಾಯಿದ್ರು. ವಿತೌಟ್ ಅಪಾಯಿಂಟ್ಮೆಂಟ್ ದೇ ವುಡ್ ಎಂಟರ್ ಆ್ಯಂಡ್ ದೀಸ್ ಪೀಪಲ್ ವುಡ್ ಎನ್ಕರೇಜ್ ಆಲ್ಸೋ. ಈಗ ಅದಕ್ಕೆ ಆಪೋಸಿಟ್ಟು, ನಾವು ಯಾರಿಗೂ ಅಪಾಯಿಂಟ್ಮೆಂಟ್ ತೊಗೊಳ್ದೆ ಹೋಗಂಗೆ ಇಲ್ಲ. ಆ ತರಹ ಸ್ಥಿತಿಗೆ ಬಂದುಬಿಟ್ಟಿದೆ. ಮಾನವೀಯತೆ ಅನ್ನೋದು ಹೋಗ್ತಾ ಇದೆ. ಏನು ಪ್ರಯೋಜನ? ಮಾನವೀಯ ಮೌಲ್ಯಗಳು ಅನ್ನೋದನ್ನು ನಾವು ಸುಮ್ಮನೆ ಮಾತಾಡ್ತೀವೇ ಹೊರತು ಆಚರಣೆಯಲ್ಲಿ ಒಂದು ಮೌಲ್ಯ ಆದರೂ ಬೇಡವಾ? ಇಟ್ಸ್ ಬೆಟರ್ ಟು ಫಾಲೋ 1 ವ್ಯಾಲ್ಯೂ ದ್ಯಾನ್ ಟು ಟಾಕ್ ಅಬೌಟ್ 100 ವ್ಯಾಲ್ಯೂಸ್ ಅಂತ ರಾಧಾಕೃಷ್ಣನ್ ಬರೀತಾರೆ. ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅಂತ ಹಿರಿಯಣ್ಣ ಅವರು, ಪಾಸ್ಟಮಸ್ ಪಬ್ಲಿಕೇಶನ್, ಎಂ ಹಿರಿಯಣ್ಣ ಅವರು. ಸೊ ಅವರು ಹೋದ ಮೇಲೆ ಅವರ ಶಿಷ್ಯರೆಲ್ಲ ಸೇರಿಕೊಂಡು ಅವರು ಬರೆದಿಟ್ಟಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸು ಕಲೆಕ್ಟ್ ಮಾಡಿ ಅದನ್ನೇ ಒಂದು ಪುಸ್ತಕ ಮಾಡಿದರು.
ಅದೇ ಈಗ ಇಲ್ಲಿ ನಮ್ಮ ಬುಕ್ ಸ್ಟಾಲಲ್ಲಿ ಕೂಡ ಇದೆ ಆ ಪುಸ್ತಕ, ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಬೈ ಎಂ ಹಿರಿಯಣ್ಣ. 50 ವರ್ಷ ಔಟ್ ಆಫ್ ಪ್ರಿಂಟ್ ಆಗಿತ್ತು, ಈಗ ಮತ್ತೆ ರೀಪ್ರಿಂಟ್ ಆಗಿದೆ ನೋಡಿ. ಸೊ ಆ ದೃಷ್ಟಿಯಿಂದನೇ ಒಂದು ವ್ಯಾಲ್ಯೂಸ್ ಅಂದ್ರೇನು, ಯು ಕೆನಾಟ್ ಮೆಷರ್ ವ್ಯಾಲ್ಯೂಸ್. ವಾಟ್ ಈಸ್ ಇಟ್ಸ್ ಪ್ರೈಸ್ ಅಂತ ಕೇಳ್ತೀವಿ ಹೊರತು ಅಂಗಡಿಗೆ ಹೋಗ್ಬಿಟ್ಟು ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಅಂತ ಕೇಳೋಕ್ಕಾಗತ್ತಾ? ವ್ಯಾಲ್ಯೂಸ್ ಆರ್ ಇಮ್ಮೆಷರಬಲ್. ಎವ್ರಿ ಮ್ಯಾನ್ ನೋಸ್ ದ ಪ್ರೈಸ್ ಆಫ್ ದಿ ಕಮಾಡಿಟಿ ಬಟ್ ವ್ಯಾಲ್ಯೂ ಆಫ್ ನನ್. ಅದಕ್ಕೆ ಹೇಳೋದು, ವಿ ನೋ ದ ಪ್ರೈಸ್ ಆಫ್ ದಿ ಕಮಾಡಿಟಿ. ಅಲ್ಲಿ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಪಕ್ಕದ ಅಂಗಡಿಗೆ ಹೋಗ್ತೀವಿ, ಆದರೆ ವ್ಯಾಲ್ಯೂನ ಆ ರೀತಿ ನಾವು ಡಿಸೈಡ್ ಮಾಡೋಕ್ಕಾಗಲ್ವಲ್ಲ. ಆ ದೃಷ್ಟಿಯಿಂದನೇ ವ್ಯಾಲ್ಯೂಸ್ ಇನ್ ದ ಚೇಂಜಿಂಗ್ ವರ್ಲ್ಡ್ ಅಂತ ಡಾಕ್ಟರ್ ಪಿ ನಾಗರಾಜರಾವ್ ಅಂತ ಫಿಲಾಸಫಿ ಪ್ರೊಫೆಸರ್ ಇದ್ದರು. ರಾಧಾಕೃಷ್ಣನ್ ಅವರ ಡೈರೆಕ್ಟ್ ಸ್ಟೂಡೆಂಟು ಮದ್ರಾಸಲ್ಲಿ. ಅವರು 1964ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ನಂಬರ್ 6 BP ವಾಡಿಯಾ ರೋಡ್, ಬಸವನಗುಡಿ, ಬ್ಯಾಂಗ್ಳೂರ್ 4ಅಲ್ಲಿ ಸಂಜೆ ಕೊಟ್ಟಿರ್ತಕ್ಕಂಥ ಭಾಷಣ ಟ್ರಾನ್ಸಾಕ್ಷನ್ ನಂಬರ್ 37 ಅಂತ ಪ್ರಿಂಟ್ ಆಗಿದೆ. ₹1.50 ಪುಸ್ತಕದ ಬೆಲೆ, 42 ಪುಟ ಇದೆ. ವ್ಯಾಲ್ಯೂಸ್ ಇನ್ ದಿ ಚೇಂಜಿಂಗ್ ಸೊಸೈಟಿ. ಈಗಿನ ಕಾಲಕ್ಕೆ ನಾವು ವ್ಯಾಲ್ಯೂಸ್ ಹೇಗೆ ಪಡ್ಕೋಬೇಕು ಅನ್ನೋದಕ್ಕೆ ಈಗ ₹1.25 ಒಂದು ಕಪ್ ಕಾಫಿ ಕೂಡ ಸಿಗಲ್ಲಪ್ಪ. ಹಾಗಿರುವಾಗ ಆ ಪುಸ್ತಕನ ಯಾಕೆ ಪಡ್ಕೋಬಾರ್ದು ಜನಗಳು? ಅದು ಇದೆ ಅಂತಲೇ ನಮಗೆ ಗೊತ್ತಿಲ್ವಲ್ಲ, ಅದು ಮುಖ್ಯವಾಗಿರೋದು. ಗೊತ್ತಿದ್ರೆ ಅಟ್ಲೀಸ್ಟ್ ಪ್ರಯತ್ನ ಆದರೂ ಮಾಡೋಕ್ಕೆ ಹೋಗ್ತಾರೆ ಕೆಲವರಾದರೂ. ಗೊತ್ತೇ ಇಲ್ಲದೆ ಹೋದರೆ ಏನು ಮಾಡೋದು? ಅದೇ ರೀತಿಯಾಗಿ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಚೇಂಜಿಂಗ್ ಸೊಸೈಟಿ ಅಂತ ಸ್ವಾಮಿ ರಂಗನಾಥಾನಂದ ಅವರು 4 ವಾಲ್ಯೂಮ್ ಬರೆದಿದ್ದಾರೆ. ಅದು ಭಾರತೀಯ ವಿದ್ಯಾಭವನ್ ಪಬ್ಲಿಕೇಶನ್ನು. 4 ವಾಲ್ಯೂಮು. ವ್ಯಾಲ್ಯೂಸ್ ಆರ್ ಆಲ್ವೇಸ್ ಎಟರ್ನಲ್, ಸೊಸೈಟಿ ಈಸ್ ಆಲ್ವೇಸ್ ಚೇಂಜಿಂಗ್. ಸಮಾಜ ಪರಿವರ್ತನೆ ಆಗೋದೇ ಸಮಾಜದ ಧರ್ಮ. ಅದಕ್ಕೆ ನಾವು ಸಮಾಜದಿಂದ ಸಮಾಜಕ್ಕೆ ಹತ್ತಬೇಕು ಅಂತ ವಿವೇಕಾನಂದರು ಹೇಳ್ತಾ ಇದ್ದಿದ್ದು. ಮ್ಯಾನ್ ಶುಡ್ ಅಸೆಂಡ್ ಫ್ರಮ್ ಬ್ರೂಟಲ್ ಲೆವೆಲ್ ಟು ದಟ್ ಆಫ್ ಡಿವಿನಿಟಿ. ಸಮಾಜ ಅಂದ್ರೇನು ಗೊತ್ತಾ? ಪ್ರಾಣಿಗಳ ಸಮೂಹ. ಸಮಾಜ ಅಂದ್ರೇನು ಗೊತ್ತಾ? ಮಾನವರ ಸಮೂಹ. ಅದಕ್ಕೆ ಮಕ್ಕಳು ಪರೀಕ್ಷೆಯಲ್ಲಿ ಬರೆಯುವಾಗ ಸಮಾಜಶಾಸ್ತ್ರ ಅಂತ ಬರೆಯೋಕ್ಕೆ ಬದಲು ಸಮಾಜಶಾಸ್ತ್ರ ಅಂತ ಬರೆದ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಸೋಷಿಯಾಲಜಿ ಝುವಾಲಜಿ ಆಗಿಬಿಡುತ್ತೆ. ಅಷ್ಟೇ ವ್ಯತ್ಯಾಸ ಎರಡಕ್ಕೂ ಕೂಡ. ಒಂದು ದೀರ್ಘ ವ್ಯತ್ಯಾಸ ಆದರೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ನಮ್ಮಲ್ಲಿ ಹ್ರಸ್ವ ದೀರ್ಘ, ಅದರಲ್ಲೂ ವೇದದಲ್ಲಾದರೆ ಉದಾತ್ತ, ಅನುದಾತ್ತ, ಸ್ವರಿತ. ಯಾರ್ಯಾರಿಗೆ ಹೇಗೆ ಆಶೀರ್ವಾದ ಮಾಡಬೇಕು ಅಂತಲೇ ಇದೆ ನಮ್ಮಲ್ಲಿ ಧರ್ಮಶಾಸ್ತ್ರದಲ್ಲಿ. ಒಬ್ಬ ಬ್ರಹ್ಮಚಾರಿ ಬಂದು ನಮಸ್ಕಾರ ಮಾಡಿದರೆ ಆಯುಷ್ಮಾನ್ ಭವ ದೇವದತ್ತ ಅಂತ ಪ್ಲುತದಲ್ಲಿ ಆಶೀರ್ವಾದ ಮಾಡಬೇಕು. ಪ್ಲುತ ಅಂದರೆ 3 ಮಾತ್ರ ಕಾಲ. ಗೃಹಸ್ಥನಾಗಿರ್ತಕ್ಕಂಥ ಗಂಡಸು ಬಂದು ನಮಸ್ಕಾರ ಮಾಡಿದರೆ ಆಯುಷ್ಮಾನ್ ಭವ ಯಜ್ಞದತ್ತ ಅಂತ ದೀರ್ಘದಲ್ಲಿ ಆಶೀರ್ವಾದ ಮಾಡಬೇಕು. ದೀರ್ಘ ಅಂದರೆ 2 ಮಾತ್ರ ಕಾಲ. ಹೆಂಗಸರು ಯಾರಾದರೂ ಬಂದು ನಮಸ್ಕಾರ ಮಾಡಿದರೆ ಆಯುಷ್ಮತಿ ಭವ ಗಾರ್ಗಿ, ಹ್ರಸ್ವದಲ್ಲಿ ಆಶೀರ್ವಾದ ಮಾಡಬೇಕು. ಈಗ ನಮಸ್ಕಾರ ಮಾಡೋರು ಇಲ್ಲ, ಆಶೀರ್ವಾದ ಮಾಡೋರು ಇಲ್ಲ, ಅವರು ಗೊತ್ತೂ ಇಲ್ಲ. ಆ ದೃಷ್ಟಿಯಿಂದ ಪರಂಪರೆನೇ ಬಿಟ್ಟೋಗಿದೆ. ಈಗ ಎಷ್ಟು ನಾವು ಕಳ್ಕೋತಾ ಇದ್ದೀವಿ ಅಂತ ನಾನು ಹಂಚ್ಕೋತಾ ಇದ್ದೀನಿ ಮಾನಸಿಕ ದುಗುಡದಿಂದ, ಅಷ್ಟೇ ಹೊರತು ಹೇಗಿತ್ತು ಅಂತ ನಾನು ತೋರಿಸ್ಕೊಳ್ಳೋಕ್ಕಲ್ಲ. ಎಷ್ಟು ಕಳ್ಕೊಂಡಿದ್ದೀವಿ ಅಂದರೆ 1000 ಶಾಖೆ ಇದ್ದಂಥ ಸಾಮವೇದದಲ್ಲಿ ಉಳಿದಿರೋದು 4 ಶಾಖೆ. 996 ಶಾಖೆಗಳನ್ನು ಕಳ್ಕೊಂಡಿದ್ದೀವಿ. ಉಳಿದಿರೋ 4 ಕಳ್ಕೊಂಡ್ಬಿಟ್ರೆ ಗತಿ ಏನಪ್ಪ? ಬರೀ ಟೇಪ್ ರೆಕಾರ್ಡ್ರಲ್ಲಿ ಕೇಳಬೇಕಷ್ಟೇ ವೇದವನ್ನು. ವೇದ ಅಂದರೆ ಎದುರುಗಡೆ ಮನೆ ವೇದಾನೋ ಪಕ್ಕದ ಮನೆ ವೇದಾನೋ ಅಂತ. ವೇದಾವತಿ ಅಂತ ಹೆಸರುಬಿಟ್ಟು ವೇದ ಬಾಮ್ಮ ಇಲ್ಲಿ ಅಂತ ಕರಿತೀವಲ್ಲ, ಆ ಸ್ಥಿತಿಗೆ ಬರಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಮುಖ್ಯವಾಗಿ ಈ ಕಾಲ ಎಂಬತಕ್ಕಂಥದ್ದು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಸಂಸಾರದ ಮೋಕ್ಷ ಪ್ರಾಪ್ತಿಗಾಗಿ ಶಿವನ ಪಾದಗಳನ್ನು ವಿಧಿವತ್ತಾಗಿ ನಾನು ಧ್ಯಾನಿಸಲಿಲ್ಲ. ಶಿವನನ್ನು ಯಾರು ಭಜನೆ ಮಾಡ್ತಾರೋ ಅವರು ಶಿವ ಆಗ್ತಾರೆ, ಶಿವನನ್ನು ಯಾರು ಭಜನೆ ಮಾಡಲ್ವೋ ಅವರು ಶವ ಆಗ್ತಾರೆ. ಅಷ್ಟೇ ವ್ಯತ್ಯಾಸ. ಶಿವ ಶವ. ಶಿವಂ ಭಜಂತಿ ಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವಂ ಯೇನ ಭಜಂತಿ ನರಾಹ ತೇ ಶವಂ ಭವಂತಿ ನರಾಹ ಅಂತ. ಶಿವಕ್ಕೂ ಶವಕ್ಕೂ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಸಮರ್ಥವಾದ ಧರ್ಮವನ್ನೂ ಕೂಡ ನಾನು ಅನುಷ್ಠಾನ ಮಾಡಲು ಆಗಲಿಲ್ಲ. ಕೇವಲ ತಾಯಿಯ ಯೌವನವನ್ನು ಕಡಿಯತಕ್ಕಂಥ ಕೊಡಲಿ ಮಾತ್ರವಾದೆ. ಎಂಥ ಆತ್ಮವಿಶ್ಲೇಷಣೆ ನೋಡಿ. ನಾನು ಬದುಕಿ ಏನು ತಾನೇ ಸಾರ್ಥಕ ಮಾಡ್ದಂಗಾಯಿತು? ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಲ್ಲ, ಒಳ್ಳೆ ಕೆಲಸ ಮಾಡಲಿಲ್ಲ, ಜೀವನ ಎಲ್ಲ ಕಳೆದೋಯ್ತು. ಏನು ನಾನು ಸಾಧನೆ ಮಾಡ್ದಂಗಾಯಿತು ಜೀವನದಲ್ಲಿ ಅಂದರೆ, ನಾನು ಹುಟ್ಟೋ ತನಕ ನನ್ನ ತಾಯಿ ಯುವತಿಯಾಗಿದ್ಲು, ನಾನು ಹುಟ್ಟಿ ಅವಳ ಯೌವನವನ್ನು ಕಸ್ಕೊಂಡ್ಬಿಟ್ಟೆ, ಅಷ್ಟೇ ನಾನು ಮಾಡಿದ್ದು. ಎಂತಹ ಆತ್ಮವಿಶ್ಲೇಷಣೆ ಆಗ್ತ ಮಾತನ್ನು ಭರ್ತೃಹರಿ ತೋಡ್ಕೋತಾ ನೋಡಿ ನಮ್ಮಲ್ಲಿ. ಆ ದೃಷ್ಟಿಯಿಂದಲೇ ಕಾಲ ಅನ್ನೋದು ಅಷ್ಟು ಮುಖ್ಯವಾಗಿರೋದು. ಎದುರುವಾದಿಗಳನ್ನು ಸೋಲಿಸ್ತಕ್ಕಂತಹ ವಿನೀತರಿಗೆ ಯೋಗ್ಯವಾದ ವೇದಶಾಸ್ತ್ರ ಪುರಾಣಾದಿ ರೂಪವಾದ ವಿದ್ಯೆಯನ್ನು ಅಭ್ಯಾಸ ಮಾಡಲಿಲ್ಲ. ಯುದ್ಧದಲ್ಲಿ ಸೇನೆಯಲ್ಲಿರುವ ಆನೆಗಳ ಗಂಡಸ್ಥಳವನ್ನು ಭೇದಿಸುವ ಖಡ್ಗಧಾರೆಗಳಿಂದ ಕೀರ್ತಿಯನ್ನು ಮಾಡಿ ಸ್ವರ್ಗಕ್ಕೆ ಬರಲಿಲ್ಲ.
ಚಂದ್ರನ ಉದಯಿಸ್ತಕ್ಕಂತಹ ಸಮಯದಲ್ಲಿ ನಾನು ಕೋಮಲವಾಗಿರ್ತಕ್ಕಂತಹ ಚಂದ್ರನನ್ನು ನೋಡಲಿಲ್ಲ. ಶೂನ್ಯವಾದ ಜನರೇ ಇಲ್ಲದೆ ಇರತಕ್ಕಂಥ ಮನೆಯಲ್ಲಿರುವ ದೀಪದಂತೆ ಯೌವನವು ವ್ಯರ್ಥವಾಗಿ ಕಳೆದು ಹೋಯಿತು. ಆ ದೃಷ್ಟಿಯಿಂದ ಯಾರೂ ಕೂಡ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿರಿ. ಇದು ಭರ್ತೃಹರಿ ಕೊಡ್ತಕ್ಕಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಸಂದೇಶ. ನೀವು ಹಣ ಹೋದರೆ ಹಣ ಪಡ್ಕೋಬೋದು. ಸ್ನೇಹಿತರಿಂದ, ಒಳ್ಳೆಯ ಸ್ನೇಹಿತರಿದ್ದರೆ ಅವರಿಂದ ಪಡ್ಕೊಂಡು ಆಮೇಲೆ ಅದನ್ನು ಪ್ರತಿಯಾಗಿ ಕೊಡಬಹುದು. ರೋಗ ಬಂದರೆ ಔಷಧಿ ತೆಗೆದುಕೊಂಡು ಗುಣ ಆಗ್ಬೋದು. ಆದರೆ ಕಾಲ ಹೋದರೆ ಮತ್ತೆ ಆ ಕಾಲ ಬರಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಕಾಲೋನಯಾತೋ ವಯಮೇವ ಯಾತಃ. ಕಾಲ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಬಸ್ಸು ಅಥವಾ ಕಾರಲ್ಲಿ ಓಡೋವಾಗ ಎದುರುಗಡೆಯಿಂದ ಮರಗಳು ಓಡ್ತಾ ಇರೋ ಹಾಗೆ ಕಾಣುತ್ತೆ. ಮರಗಳೆಲ್ಲ ಓಡ್ತಾ ಇರೋದು, ನಾವು ಓಡ್ತಾ ಇದ್ದೀವಿ. ನಮ್ಮ ಓಡುವಿಕೆಯನ್ನು ಮರಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀವಿ. ಅಷ್ಟೇ ವೇಗವಾಗಿ ಭರತ ರಭಸದಿಂದ ಓಡೋಡಿ ಬಂದ. ರಾತ್ರಿ ದುಸ್ವಪ್ನ ಕಂಡು ದೂರದಲ್ಲಿದ್ದಂತಹ ಪ್ರತಿಮಾ ಗೃಹಕ್ಕೆ ಓಡಿ ಬಂದ. ದೇವಕುಲಿಕನನ್ನು ಪ್ರಶ್ನೆ ಕೇಳ್ತಾನೆ, ಇಲ್ಲಿರ್ತಕ್ಕಂಥವರ ಪ್ರತಿಮೆಗಳು ಬದುಕಿರೋರ್ದು ಇಡ್ತೀರೋ, ಬರೀ ಸತ್ತವರ ಪ್ರತಿಮೆ ಮಾತ್ರನೋ? ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಪ್ಪ, ಬರೀ ಸತ್ತವರ ಪ್ರತಿಮೆ ಮಾತ್ರ. ಅಲ್ಲಿ ತನ್ನ ತಂದೆ ಪ್ರತಿಮೆ ನೋಡ್ತಾನೆ. ಆಗ ಅವನಿಗೆ ಗೊತ್ತಾಗತ್ತೆ ದಶರಥ ಇಲ್ಲ ಅಂತ. ಯಾತಕ್ಕೆ ಮಾತನ್ನು ಹೇಳ್ತಾನೆ? ಅಪಿ ದ್ರುಮಾಹ ಧಾವಂತೀವ. ಭಾಸ ಆ ಉಪಮೆಯನ್ನು ಕೊಡ್ತಾನೆ. ಓಡೋಡಿ ಮರಗಳು ಬರ್ತಾ ಇರೋ ಹಾಗೆ ಓಡೋಡಿ ಭರತ ಓಡಿ ಬಂದ ಅಂತ. ಮತ್ತೆ ತಾಯಿ ಆಗಿರ್ತಕ್ಕಂಥ ಕೈಕೇಯಿ ಹೇಳ್ತಾಳೆ, ನೋಡಪ್ಪ, ರಾಮ ಕಾಡಿಗೆ ಹೋಗ್ಬಿಟ್ಟ, ನಿಮ್ಮಪ್ಪ ಹೋಗ್ಬಿಟ್ಟ, ಇನ್ನು ನೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆನೂ ಇಲ್ಲ, ಆರಾಮಾಗಿ ನೀನು ರಾಜ್ಯಭಾರ ಮಾಡು. ಎಂಥ ಕೋಪ ಬರುತ್ತೆ ಭರತನಿಗೆ ಅಂದರೆ, ಮಮ ಮಾತುಶ್ಚ ಮಧ್ಯಸ್ಥ ತನ್ನ ಶೋಭಸೆ ಗಂಗಾ ಯಮನಿಯವರ ಮಧ್ಯೆ ಕುನದೀವ ಪ್ರವೇಶಿತ. ನೀ ನನ್ನ ತಾಯಿ ಆಗೋದಕ್ಕೆ ನಾಲಾಯಕು ಅಂತ ಹೇಳ್ತಾನೆ. ಒಂದು ಕಡೆ ಸುಮಿತ್ರೆ, ಒಂದು ಕಡೆ ಕೌಸಲ್ಯೆ, ಗಂಗೆ ಮತ್ತು ಯಮುನೆ ತರಹ, ಮಧ್ಯೆ ನೀನು ಕೊಚ್ಚೆ ನೀರು ತರಹ ಎಲ್ಲಿಂದ ಬಂದು ಸೇರಿಕೊಂಡೆ ಅಂತ ಕೇಳ್ತಾನೆ ತನ್ನ ತಾಯಿಯನ್ನು. ಸಾಮಾನ್ಯವಾಗಿ ಒಂದು ಮಾತಿದೆ, ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಂದ್ರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಇಲ್ಲಿ ಭರತ ಪ್ರೂವ್ ಟು ಬಿ ಎ ಗುಡ್ ಸನ್ ಆ್ಯಂಡ್ ಕೈಕೇಯಿ ಪ್ರೂವ್ ಟು ಬಿ ಎ ಬ್ಯಾಡ್ ಮದರ್. ನೋಡಿ ಎಂತಹ ವಿಪರ್ಯಾಸ ಅಂದರೆ ಜೀವನದಲ್ಲಿ. ಅದೂ ಕೂಡ ಕಾಲಪುರುಷನ ಆಟವೇ. ಅಂತಹ ಒಳ್ಳೆ ಮನಸ್ಸಿದ್ದು ಕೈಕೇಯಿಗೆ. ಇನ್ಫ್ಯಾಕ್ಟ್ ಕೌಸಲ್ಯಗಿಂತ ರಾಮನನ್ನು ಕೈಕೇಯಿ ಜಾಸ್ತಿ ಪ್ರೀತಿಸ್ತಾ ಇದ್ಲು. ಆದರೆ ಮಂಥರೆ ನೋಡಿ ಏನು ಮಾಡಿಬಿಟ್ಲು, ಮನಸ್ಸಿನ ಮೇಲೆ ಪರಿಣಾಮ ಬೀಡಿ. ಅದಕ್ಕೆ ಭೋಜರಾಜ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಮಂಥರೆಯ ಬೆನ್ನ ಮೇಲಿರ್ತಕ್ಕಂಥ ದೈಹಿಕವಾಗಿರೋ ಗೂನು ಮಾನಸಿಕವಾಗಿರೋ ಗೂನನ್ನು ಹೋಲ್ತು ಅಂತ. ಯಾಮೇವಾಹುರ್ನಿಶಚರಕುಲೋನ್ಮೂಲನೆ ಮೂಲಹೇತು ಯಸ್ಯಾಶ್ಚಿತ್ತಂ ಪ್ರಕೃತಿ ಕುಟಿಲಂ ಗಾತ್ರಮಿತ್ರಂ ಬಭೂವ ಅಂಬೋಜಿನ್ಯಾ ಶಿಶಿರಸರಿತಃ ಕಾಸರೀ ವಾಂಛಮಂಬಃ ಕೈಕೇಯಾಸ ಸದಯ ಹೃದಯಂ ಮಂಥರ ನಿರ್ಮಮಂಥ. ಮಂಥರೆ ಆವೇಶ ಆಗಕ್ಕೆ ಮುಂಚೆ ಕೈಕೇಯಿಯ ಮನಸ್ಸು ತಿಳಿಯಾಗಿರ್ತಕ್ಕಂಥ ಸರೋವರದ ನೀರು ತರಹ ಇತ್ತಂತೆ. ಮಂಥರೆ ಆವೇಶ ಆದಮೇಲೆ ಕಾಡೆಮ್ಮೆ ನೀರಿಗಿಳಿದ್ರೆ ನೀರು ಹೇಗೆ ಬಗ್ಗಡ ಆಗತ್ತೋ ಆ ರೀತಿ ಕೈಕೇಯಿ ಮನಸ್ಸು ಬಗ್ಗಡ ಆಗೋಯ್ತು ಅಂತ ವರ್ಣನೆ ಮಾಡ್ತಾನೆ. ಮತ್ತು ಆ ಮಂಥರೆಯ ಆವೇಶವೇ ಸಮಗ್ರ ರಾಮಾಯಣಕ್ಕೆ ಆದಿ ಕಾರಣವಾಯಿತು. ನೀವು ಯೋಚನೆ ಮಾಡಿ, ಈಗ ಅವಳು ಕೈಕೇಯಿ ಮನಸ್ಸಿನ ಮೇಲೆ ಪರಿಣಾಮ ಬೀರದೆ ಹೋಗಿದ್ರೆ ಅವಳು ವರ ಕೇಳ್ತಾ ಇರಲಿಲ್ಲ. ವರ ಕೇಳದೆ ಹೋಗಿದ್ರೆ ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ. ರಾಮ ಕಾಡಿಗೆ ಹೋಗದೆ ಹೋಗಿದ್ರೆ ಸೀತಾಪಹರಣ ಆಗ್ತಾ ಇರಲಿಲ್ಲ. ಸೀತಾಪಹರಣ ಆಗದೆ ಹೋದರೆ ರಾವಣ ಸಾಯ್ತಾ ಇರಲಿಲ್ಲ. ರಾವಣ ಸಾಯ್ತಾ ಹೋದರೆ ರಾಮಾಯಣವೇ ಆಗ್ತಾ ಇರಲಿಲ್ಲ. ಇಷ್ಟಕ್ಕೂ ಮೂಲ ಕಾರಣ ಯಾರು ಅಂದರೆ ಮಂಥರೆ. ಯಾಮೇವಾಹುರ್ ಮೂಲ ಪ್ರಕೃತಿ. ಅದಕ್ಕೆ ಹೇಳ್ತಕ್ಕಂಥದ್ದು ಮೂಲ ಯಾರು ಸಮಗ್ರವಾಗಿರ್ತಕ್ಕಂಥ ರಾಮಾಯಣಕ್ಕೆ ಅಂದರೆ ಮಂಥರ. ನಿಮ್ಮಲ್ಲಿ ಕೆಲವು ಹಳಬರು ಓದು ಇರ್ಬೋದು. ಮಂಥರೆ ಮೇಲೆ ಒಂದು ನಾಟಕ ಇದೆ, ಮಂಥರೆಯ ಅಂತರಂಗ ಅಂತ ಕನ್ನಡದಲ್ಲಿ. ಮರ್ತೋಯ್ತು ಯಾರು ಆಥರು ಅಂತ. ಸಮ್ ಲೇಡಿ, ಸುಧಾ, 1964 ಪಬ್ಲಿಕೇಶನ್. ಕಾವ್ಯಾಲಯ ಪ್ರಕಾಶನ, ಜಯನಗರ, ಮೈಸೂರು. ಅಲ್ಲಿಂದ ಪ್ರಿಂಟ್ ಆಗಿರೋದು. ಮಂಥರೆ ಅಂತ ಅದರ ಮೇಲೆ ಒಂದು ನಾಟಕನೇ ಇದೆ, ಮಂಥರೆಯ ಅಂತರಂಗ ಅಂತ. ಈಗ ಜ್ಞಾಪಕ ಬಂತು, ಮಂಥರೆಯ ಅಂತರಂಗ ಆ್ಯಕ್ಚುಲ್ ಹೆಸರು ಅದರದು. ಮತ್ತು ಸಿ ಕೆ ವೆಂಕಟರಾಮಯ್ಯನವರು ಒಂದು ಒಳ್ಳೆ ನಾಟಕ ಬರೆದಿದ್ದಾರೆ, ಮಂಡೋದರಿ ಅಂತ. ಸೊ ಅದರಲ್ಲಿ ಹಳಬರೆಲ್ಲ ನೋಡಿರ್ಬೋದು ಆ ನಾಟಕನ. ಸಿ ಕೆ ವೆಂಕಟರಾಮಯ್ಯ ಆಗಿನ ಮೈಸೂರು, ಈಗಿನ ಕರ್ನಾಟಕ ಅಲ್ಲ, ಮೈಸೂರಿಗೆ ಪ್ರಪ್ರಥಮ ಪದ್ಮಶ್ರೀ ಪುರಸ್ಕಾರ ಪಡೆದವರು
ಸಿ ಕೆ ವೆಂಕಟರಾಮಯ್ಯನವರು. ಸಿ ವಿ ವಿಶ್ವೇಶ್ವರ ರೀಸೆಂಟಾಗಿ ಅವರು ಹೋಗ್ಬಿಟ್ರು. ಸಿ ಕೆ ವೆಂಕಟರಾಮಯ್ಯನವ್ರ ಮಗ ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದವರು. ಅವರು ತನ್ನೇ ತಾವು ತಮಾಷೆ ಮಾಡಿಕೊಳ್ಳೋರು. ಎಂಥ ಹಾಸ್ಯ ಪ್ರಜ್ಞೆ ಇತ್ತು ಅಂದರೆ ಅವರಿಗೆ, ಅವ್ರು ನೋಡೋಕ್ಕೆ ಸ್ವಲ್ಪ ಕಪ್ಪಾಗಿದ್ದರು. ಅವರು ವರ್ಕ್ ಮಾಡಿದ್ದು ಫಿಸಿಕ್ಸಲ್ಲಿ ಬ್ಲ್ಯಾಕ್ ಹೋಲ್ಸ್ ಮೇಲೆ. ಅದಕ್ಕೆ ಹೇಳಿ ಐ ಆಮ್ ಎ ಬ್ಲ್ಯಾಕ್ ಹೋಲಿ ಮ್ಯಾನ್ ಅಂತ ತಮ್ಮನ್ನೇ ತಾವು ತಮಾಷೆ ಮಾಡಿಕೊಳ್ಳೋರು ಯಾವಾಗಲೂ ಕೂಡ. ಸಿ ಕೆ ವೆಂಕಟರಾಮಯ್ಯನವರು ಬರೆದಿರ್ತಕ್ಕಂತಹ ಕಾಳಿದಾಸ, ಭಾಸ, ಭವಭೂತಿ ಒಂದೊಂದು ಪುಸ್ತಕಕ್ಕೂ ಒಂದೊಂದು PhD ಕೊಡ್ಬೋದು. ಈಗ ಮಾಡ್ತಾ ಇರೋರೆಲ್ಲ ಪಚಡಿಗಳೇ. ಇದೆಲ್ಲ ಅದರಿಂದ ಕದ್ದಿರೋದೆ. ತೋರಿಸ್ಬಿಡ್ಬೋದು ಯಾವ್ಯಾವ ಸೆಂಟೆನ್ಸ್ ಸಿ ಕೆ ವೆಂಕಟರಾಮಯ್ಯಿಂದ ಕದ್ದು ಯಾರ್ಯಾರು PhD ಎಲ್ಲೆಲ್ಲಿ ಮಾಡಿ ಎಲ್ಲೆಲ್ಲಿ ಡಿಗ್ರಿ ಪಡ್ಕೊಂಡಿದ್ದಾರೆ ಅಂತ, ವಿತೌಟ್ ರೆಕಗ್ನೈಸಿಂಗ್. ದಟ್ ಈಸ್ ಪ್ಲೇಜಿಯಾರಿಸಮ್. ಅದು ಮಾಡಬಾರ್ದು. ಒಂದು ವಾಕ್ಯ ನಾವು ಯಾರಿಂದ ಪಡ್ಕೊಂಡ್ರೂ ಕೂಡ ಇಂತಹ ಗ್ರಂಥದಿಂದ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಬೇಕು. ಅದು ಗ್ರಂಥ ಋಣ ಅನ್ನೋದು ಯಾತಕ್ಕೆ ಕೊನೆಯಲ್ಲಿ ನಾವು ಕೊಡ್ತಕ್ಕಂಥದ್ದು. ಈ ಕೃತಿ ಚೌರ್ಯ ಮಾಮೂಲಿ ಚೌರ್ಯಕ್ಕಿಂತ ಹೆಚ್ಚು ಅಪರಾಧ ಇದು. ನಾನು ಹಿಂದೆನೂ ಹೇಳಿದ್ದೇನೆ ಒಂದು ಮಾತು, ಇವತ್ತು ಹೇಳ್ತೀನಿ. ನೈನಿತಾಲಲ್ಲಿ ಕುಮಾನ್ ಯೂನಿವರ್ಸಿಟಿ ಅಂತಿದೆ. ಕುಮಾನ್ ಯೂನಿವರ್ಸಿಟಿ ರಜಪೂಟ್ ಅಂತ ವೈಸ್ ಚಾನ್ಸಲರ್ ಆಗಿದ್ದ. ಅವನು ತನ್ನ ಕ್ಯಾಂಡಿಡೇಟ್ PhD ಥೀಸಿಸ್ಗೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಮೇರಿಕಾ ಫಿಸಿಕ್ಸ್ ಥೀಸಿಸ್ಸು ಕಾಪಿ ಹೊಡೆಸ್ಬಿಟ್ಟು ಸಬ್ಮಿಟ್ ಮಾಡಿದ್ದ. ಬೈ ಚಾನ್ಸ್ ಅಬ್ದುಲ್ ಕಲಾಂ ಅದು ನೋಡ್ಬಿಟ್ಟು ಹಿಡ್ಕೊಂಡು ಅವ್ನು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಿದ್ರು. ಆರ್ ಯು ವೈಸ್ ಚಾನ್ಸಲರ್? ಅ ಚಾನ್ಸಲರ್ ಆಫ್ ವೈಸಸ್ ಗೆಟ್ ಔಟ್ ಅಂತ. ಓನ್ಲಿ ಪ್ರೆಸಿಡೆಂಟ್ ಆಫ್ ದಿ ಕಂಟ್ರಿ ಈಸ್ ಎಂಪವರ್ಡ್ ಟು ಡಿಸ್ಮಿಸ್ ಎ ವೈಸ್ ಚಾನ್ಸಲರ್ ಇನ್ ಆಫೀಸ್. ನೋಬಡಿ ಕ್ಯಾನ್ ಡಿಸ್ಮಿಸ್ ಹಿಮ್ ಟಿಲ್ ದಿ ಟರ್ಮ್ ಎಂಡ್ಸ್. ಮಧ್ಯದಲ್ಲಿ ಯಾರೂ ಕೂಡ ತೆಗೆದಾಕೋಕ್ಕಾಗಲ್ಲ ವೈಸ್ ಚಾನ್ಸಲರ್ನ ಟರ್ಮ್ ಮುಗಿಯೋ ತನಕ. ಅದು 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಡೈರೆಕ್ಟಾಗಿ ಪ್ರೆಸಿಡೆಂಟ್ ಇನ್ವಾಲ್ವ್ ಆದ್ರೇ ಬರೋಕ್ಕೆ ಸಾಧ್ಯ ಆಗೋದು. ನೋಡಿ, ಆಫ್ಟರ್ ರಾಧಾಕೃಷ್ಣನ್ ಪ್ರಾಬಬ್ಲಿ ಇಟ್ಸ್ ಓನ್ಲಿ ದಿ ಅಬ್ದುಲ್ ಕಲಾಂ ಹೂ ಕ್ಯಾನ್ ಸ್ಟ್ಯಾಂಡ್ ಅಪ್ ಟು ದಟ್ ಲೆವೆಲ್ ಅಕಾಡೆಮಿಕಲಿ. ನಿಜವಾದ ಅರ್ಥದಲ್ಲಿ ಕೆಲವು ನೀವು ಫೋಟೋಗಳು ನೋಡಿರ್ತೀರ. ರಾಮೇಶ್ವರದಲ್ಲಿ ಆತ ಸಂಗೀತ ಹೇಗೆ ಅಭ್ಯಾಸ ಮಾಡ್ತಾಯಿದ್ರು, ಜರಿ ಪಂಚೆ ಉಟ್ಕೊಂಡು ಅಂತ. ಆ ಥರದ್ದೆಲ್ಲವೂ ಕೂಡ ನನಗೆ ಇವತ್ತು ನೆನಪಿದೆ. 7-8 ವರ್ಷದ ಕೆಳಗೆ RK ಶ್ರೀಕಂಠನ್ ಹೆಸರಿನಲ್ಲಿ ಅವರ ಮಕ್ಕಳು ಕೊಟ್ಟಿರ್ತಕ್ಕಂತಹ ಒಂದು ಅವಾರ್ಡು ರಮಣಿಗೆ ಬಂತು ಆ ವರ್ಷ. ಎನ್ ರಮಣಿ ಫ್ಲೂಟಿಸ್ಟ್ಗೆ, BS ವೆಂಕಟಕೃಷ್ಣ ಶರ್ಮಾ ಅವರಿಗೆ ಸಮೃತ ಸ್ಕಾಲರ್ ಅಂತ. ಅವರಿಬ್ಬರಿಗೂ ಕೂಡ ಸೇವಾ ಸದನ ಮಲ್ಲೇಶ್ವರದಲ್ಲಿ ಆನರ್ ಮಾಡಿದಾಗ ಆವತ್ತು ಎಷ್ಟು ಚೆನ್ನಾಗಿ ಸಂಗೀತದ ಬಗ್ಗೆ ಕಲಾಂ ಮಾತಾಡಿದ್ರು ಆವತ್ತು ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗೋಯಿತು ಸಂಗೀತಜ್ಞರಿಗೇನೆ. ಒಬ್ಬ ಫಿಸಿಕ್ಸ್ ಪ್ರೊಫೆಸರ್ಗೆ ಸಂಗೀತದ ಬಗ್ಗೆ ಇಂಥ ಆಳವಾಗಿರ್ತಕ್ಕಂಥ ಜ್ಞಾನ ಇದೆಯಾ ಅಂತ. ರಾಜಾರಾಮಣ್ಣ ಅವ್ರಿಗೂ ಹಾಗೇ ಇತ್ತು. ಯಾಕೆಂದರೆ ಅವರು ಆ ವೇವ್ ಪಾರ್ಟಿಕಲ್ಸ್ ಥಿಯರಿ ಮೇಲೆ ಅದನ್ನು ಅಪ್ಲಿಕೇಶನ್ ಇಟ್ಕೊಂಡು ತರ್ಕ ಸಂಗ್ರಹದ ಮೇಲೆ ವ್ಯಾಖ್ಯಾನ ಮಾಡಿದರು ರಾಜಾರಾಮಣ್ಣ ಅವರು. ಸೊ ಅದೆಲ್ಲ ದೇ ವೇರ್ ಎ ಕ್ಲಾಸ್ ಆಲ್ ಟುಗೆದರ್. ಸೊ ಆದಷ್ಟಿಂದಲೇ ದೇವರ್ ಕ್ಲಾಸ್ ಎ ಪಾರ್ಟ್ ಅಂತ ಹೇಳೋದು. ಟೀಚರ್ಸಲ್ಲಿ 3 ಥರ ನೋಡಿ. ಕೆಲವು ರೇರ್ ಟೀಚರ್ಸು ಹೂ ರೇರ್ಲಿ ಟೇಕ್ ಕ್ಲಾಸಸ್. ಕೆಲವರು ಔಟ್ಸ್ಟ್ಯಾಂಡಿಂಗ್ ಟೀಚರ್ಸು ಹೂ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದಿ ಕ್ಲಾಸ್ ರೂಮ್. ಇನ್ ಕೇಸ್ ದೇ ಆರ್ ಕ್ಲಾಸ್ ಬೈ ದೆಮ್ಸೆಲ್ಸ್ ಬಿಕಾಸ್ ನೋಬಡಿ ಎವರ್ ಅಟೆಂಡ್ಸ್ ದೇರ್ ಕ್ಲಾಸಸ್, ದೇ ಆರ್ ಆಲ್ ಅಲೋನ್ ಇನ್ ದ ಕ್ಲಾಸ್ ರೂಮ್. ಆ ಸೆನ್ಸಲ್ಲ. ಇವರು ನಿಜವಾಗಿ ಕ್ಲಾಸ್ ಬೈ ಹಿಮ್ಸೆಲ್ಫ್. ಇನ್ನೊಂದು ನೆನ್ನೆ ಹೇಳಿದ್ದೆ, ಇವತ್ತು ಹೇಳ್ತೀನಿ. ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಜರ್ಮನಿಯವರು IGNCA ಒಟ್ಟಿಗೆ ಸೇರಿಕೊಂಡು 1999ನಲ್ಲಿ IGNCA ಡೆಲ್ಲಿನಲ್ಲಿ ಫಿಸಿಕ್ಸ್ ಆ್ಯಂಡ್ ಮೆಟಫಿಸಿಕ್ಸ್ ಅಂತ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದ್ದನ್ನು 1500 ಪುಟ ರಾಜಾರಾಮಣ್ಣ ಎಡಿಟ್ ಮಾಡಿದ್ದಾರೆ. ಗ್ರೇಟ್ ವಾಲ್ಯೂಮ್ ಅದೆರಡೂ ಕೂಡ. ಫಿಸಿಕ್ಸ್ಗೂ ಮೆಟಫಿಸಿಕ್ಸ್ಗೂ ಇರತಕ್ಕಂಥ ಒಂದು ಸಂಬಂಧ. ಅದೇ ರೀತಿ ನಾವು ಸ್ಮರಣೆ ಮಾಡ್ಕೋಬೇಕಾಗಿರೋದು DS ಸುಬ್ರಹ್ಮಣ್ಯ ಅವರು ಮಾಡಿರ್ತಕ್ಕಂಥ ದಕ್ಷಿಣಾಮೂರ್ತಿ ಸ್ತೋತ್ರದ ಇಂಗ್ಲೀಷ್ ವ್ಯಾಖ್ಯಾನ. ಒಂದು ಕಡೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ರ ಭಾಷ್ಯಪಾಠ ಆಗಿತ್ತು, ಇನ್ನೊಂದು ಕಡೆ CV ರಾಮನ್ ಸ್ಟೂಡೆಂಟ್ ಆಗಿದ್ದರು ಅವರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ 2 ವಾಲ್ಯೂಮ್ ಬರೆದಿದ್ದಾರೆ. 700 ಪುಟ 800 ಪುಟ. ನೀವು ಚಾಮರಾಜಪೇಟೆ ಶಂಕರ ಮಠಕ್ಕೆ ಎಂಟರ್ ಆದರೆ ಬುಕ್ ಸ್ಟಾಲಲ್ಲಿ ಎಡಗಡೆ ರ್ಯಾಕಲ್ಲಿ 3ನೇ ರೋನಲ್ಲಿ 4ನೇ ಪುಸ್ತಕ, ಸ್ಯಾಫ್ರನ್ ಕಲರ್ ಬೈಂಡು, ಅದರ ಮೇಲೆ ಬ್ಲ್ಯಾಕ್ ಲೆಟರ್ಸಲ್ಲಿ ಕಾಣ್ತಾ ಇದೆ ಆ ಪುಸ್ತಕ ಅಂತ ಅಂದ್ಕೊಂಡಿದ್ದೀನಿ. ಮೈ ಮೆಮರಿ ಇಸ್ ವೆರಿ ಶಾರ್ಟ್. ಆ ದೃಷ್ಟಿಯಿಂದ ಮುಖ್ಯವಾಗಿ ಈ ಒಂದು ಕಾಲದ ಬಗ್ಗೆ ಎಂತಹ ವಿಷಯವನ್ನು ಕೊಡ್ತಾರೆ ನೋಡಿ. ವಿದ್ಯೆಯನ್ನು ಅಧ್ಯಯನ ಮಾಡಲು ಆಗಲಿಲ್ಲ, ಹಣವನ್ನೂ ಸಂಪಾದನೆ ಮಾಡಲಿಲ್ಲ, ಸಮಯವನ್ನು ನಾನು ವ್ಯರ್ಥವಾಗಿ ಕಳೆದುಬಿಟ್ಟೆ. ವಿದ್ಯಾರ್ಜನೆ, ಧನಾರ್ಜನೆ, ಮಾತಾಪಿತೃ ಸೇವೆ ಯಾವುದೂ ಇಲ್ಲದೆ ನನ್ನ ಜೀವನವೇ ವ್ಯರ್ಥವಾಯಿತಲ್ಲ. ಬರ್ತಾರೆ ಹೇಳ್ಕೊಳ್ತಕ್ಕಂಥ ಮಾತು. ಅದಕ್ಕೆ ಮನುಸ್ಮೃತಿಯಲ್ಲಿ ಒಂದು ಮಾತು ಬರೋದು, ಬದುಕಿರೋ ತನಕ ತಂದೆ ತಾಯಿಗಳ ಸೇವೆ ಮಾಡಿ ಅವರ ಮನಸ್ಸಿಗೆ ನಾವು ತೊಂದರೆ ಕೊಡದೆ ಹೋದರೆ, ಅವರ ದೇಹತ್ಯಾಗ ಮಾಡಿದ ಮೇಲೆ ಶ್ರಾದ್ದ ಮಾಡದೆ ಹೋದರೂ ಪರವಾಗಿಲ್ಲ ಅಂತ ಮನು ಬರೀತಾನೆ ಮನುಸ್ಮೃತಿನಲ್ಲಿ. ಜೀವತೋ ವಾಕ್ಯಕರಣಾತ್
ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಃ ಪುತ್ರಸ್ಯ ಪುತ್ರತ. ಮನುಸ್ಮೃತಿ 9ನೇ ಅಧ್ಯಾಯ 334ನೇ ಶ್ಲೋಕ. ಆ ದೃಷ್ಟಿಯಿಂದ ಜೀವತೋ ವಾಕ್ಯಕರಣ, ಬದುಕಿರೋ ತನಕ ತಂದೆ ತಾಯಿಗಳ ಮಾತನ್ನು ನಾವು ಮೀರಬಾರ್ದು. ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರವರು. ಆ ದೃಷ್ಟಿಯಿಂದ ಅವರೇ ಇಲ್ಲದೆ ಹೋಗೋದು ನಾವೆಲ್ಲಿರ್ತಾ ಇದ್ವಿ? ನಮ್ಗೆ ಎಷ್ಟೋ ಜನ ಆ ಕಡೆ ಗಮನವೇ ಬಂದಿಲ್ಲ. ಈಗ ಏನೋ ನಾವೇ ಆಕಾಶದಿಂದ ಉದುರಿರೋ ಹಾಗೆ ಮಾತಾಡ್ತೀವಿ. ಎಲ್ಲಪ್ಪ ಇರ್ತಾ ಇದ್ವಿ ನಾವು? ಅವರ ಸಂಸ್ಕಾರದಿಂದ ತಾನೇ ನಾವು ಇವತ್ತೇನಾದರೂ 2 ಮಾತು ನಮ್ಮ ಬಾಯಲ್ಲಿ ಬರ್ತಾ ಇದ್ದರೆ, ಅವರಿಗೆ ಆ ಸಂಸ್ಕಾರ ಇಲ್ಲದೆ ಹೋಗಿದ್ದು ನಮಗೆ ಹೆಂಗೆ ಬರ್ತಾಯಿತ್ತು? ನಾವು ಚಿಕ್ಕವರಾಗಿದ್ದಾಗ ಅವರು ಏನೇನು ಒಳ್ಳೆಯ ವಿಷಯಗಳನ್ನು ನಮಗೆ ಹೇಳಿದ್ದಾರೋ ಅದನ್ನು ಕೇಳಿ ಕೇಳಿ ಕೇಳಿನೇ ಸಂಸ್ಕಾರ ಅನ್ನೋದು ಉಳಿಯೋದು ಯಾವಾಗಲೂ ಕೂಡ. ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಹಿಂದಿನ ಕಾಲದವರು ರಾಮ, ಕೃಷ್ಣ, ಗೋವಿಂದ, ವಾಸುದೇವ ಅಂತಾನೆ ಮಕ್ಕಳಿಗೆ ಹೆಸರಿಡ್ತಾ ಇದ್ದು. ಹಾಗಾದರೂ ಈ ಪಾಪಿ ಬಾಯಲ್ಲಿ ಭಗವಂತನ ಹೆಸರು ಆಚೆ ಬರಲಿ ಅಂತ. ಡೈರೆಕ್ಟಾಗಾದರೂ ನಾವು ಭಗವಂತನ ಹೆಸರು ಇಟ್ಟು ಕರೆಯಲ್ಲ, ಮಕ್ಕಳನ್ನು ಕರೆಯೋವಾಗಾದರೂ ಆ ಹೆಸರು ಬರಲಿ ಅಂತ. ಈಗಿನ ಕಾಲದಲ್ಲಿ ಕೀರ್ತಿ, ಪ್ರೀತಿ, ಪ್ರೇತಿ ಅಂತ ಹೆಸರಿಟ್ಬಿಟ್ಟು ಅದು ಗಂಡು ಮಗುನೋ ಹೆಣ್ಣು ಮಗುನೋ ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಮೇಷ್ಟ್ರಗತಿ ಬೇಡ, ಅಟೆಂಡೆನ್ಸ್ ಕರೆಯೋವಾಗ ಭಾಳ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಅದಕ್ಕೇ ಅದೆಲ್ಲ ಕೆಲವು ಸ್ವಾನುಭವ, ಏನು ಮಾಡೋಕ್ಕಾಗಲ್ಲ. ಮನುಷ್ಯರಿಗೆ ಆಯಸ್ಸು 100 ವರ್ಷ ಪರಿಮಿತ. ಅರ್ಧ 50 ವರ್ಷ ರಾತ್ರಿಯಲ್ಲಿ ಕಳೆದು ಹೋಯಿತು. ಮತ್ತೆ ಆ ಉಳಿದದರಲ್ಲಿ ಅರ್ಧದ 25 ವರ್ಷ ಬಾಲ್ಯ ವೃದ್ಧಾಪ್ಯದಲ್ಲಿ ಕಳೆಯಿತು. ಉಳಿದ 25 ವರ್ಷಗಳ ಕಾಲ ರೋಗ, ಪತ್ನಿ ಮಿತ್ರಾದಿಗಳ ವಿಯೋಗ, ವಿರಹ, ದುಃಖದಲ್ಲಿ ಕೂಡಿದ್ದು ಜೀವನೆ ಮಾಡಿದರೆ ನಿಜವಾಗಿ ನೀರಿನ ಅಲೆಯಂತೆ ಚಂಚಲವಾಗಿರ್ತಕ್ಕಂಥ ಈ ದೇಹದಲ್ಲಿ ಯಾವಾಗ ಸುಖ ದೊರೆಯುತ್ತದೆ? ನೀರಿನ ಮೇಲೆ ಅಲೆ ಯಾವತ್ತಾದರೂ ಸ್ಥಿರವಾಗಿರೋಕ್ಕೆ ಸಾಧ್ಯನಾ? ನೋಡಿ, ಅಲೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಒಂದಾದ ಮೇಲೆ ಒಂದು ಅಲೆ. ಆ ದೃಷ್ಟಿಯಿಂದ ಯಾವ ಅಲೆ ಬಂತು ಯಾವ ಅಲೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲ್ವಲ್ಲ. ನಾವು ಸಮುದ್ರವನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನಮಗದು ಗೊತ್ತೇ ಆಗೋದಿಲ್ಲ. ಅಲೆಗಳಿಲ್ಲದ ಸಮುದ್ರದಂತೆ, ಗಾಳಿಯಿಲ್ಲದ ದೀಪದಂತೆ ಶಿವ ನಿಶ್ಚಲವಾಗಿ ತಪಸ್ಸು ಮಾಡ್ತಾ ಇದ್ದ ಅಂತ ಕುಮಾರ ಸಂಭವ ಕಾವ್ಯದಲ್ಲಿ 3ನೇ ಸರ್ಗದಲ್ಲಿ ಕಾಳಿದಾಸ ಹೇಳಿಸ್ತಾನೆ. ಇನ್ನೊಂದು ಉಪಮೆ ಇದೆ, ಮಳೆಯಿಲ್ಲದ ಮೋಡದಂತೆ. 3 ಉಪಮಾಲಂಕಾರಗಳನ್ನು ಒಂದೇ ಶ್ಲೋಕದಲ್ಲಿ ತರ್ತಾನೆ. ಉಪಮಾ ಕಾಳಿದಾಸಸ್ಯ, ನಮಗೆ ಗೊತ್ತಿರೋದು ಉಪಮಾ ಕಾಳಿದಾಸಸ್ಯ. ಉಪಮಾ ಗೊತ್ತಿಲ್ಲ, ಉಪಮಾ ಗೊತ್ತಿದೆ. ವ್ಯಾಕರಣ ಅಂದರೆ ಕ್ಯಾಕರ್ಣ, ಸಮಾಸ ಗೊತ್ತಿಲ್ಲ, ಸಮೋಸ ಗೊತ್ತಿದೆ. ಅದು ನಮಗಿರ್ತಕ್ಕಂತಹ ಇಂದಿನ ಪರಿಸ್ಥಿತಿ. ಆ ದೃಷ್ಟಿಯಿಂದ ಮಕ್ಕಳಿಗೆ ಈ ಉದಾಹರಣೆಗಳೇ ಕೊಟ್ಟು ವ್ಯಾಕರಣ ಹೇಳಿಸ್ಬೇಕು. ಇಲ್ಲದೆ ಹೋದರೆ ಏನು ಮಾಡೋದು? ಅವ್ರಿಗೆ ದ್ವೇಷ ಬಂದ್ಬಿಡುತ್ತೆ. ಮಾನವ ಕ್ಷಣಕಾಲ ಶಿಶುವಾಗಿ, ಕ್ಷಣಕಾಲ ಅವನು ಅನುರಾಗವುಳ್ಳ ಯುವಕನಾಗಿ, ಕ್ಷಣಕಾಲ ನಿರ್ಧನನಾಗಿ, ಕ್ಷಣಕಾಲ ಸಂಪೂರ್ಣ ಸಂಪತ್ತನ್ನು ಪಡೆದವನಾಗಿ. ನೋಡಿ, ಹಣ ಬರುತ್ತೆ, ಹಣ ಹೋಗುತ್ತೆ. ಯಾವತ್ತೂ ಕೂಡ ಹಣ ಶಾಶ್ವತ ಅಲ್ಲ. ಲಕ್ಷ್ಮೀ ಚಂಚಲೆ. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಶಂಕರಾಚಾರ್ಯನ ಸ್ತುತಿ ಮಾಡುವಾಗ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ದೃಷ್ಟ್ವಾ ವಾಚಿ ಸರಸ್ವತೀಂ ನಯನಯೋರಂತೆ ಚ ಲಕ್ಷ್ಮೀಂ ತತ ಚಿತ್ತೇ ವೀಕ್ಷ್ಯ ಸಮಸ್ತ ಲೋಕ ವಿಭಾಂ ಕಾಯೇ ಚ ಹೇಮಪ್ರಭಾಂ ನೋ ಯುಕ್ತಂ ಬಹುಭಾವಿನಿ ಸಮುದಯೇ ವಾಸಾಯ ಯತ್ವೇತಿತೆ. ಎಂಥ ಒಳ್ಳೆ ಮಾತು ನೋಡಿ. ಕಣ್ಣಿನ ರೆಪ್ಪೆಗಳಿಗೆ ಲಕ್ಷ್ಮಿಯನ್ನು ಹೋಲಿಸ್ತಾರೆ. ಕಣ್ಣಿನ ರೆಪ್ಪೆ ಯಾವಾಗಲೂ ಸ್ಥಿರ ಅಲ್ಲ. ನೋಡಿ, ನಮಗೆ 1 ನಿಮಿಷದ ಮೇಲೆ ಕಣ್ಣಿನ ರೆಪ್ಪೆ ಮುಚ್ಚದೇ ಇರೋಕ್ಕಾಗಲ್ಲ. ಅದಕ್ಕೆ ನಾವು ನಿಮಿಷ ಲೋಚನಾ. ದೇವತೆಗಳು ಅನಿಮಿಷ ಲೋಚನಾ. ಅವರಿಗೆ ನಮ್ಮ ತರಹ ರೆಪ್ಪೆಗಳೇ ಇಲ್ವಂತೆ. ನಮಗೊಂದು ಅಡ್ವಾಂಟೇಜು ಏನು ಗೊತ್ತಾ? ರಸ್ತೆಯಲ್ಲಿ ಯಾರಾದರೂ ಬರ್ತಾ ಇರ್ತಾರೆ, ನಮ್ಗೆ ಅವ್ರು ನೋಡೋಕ್ಕೆ ಇಷ್ಟ ಇಲ್ಲದೆ ಹೋದರೆ ಏನೋ ಕಣ್ರೆಪ್ಪೆ ಮುಚ್ಚಿಸ್ಕೊಂಡು ಧ್ಯಾನ ಮಾಡೋ ಹೋಗಿ ಆ ಕಡೆ ಹೊಟ್ಟೋಗ್ಬೋದು. ಆದರೆ ದೇವತೆಗಳು ಹಂಗೆ ಮಾಡೋಕ್ಕಾಗಲ್ಲ, ನೋಡಲೇಬೇಕು ಅವರು. ಅದಕ್ಕೇ ಎಂಥ ಮಾತನ್ನು ಭೋಜರಾಜ ಹೇಳಿಸ್ತಾನೆ ಚಂಪೂರಾಮಾಯಣದಲ್ಲಿ ಅಂದರೆ, ಮಠ ಮಧ್ಯಾಹ್ನದಲ್ಲಿ ಕೋಮಲೆಯಾಗಿರ್ತಕ್ಕಂತಹ ರಾಜಕುವರಿಯಾಗಿರ್ತಕ್ಕಂತಹ ಸೀತೆ ಬರೀ ಕಾಲಲ್ಲಿ ಮುಳ್ಳು ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಗ ವನದೇವತೆಗಳು ತಮ್ಮಂತಾವೇ ಬೈಕೊಂಡ್ರಂತೆ. ಅಯ್ಯೋ, ನಮಗೆ ಕಣ್ಣಿಗೆ ಹುಬ್ಬು ರೆಪ್ಪೆ ಕೊಟ್ಟಿದ್ರೆ ಒಂದು ಕ್ಷಣ ಆದರೂ ಕಣ್ಣು ಮುಚ್ಕೊಂಡು ಸೀತೆಯ ಚಿಂತಾಜನಕ ಸ್ಥಿತಿ ನೋಡದೆ ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ, ಈಗ ನೋಡಲೇಬೇಕಲ್ಲ ಅಂತ ವನದೇವತೆಗಳು ತಮ್ಮಂತಾವು ಬೈಕೊಂಡ್ರು ಅಂತ ಭೋಜರಾಜ ಚಂಪೂರಾಮಾಯಣ ಅಯೋಧ್ಯಾಕಾಂಡದಲ್ಲಿ ವರ್ಣನೆ ಮಾಡ್ತಾನೆ. ಘರ್ಮೇ ನಿದಾಗ ಕಿರಣಸ್ಯ ಕರೈ ಕಠೋರೈ ಕಾಂತಾರ ಮಧ್ಯ ಪದವೀಷು ನಖಂ ಪಚಾಸು ತ್ವಾಂ ವೀಕ್ಷ್ಯ ಸಂಸ್ಥುಲ ಪದಾಂ ವನದೇವತಾಭಿ ನಿಂದಿಶ್ಯತೆ ನಿಯತಮೇವ ನಿಮೇಶ ಹಾನಿ. 41ನೇ ಶ್ಲೋಕ ಅಯೋಧ್ಯಾಕಾಂಡ ಚಂಪೂರಾಮಾಯಣ ಭೋಜರಾಜ. ನೋಡಿ, ನಖಂ ಪಚಾಸು ಉದಾಹರಣೆ ಕೊಟ್ಟಿದ್ದಾನೆ. ಉಗುರು ಸುಡ್ತಕ್ಕಂಥ ಬಿಸಿಲು ಅಂತ. ಎಷ್ಟು ಕಠಿಣವಾಗಿತ್ತು ಅಂದರೆ, ಉಗುರು ಹಾರ್ಡ್ ಪಾರ್ಟ್ ವೆನ್ ಕಂಪೇರ್ಡ್ ಟು ಸ್ಕಿನ್.
ಅದಕ್ಕೆ ಅವನು ಹೇಳ್ತಾರೆ, ಉಗುರು ಸುಡ್ತಕ್ಕಂಥ ಬಿಸಿಲು ಅಷ್ಟು ಕಠಿಣವಾಗಿತ್ತು ಬಿಸಿಲು, ಅಂಥದ್ರಲ್ಲೇ ಕೋಮಲಿಯಾಗಿರೋ ಸೀತೆ ನಡ್ಕೊಂಡು ಹೋಗ್ತಾ ಇದ್ಲು ಅನ್ನೋ ಮಾತನ್ನು ಭೋಜರಾಜ ವರ್ಣನೆ ಮಾಡ್ತಾನೆ. ಅದಕ್ಕೆ ಕ್ಷಣಕಾಲ ನಾವು ಸಂಪೂರ್ಣ ಸಂಪತ್ತು, ಕ್ಷಣಕಾಲ ಸಂಪತ್ತಿಲ್ಲ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಚಾರುದತ್ತನ ಪಾತ್ರ. ಚಾರು ಅಂದರೆ ತೆಲುಗು ಚಾರು ಅಲ್ಲ, ಈಗ ಟೈಮ್ ಆಗ್ತಾಯಿದೆ ಅಂತ ಕಾಣುತ್ತೆ, ಚಾರು ಸೇವನೆ ಮಾಡ್ತಕ್ಕಂಥ ಟೈಮು. ಮದುವೆ ಮನೆಯಲ್ಲಿ ಒಳ್ಳೆ ವಿಷಯ ಯಾವುದು ಅಂದರೆ ಸಾರು. ಮದುವೆ ಮನೆಯಲ್ಲಿ ಅದಕ್ಕೆ ಕೆಲವು ಸಾರು ಕುಡಿಯೋಕ್ಕೆ ಹೋಗ್ತಾರೆ. ಈ ಅಡುಗೆ ಭಟ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ರಿಗೂ ಭಕ್ಷ್ಯ ಭಜಿಸ್ಬಿಡ್ತಾರೆ, ಕೊನೆಯಲ್ಲಿ ಅವರು ಬರೀ ಸಾರು ತಿಂದ್ಬಿಟ್ಟು ಎದ್ದು ಬಿಡ್ತಾರೆ. ಯಾಕಂದರೆ ನೋಡಿನೇ ಒಂಥರ ರೋಸ ಹೋಗ್ಬಿಟ್ಟಿರುತ್ತೆ ಅವರಿಗೆ ಭಕ್ಷ್ಯಗಳೆಲ್ಲ ಕೂಡ. ಅದು ತುಂಬ ಆರೋಗ್ಯವೂ ಹೌದು. ನಮ್ಮಲ್ಲಿ ವೆಂಕಟ ನರಸಪ್ಪ ಅಂತಿದ್ರು, ಈಗಿಲ್ಲ ಪಾಪ, ಅವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಅಧ್ಯಕ್ಷರಾಗಿದ್ದರು. ಅವರು ಯಾವಾಗಲೂ ಕೂಡ ಅದು ಯಾವುದೇ ಮದುವೆ ಮನೆಗೆ ಹೋಗಲಿ ಅನ್ನ ಸಾರು ಅನ್ನ ಮಜ್ಜಿಗೆ ಇನ್ನೇನು ಮುಟ್ತಾ ಇರಲಿಲ್ಲ ಅವರು. ಅವರು ಒಂದು ಸಲ ಹೇಳಿದರು ನನಗೆ, ನನ್ನ ಮರಿ ಮಗಳಿಗೆ ಕನ್ನಡಕ ಇಟ್ಕೊಂಡು ಓದ್ತಾಳಪ್ಪ, ನಾನು ಕನ್ನಡಕ ಇಲ್ಲದೆ 94 ಆದರೂ ಓದ್ತೀನಿ ಅಂತ. ಸೊ ಹಾಗೆ ಅದೆಲ್ಲವೂ ಕೂಡ ಜೀವನದಲ್ಲಿ ಅವರು ರೂಪಿಸ್ಕೊಂಡಿರ್ತಕ್ಕಂಥ ಒಂದು ವಿಧಿವಿಧಾನ ಅದು. ಅದೆಲ್ಲ ಕೂಡ ಆಕಾಶದಿಂದ ಉದುರಲ್ಲ, ಮುಂಚೆಯಿಂದ ಆ ರೀತಿಯಾಗಿ ಬೆಳೆಸ್ಕೊಂಡಿದ್ರೆ ನಾವು ಹೇಳ್ದಂಗೆ ದೇಹ ಕೇಳುತ್ತೆ, ಇಲ್ಲ ದೇಹ ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ಅದಕ್ಕೆ ತೊಂದರೆಗಳು ಬರೋದು. ಏಕೆಂದರೆ ನಮಗೆ ಆ ಜಿಹ್ವಾ ಚಾಪಲ್ಯ ಅನ್ನೋದು ಬಿಡಲ್ಲ. ಏನು ಮಾಡೋದು, ನಮಗೆ ಗೊತ್ತು ನನಗೆ BP ಇದೆ, ನನಗೆ ಶುಗರ್ ಇದೆ, ನಾನು ತಿನ್ನಬಾರ್ದು, ತಿನ್ಬಿಡ್ತೀನಿ, ಅಯ್ಯೋ 2 ಗುಳಿಗೆ ಆಮೇಲೆ ಹಾಕ್ಕೊಂಡ್ರಾಯ್ತು, ಹಾಗೆ ಅಂತ ತಿಂದೇ ಇಡೋಕ್ಕಾಗತ್ತಾ, ಅದ್ರ ಪಾಡ್ಗೋದು ಇದ್ರ ಪಾಡ್ಗಿದು ಅಂತ. ಸೊ ಹೀಗೆ ಅಜ್ಜಂಪುರದ ರಾಮರಾಯರು ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ಬಸಪ್ಪ ಕಾಲೇಜಲ್ಲಿ. ಈಗಿನ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿಗೆ ಬಸಪ್ಪ ಕಾಲೇಜ್ ಅಂತ ಹಿಂದೆ ಇದ್ದಿದ್ದ ಹೆಸರು. ಅಲ್ಲಿ ಅವರು ಒಂದು ಸಲ 35 ವರ್ಷದ ಕೆಳಗೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ಹತ್ರ ಒಂದು ಮಾತು ಹೇಳಿದರು. ಈ ರಾಮಕೃಷ್ಣಾಶ್ ಅವ್ರ ನೋಡಿ ಮೇಷ್ಟ್ರೆ, ಪ್ರತಿಯೊಬ್ಬರು ಆನಂದ ಅಂತ ಹೆಸರಿಟ್ಕೋತಾರ್ರಿ. ರಂಗನಾಥಾನಂದ, ನಿರ್ದ್ವೈತಾನಂದ, ಸ್ವಾಹಾನಂದ, ಸ್ವಧಾನಂದ, ಹರ್ಷಾನಂದ, ನಿರ್ಗುಣಾನಂದ, ನಿಶ್ಚಲಾನಂದ. ನಾನು ಆನಂದ ರೀ, ಜಿಹ್ವಾನಂದ, ತಿನ್ನೋದ್ರಲ್ಲೇ ಆನಂದ ನನಗೆ, ವೈ ನಾಟ್, ಬನ್ನಿ ಈಗ ಬೋಂಡ ತಿನ್ನೋಣ ಅಂತ. ಸೊ ಹೀಗೆ ಬೋಂಡ ಅಂದರೆ ನಮ್ಮ ಗುಂಡಪ್ಪನವ್ರದ್ದು ಆಗತ್ತೆ. ನಾನು ಹಿಂದೆ ಹೇಳಿದ್ದೀನಿ ಒಂದು ಸಲ ನಿಮಗೆ, 4 ಬೋಂಡ ಇಟ್ಬಿಟ್ಟು ರಂಗನಾಥ್ ಶರ್ಮರ ಹತ್ರ ತಿನ್ನಿ ಶರ್ಮರೇ ಅಂದ್ರಂತೆ DVG ಅವರು. ನನ್ನ ಕೈಲಿ ಆಗಲ್ಲಪ್ಪ, 1 ತೊಗೋತೀನಿ ಅಂದ್ರಂತೆ. ಅದಕ್ಕೆ DVG ಹೇಳಿದ್ರಂತೆ, ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಸೊ ಹಾಗೆ ಯಾವಾಗಲೂ ಕೂಡ ಅದು ಹೇಗಿರುತ್ತೆ ಅವರ ಹಾಸ್ಯ ಪ್ರವೃತ್ತಿ ಅಂತ. ನಿಜವಾಗ್ಲೂ ಕೂಡ ಆ ಉದ್ದಾಮ ಪಾಂಡಿತ್ಯ ಒಂದು ಕಡೆಯಲ್ಲಿ, ಆ ಹಾಸ್ಯ ಪ್ರವೃತ್ತಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ಅವರೇ ಹೇಳ್ಕೊಳ್ತಾರೆ, ನಮ್ಮ ತಂದೆ ತಾಯಿ ನನಗೆ ಎಷ್ಟು ಅನ್ವರ್ಥವಾಗಿರೋ ಹೆಸರಿಟ್ಟಿದ್ದಾರೆ ನೋಡಿ, ಗುಂಡಪ್ಪ ಅಂತ. ನಾನು ಗುಂಡಾಗಿರೋದೇ ಕರೆಕ್ಟಾಗಿ ಎಷ್ಟು ಅನ್ವರ್ಥವಾಗಿ ಇಟ್ಟಿದ್ದಾರೆ ರೀ ನಮ್ಮ ತಂದೆ ತಾಯಿ ನನ್ನ ಹೆಸರು ಅಂತ. ಸೊ ಹಾಗೆ ದಟ್ ಈಸ್ ಸೆನ್ಸ್ ಆಫ್ ಹ್ಯೂಮರ್. ಎನಿಬಡಿ ಕ್ಯಾನ್ ಕಟ್ ಜೋಕ್ ಅಟ್ ಅದರ್ಸ್. ಇಫ್ ದ ಸೇಮ್ ಜೋಕ್ ಇಸ್ ಟರ್ನ್ಡ್ ಅಗೇನ್ಸ್ಟ್ ದೆಮ್, ದೇ ಬಿಕಮ್ ಡೆಡ್ಲಿ ಸೀರಿಯಸ್. If you don't have the capacity to laugh at yourself with others, you don't have any moral right to cut joke at others. ನಾವು ಬೇರೆಯವ್ರು ನೋಡಿ ಯಾವಾಗಲೂ ನಗ್ತಾ ಇರ್ತೀವಿ, ಆ ಜೋಕ್ ನಮ್ಮೇಲೆ ತಿರುಗಿಸ್ಬಿಟ್ಟು ತಕ್ಷಣ ಡೆಡ್ಲಿ ಸೀರಿಯಸ್ ಆಗಿಬಿಡ್ತೀವಿ. ಅದಕ್ಕೆ ನಾನು ನಿನ್ನೆ ಹೇಳಿದ್ದು ನಿಮಗೆ, KS ನಂಜುಂಡಯ್ಯ ಎಕನಾಮಿಕ್ಸ್ ಪ್ರೊಫೆಸರು MA ಕೃಷ್ಣಸ್ವಾಮಿ ಸಮೃತ ಪ್ರೊಫೆಸರ್ನ ಕಾಮನ್ ರೂಮಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ 52 ವರ್ಷದ ಕೆಳಗೆ ತಮಾಷೆ ಮಾಡಿದರು ಅಂತ. ಕೃಷ್ಣಸ್ವಾಮಿ, ಯು ಆರ್ ಟ್ರಿಪಲ್ MA, ಐ ಸೇ, ಯುವರ್ ಇನಿಷಿಯಲ್ MA, ಯುವರ್ ಕ್ವಾಲಿಫಿಕೇಷನ್ MA, ಯು ಆರ್ ಆಲ್ಸೋ MA ಅಂತ. ಅವ್ರು ಪಾಪ ನಕ್ಬಿಡೋರು, ಅದನ್ನೇನು ಮಿಸ್ಟೇಕ್ ಮಾಡ್ಕೋತಾ ಇರಲಿಲ್ಲ ಅಂತ. ದಟ್ ಈಸ್ ದಿ ಸೆನ್ಸ್ ಆಫ್ ಹ್ಯೂಮರ್ ಒಂದು ತರಹ ನೋಡಿ. ಅದಕ್ಕೆ ಸಂಪೂರ್ಣ ಸಂಪತ್ತು ಇಲ್ಲದೆ ಇರೋದು ಚಾರುದತ್ತ ದೀನಾನಾಂ ಕಲ್ಪವೃಕ್ಷ. ನೋಡಿ, ದರಿದ್ರರಿಗೆ ಕಲ್ಪವೃಕ್ಷ ಕೊಟ್ಟ ಹಾಗೆ ದಾನ ಕೊಡ್ತಾ ಇದ್ದ. 10 ಕೇಳಿದ್ರೆ 100 ದಾನ ಕೊಡ್ತಾ ಇದ್ದ. ಎಲ್ಲಿ ತನಕ ಉಳಿಯತ್ತೆ? ಕೊನೆಗೆ ಅವನೇ ಬಡವನಾಗಿ ದಾನ ಕೇಳೋ ಸ್ಥಿತಿಗೆ ಬಂದ. ಒಂದು ಮಾತು ಹೇಳ್ಕೊತಾನೆ ಅವನು, ಸುಖಂ ಹಿ ದುಃಖಾನಿ ಅನುಭೂಯ ಶೋಭತೆ ಘನಾಂಧಕಾರೇಶ್ವಿವ ದೀಪದರ್ಶನಂ ಸುಖಾತ್ತು ಯೋಯಾತಿ ನರೋ ದರಿದ್ರತಾ ಧೃತ ಶರೀರೇಣ ಮೃತಸ್ಸ ಜೀವತಿ. ದುಃಖದಿಂದ ಸುಖ ಬಂದರೆ ಯಾವಾಗಲೂ ಕೂಡ ಕತ್ತಲೆಯಿಂದ ಬೆಳಕನ್ನು ನೋಡಿದಷ್ಟು ಸಂತೋಷ ಆಗತ್ತಂತೆ. ಹಣ ಇದ್ದಕ್ಕಿನಿಗೆ ಹಣ ಹೋಗ್ಬಿಟ್ರೆ ಬದುಕಿದ್ರೂ ಸತ್ತಂತೆ ಆಗಿಬಿಡತ್ತೆ. ನನ್ನ ಸ್ಥಿತಿ ಹಾಗಾಗಿದೆ ಅಂತ ಚಾರುದತ್ತ ಹೇಳ್ಕೊತಾನೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಮುಖ್ಯವಾಗಿ ಇದು ಕೆಲವು ಸಲ ಬಿಸ್ನೆಸ್ಸಲ್ಲಿ ಆ ರೀತಿ ಆಗಿಬಿಡುತ್ತೆ. ಒಬ್ಬರ ಜೀವನದಲ್ಲಿ ಹಂಗಾಗೋಯ್ತು, ಯಾರು ಅಂತ ಹೇಳೋದು ಬೇಡ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪೂರ್ತಿ ಒಂದು ಕ್ಲಾತ್ ಶಾಪ್ಗೆ ಓನರ್ ಆಗಿದ್ದವರು ಕೊನೆಗೆ ಅಷ್ಟು ಹೋಗ್ಬಿಟ್ಟು ಒಂದು ಕ್ಲಾತ್ ಶಾಪಲ್ಲಿ ಸೇಲ್ಸ್ ಗರ್ಲಾಗಿ ಸೇರ್ತಕ್ಕಂಥ ಸ್ಥಿತಿ ಬಂತು. ಹೇಳೋಕ್ಕಾಗಲ್ಲ ಕೆಲವ್ರ ಜೀವನ ಹೇಗಾಗತ್ತೆ ಅನ್ನೋದಕ್ಕೆ.
ಸಂಪೂರ್ಣ ಸಂಪತ್ತುಳ್ಳವನಾಗಿ ಮುಪ್ಪಿನಿಂದ ಶಿಥಿಲವಾದ ಅವಯವಗಳಿಂದ ಚರ್ಮದ ಸುಕ್ಕುಗಳಿಂದ ಕೂಡಿದ ಶರೀರವುಳ್ಳವನಾಗಿ ಮನುಷ್ಯನು ಸಂಸಾರದ ಕೊನೆಯಲ್ಲಿ ನಟನಂತೆ ಪರದೆಯ ಹಿಂಭಾಗಕ್ಕೆ ಯಮಪುರಿಗೆ ಸರಿಯುತ್ತಾನೆ. ನೋಡಿ, ಬ್ಯಾಕ್ ಸ್ಟೇಜ್ ಇರುತ್ತೆ ಕರ್ಟನ್ ಹಿಂದ್ಗಡೆ, ಅದಕ್ಕೆ ಯವನಿಕಾ ಅಂತ ಕರೆಯೋದು. ಯವನಿಕಾ ಅಂದರೆ ನಮ್ಮ ಆಡಿಟೋರಿಯಂ ಇದೆ ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿ, ಯವನಿಕಾ ಅಂತ. ಇವತ್ತು ನನಗೆ ನೆನಪಿದೆ, ಪೀಟರ್ ಬ್ರೂಕ್ಸ್ ಮಾಡಿರ್ತಕ್ಕಂಥ ಮಹಾಭಾರತ 6.5 ಗಂಟೆ ನಾನ್ ಸ್ಟಾಪ್ ತೋರಿಸಿದ್ರು ವಿತೌಟ್ ಇಂಟರ್ವಲ್. ಎನ್ ಮೂರ್ತಿರಾಯರ ಪಕ್ಕದಲ್ಲಿ ನಾನು ಕೂತಿದ್ದೆ. ಆಗಲೇ ಅವ್ರಿಗೆ 96 ವಯಸ್ಸು. ಅಲ್ಲಾಡಲಿಲ್ಲ ನೋಡಿ. 6 ಗಂಟೆ ಕೂತ್ಕೊಂಡು ನೋಡಿದವರು ಎಲ್ರಿಗಿಂತ ಫಸ್ಟು 2 ಮಾಡಿ ಮೆಟ್ಲು ಇಳಿದು, ಎಷ್ಟು ಟ್ರಾಫಿಕ್ ಇರುತ್ತೆ KR ಸರ್ಕಲಲ್ಲಿ, ರೋಡ್ ಕ್ರಾಸ್ ಮಾಡಿ ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊಟ್ಟೋದ್ರು. ಎಲ್ಲರೂ ಹಿಂದೆ ಓಡಿ ಬಂದರು. ಮುದುಕರು ಎಲ್ಲಿ ಬಿದ್ದರೋ ಎದ್ರೋ ಅಂತ ಇವ್ರು ಬೀಳಬೇಕಷ್ಟೆ, ಅವ್ರು ಹೊಟ್ಟೆ ಹೋಗಿದ್ರು ಹತ್ಕೊಂಡು. ಹಾಗೆ ನಾಗಪ್ಪ ಅಂತ ಒಬ್ಬರು ಮೈಸೂರು ಯೂನಿವರ್ಸಿಟಿನಲ್ಲಿ ಹಿಂದಿ ಪ್ರೊಫೆಸರ್ ಇದ್ದರು. ಸಾಕೇತ್ ಅಂತ ಅವ್ರ ಮನೆ. ಈ ರಾಮಕೃಷ್ಣಾಶ್ರಮ ರೋಡ್ ಇದೆ ನೋಡಿ, ಕರೆಕ್ಟಾಗಿ ಅದರ ಪ್ಯಾರಲಲ್ ರೋಡು, ಹಿಂದ್ಗಡೆ ಕಾರ್ನರ್ ಹೌಸ್ ಸಾಕೇತ್ ಅಂತ ಬೋರ್ಡ್ ಇದೆ. ಅವರು ಕೂಡ ಮೈಸೂರಲ್ಲಿ ಚಾಮುಂಡಿ ಬೆಟ್ಟವನ್ನು ಓಡ್ಕೊಂಡು ಹತ್ತೋದು, ಓಡ್ಕೊಂಡು ಇಳಿಯೋದು ಅವರ ಡೈಲಿ ಎಕ್ಸಸೈಸು. 96ನೇ ವಯಸ್ಸನ್ನು ನಾನೇ ನೋಡಿದ್ದೀನಿ. ರಾಮಕೃಷ್ಣ ಆಶ್ರಮದ ಎದುರುಗಡೆ 2 ಭುಜದ ಮೇಲೆ 2 ಪುಸ್ತಕ ಇರೋ ಬ್ಯಾಗ್ ಹಾಕ್ಕೊಂಡು ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಅವ್ರು ಮಾಡಿರ್ತಕ್ಕಂತಹ ಒಂದು ಸಾಧನೆ. ಕೊನೆಯ ಕಾಲದಲ್ಲಿ ಅದಾಗಲ್ಲ. ಮುಂಚೆಯಿಂದ ನಾವು ದೇಹವನ್ನು ಹೇಗೆ ಇಟ್ಕೊಂಡಿದ್ರೆ ಹಾಗೇನೆ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಹಿತಮಿತವಾಗಿರ್ತಕ್ಕಂಥ ಆಹಾರ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು. ಗೀತೆಯಲ್ಲಿ ಅದಕ್ಕೆ ಹೇಳಿರೋದು, ಯುಕ್ತ ಆಹಾರ ಯುಕ್ತ ವಿಹಾರ, ಆ ಎರಡನ್ನೂ ನಾವು ಬಿಡಬಾರ್ದು. ಅದೇ ದೀರ್ಘಾಯುಸ್ಸಿನ ನಿಜವಾಗಿರ್ತಕ್ಕಂತಹ ಆರೋಗ್ಯದ ಒಂದು ಗುಟ್ಟು. ಆ ದೃಷ್ಟಿಯಿಂದನೇ ಆರೋಗ್ಯವೇ ಭಾಗ್ಯ. ಶರೀರ ಮಾದ್ಯಂಕಲು ಧರ್ಮ ಸಾಧನಂ. 100 ವರ್ಷ ಬದುಕಬೇಕು ನಾವು, ಆರೋಗ್ಯವಾಗಿರಬೇಕು. ಯಾತಕ್ಕೋಸ್ಕರ? ಧರ್ಮ ಕಾರ್ಯಗಳಿಗೋಸ್ಕರ, ನಮ್ಮ ಜೀವನವನ್ನು ತೆತ್ತೋದಕ್ಕೋಸ್ಕರ. ಯಾರು ಬೇರೆಯವ್ರಿಗೋಸ್ಕರ ಜೀವಿಸ್ತಾರೋ ಅವರೇ ಜೀವಿಸ್ದಂಗೆ. ಯಾರು ಕೇವಲ ಅವ್ರಿಗೋಸ್ಕರವೇ ಬದುಕ್ತಾರೋ ಅವ್ರು ಬದುಕಿದ್ರು ಸತ್ತಂತೇನೆ ಅಂತ. ಅದಕ್ಕೆ ವಿವೇಕಾನಂದರು ಹೇಳೋದು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದೋಸ್ ಹೂ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ. ಆ ದೃಷ್ಟಿಯಿಂದ ಈ ಕಾಲ ಮಹಿಮೆ ಎಂಬತಕ್ಕಂಥದ್ದು ಹೇಗೆ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋದನ್ನು ಶ್ರೀರಾಮ ಹಾಗೂ ವಸಿಷ್ಠರ ಸಂವಾದದಲ್ಲಿ 3ನೇ ದಿವಸವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಇಟ್ಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಾಮಾರ್ಪಣಮಸ್ತು, ಶ್ರೀ ವಸಿಷ್ಠಾರ್ಪಣಮಸ್ತು, ಶ್ರೀ DVG ಸಮರ್ಪಣಮಸ್ತು.